ಸನ್ಮಾನ್ಯ ಡಾಕ್ಟರ್ ಗುರುರಾಜ ಕರ್ಜಗಿಯವರಿಗೂ ಇಲ್ಲಿ ನೆರೆದಿರುವ ಸಮಸ್ತ ಸ್ನೇಹಿತ ಬಂಧುಗಳಿಗೂ ನನ್ನ ಸವಿನಯ ವಂದನೆ ಹಾಗೂ ಹೃತ್ಪೂರ್ವಕ ಸ್ವಾಗತ. ಡಾಕ್ಟರ್ ಕರ್ಜಗಿಯವರು ಈಗಾಗಲೇ ಅನೇಕ ಬಾರಿ ಈ ವೇದಿಕೆಯಿಂದ ಪ್ರವಚನಗಳನ್ನು ಮಾಡಿ ತಮ್ಮ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ನನಗೂ ಒಂದೆರಡು ಪ್ರವಚನವನ್ನು ಕೇಳುವ ಸುಯೋಗ ಬಂದಿತ್ತು. ಡಾಕ್ಟರ್ ಕರ್ಜಗಿಯವರು BSc MSc ಪದವಿಗಳನ್ನು ಕೆಮಿಸ್ಟ್ರಿ ಮೇಜರ್ ಆಗಿ ಆರಿಸಿಕೊಂಡು ಮಾಡಿದ್ದರೂ ಅವರ PhD ಡಾಕ್ಟ್ರೇಟು ವಿಷಯ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿದ್ದರೂ ಅವರ ವ್ಯಕ್ತಿತ್ವದ ಹಿಂದಿರುವ ಮಾನವೀಯತೆ, ಜೀವನದ ಮೌಲ್ಯಗಳಿಗೆ ಸ್ಪಂದಿಸುವ ಅವರ ಉತ್ಕಂಠತೆ ಹಾಗೂ ಗಹನವಾದ ವಿಚಾರಗಳನ್ನು ಆಳವಾಗಿ ಅಭ್ಯಸಿಸಿದ ಅನುಭವದ ಮೂಸೆಯಿಂದ ಹೊರಹೊಮ್ಮಿದ ಮುತ್ತು ರತ್ನಗಳಂತಹ ಅವರ ಮಾತುಗಳನ್ನು ಕೇಳುವ ಸೌಭಾಗ್ಯ ನಮಗೆಲ್ಲರಿಗೂ ಇದೆ. ಇಷ್ಟು ಮಾತ್ರ ಅಲ್ಲ, ಇದು ಅವರ ಸಚ್ಚರಿತ ಉದಾರ ಜೀವನದ ವ್ಯಕ್ತಿತ್ವದ ಔನ್ನತ್ಯವನ್ನು ತೋರಿಸುತ್ತದೆ. ಋಷಿವರಿಯರಾದ DVGಯವರ ಮನೋವೈಶಾಲ್ಯವನ್ನು ಹಾಗೂ ಅವರ ಅವರು ಜ್ಞಾಪಕ ಚಿತ್ರಶಾಲೆಯಲ್ಲಿ ಉಲ್ಲೇಖಿಸಿರುವಂತಹ ವ್ಯಕ್ತಿಗಳ ಜೀವನವನ್ನು ಪ್ರತಿಬಿಂಬಿಸುವಲ್ಲಿ, ಚಿತ್ರಿಸುವಲ್ಲಿ, ಪೂರ್ಣತೆಯನ್ನು ಕೊಡುವಲ್ಲಿ ಡಾಕ್ಟರ್ ಕರ್ಜಗಿಯವರದ್ದು ಎತ್ತಿದ ಕೈ, ತುಂಬ ಸಫಲತೆಯನ್ನು ಕೂಡ ತೋರಿಸಿರ್ತಾರೆ. ಇವರು 1973ರವರೆಗೆ ಲೆಕ್ಚರರ್ ಆಗಿ ಕೆಲಸ ಮಾಡಿದವರು. VVS ಫಸ್ಟ್ ಗ್ರೇಡ್ ಮಹಿಳಾ ಕಾಲೇಜಿನಲ್ಲಿ 16 ವರ್ಷ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ, ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯ, ಹಲವಾರು ಸಂಸ್ಥೆಗಳಲ್ಲಿ ಹಾಗೂ ಆಕಾಶವಾಣಿ, ರೆಡ್ ಕ್ರಾಸ್ ಸೊಸೈಟಿ ಮುಂತಾದ ಹಲವು ಸಂಸ್ಥೆಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ವಿದ್ಯಾಕ್ಷೇತ್ರಗಳಲ್ಲಿ ಕೂಡ ಹಲವಾರು ರಿಸರ್ಚ್ ಪೇಪರ್ಗಳನ್ನು ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಇವರದ್ದನ್ನು ಪ್ರಕಟಿಸಲಾಗಿದೆ. 40ಕ್ಕಿಂತಲೂ ಅಧಿಕವಾಗಿ ಇವರ ಕಥೆಗಳು ಹಾಗೂ ಆರ್ಟಿಕಲ್ಸು ಪಬ್ಲಿಷ್ ಆಗಿವೆ. ಈಗ ಇವರು ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ ಅದರಲ್ಲಿ ಡೈರೆಕ್ಟರ್ ಆಗಿ ಮುಂಚೂಣಿಯಲ್ಲಿದ್ದಾರೆ. ಇವರ ಸೇವಾ ಕ್ಷೇತ್ರಕ್ಕೆ ಯಾವ ಪರಿಮಿತಿಯೂ ಇಲ್ಲ, ವಿರಾಮವೂ ಇಲ್ಲ. ಇವರು ವೃತ್ತಿಯಿಂದ ಉತ್ತಮ ಶಿಕ್ಷಕರಾಗಿದ್ದರೂ ಪ್ರವೃತ್ತಿಯಿಂದ ಬದುಕಿನ ಪೂರ್ಣತೆಗಾಗಿ ಬಾಳನ್ನು ಮುಡಿಪಾಗಿಟ್ಟವರು. ಜೀವನದ ಮೌಲ್ಯಗಳಿಗಾಗಿ ಶಾಸ್ತ್ರಾಧ್ಯಯನ, ಸ್ವಾಧ್ಯಾಯ ಹಾಗೂ ಮಹಾಪುರುಷರ ಉನ್ನತಾತ್ಮರುಗಳ ಸಂಘದಿಂದ ತಮ್ಮದಾಗಿಸಿಕೊಂಡು ತಮ್ಮಲ್ಲಿಗೆ ಬರುವವರಿಗೆಲ್ಲ ಬೆಳಕನ್ನು ಬೀರುವಂತಹ ಒಂದು ದೀವಟಿಗೆಯಾಗಿದ್ದಾರೆ, ಒಂದು ಜ್ಯೋತಿಯಾಗಿದ್ದಾರೆ ಅಂದರೆ ತಪ್ಪಾಗಲಾರದು. ಇವತ್ತಿನಿಂದ ಮೊದಲಾಗುವ ಈ 4 ದಿನಗಳ ಈ ಪ್ರವಚನ ಮಾಲೆಯನ್ನು ನೆರವೇರಿಸಿಕೊಡಲು ಆಗಮಿಸಿರುವ ಡಾಕ್ಟರ್ ಕರ್ಜಗಿಯವರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಈ ಪ್ರವಚನ ಮಾಲಿಕೆಯನ್ನು ನೆರವೇರಿಸಿಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಸಹೃದಯರಿಗೆಲ್ಲ ನಮಸ್ಕಾರ. ಈಗ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರೋದು ನನಗೆ ಅಭ್ಯಾಸ ಹೋಗ್ಬಿಟ್ಟಿದೆ. ಬರದೇ ಹೋದರೆ ನಮ್ಮ ಧಾರವಾಡ ಭಾಷೆಯಲ್ಲಿ ಹೇಳೋದಾದರೆ ಭಣಭಣ ಆಗ್ತದೆ ಅಂತ. ಶ್ರೀಮತಿ ಸುಶೀಲಾ ಪಡಿಯಾರವರು ತುಂಬ ವಿಶ್ವಾಸದಿಂದ ಒಂದೆರಡು ಮಾತನ್ನು ಹೇಳಿದ್ದಾರೆ. ಅವ್ರ ಬಗ್ಗೆ ನನಗೆ ವ್ಯಕ್ತಿಶಃ ತುಂಬ ಗೌರವ ಇದೆ. ಗೋಖಲೆ ಇನ್ಸ್ಟಿಟ್ಯೂಟಿಗೆ ಇತ್ತೀಚೆಗೆ ಅವ್ರು ಮಾಡಿದಂಥ ಅನೇಕ ಕೊಡುಗೆಗಳನ್ನು ದಾಖಲೆ ಮಾಡೋದು ಈ ಸಂದರ್ಭ ಅಲ್ಲ. ಆದರೂ ಕೂಡ ಅಂಥವರು ನನ್ನ ಬಗ್ಗೆ ಒಳ್ಳೆಯ ಮಾತು ಹೇಳ್ತಾರೆ ಅಂದರೆ ಅದು ದೊಡ್ಡತನ ಅಷ್ಟೇ, ನನ್ನದೇನಲ್ಲ ಅದರೊಳಗೆ ಅಂತಲೇ ಹೇಳ್ತಾ, ಅವರು ಹೇಳಿದ ಹಾಗೆ ನನಗೆ ಆಗುವಂಥ ಅವಕಾಶ ನನಗೆ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೆಲವು ತಿಂಗಳುಗಳ ಹಿಂದೆ DVGಯವರ ಜ್ಞಾಪಕ ಚಿತ್ರಶಾಲೆಯ ಬಗ್ಗೆ ಮಾತಾಡುವಂಥ ಅವಕಾಶ ಸಿಕ್ಕಿತ್ತು. ಆಗ ನಾನು ತುಂಬ ಉತ್ಸಾಹದಲ್ಲಿದ್ದೆ, ಜ್ಞಾಪಕ ಚಿತ್ರಶಾಲೆ ಬಗ್ಗೆ ಚೆನ್ನಾಗಿ ಮಾತಾಡಬಹುದು ಅಂತ. ಈ ನಮಗೆ ಮೇಷ್ಟ್ರಾದಾಗ ಒಂದು ಅನುಭವ ಇದೆ. ಅನುಭವ ಏನು ಅಂದರೆ,
ಪುಸ್ತಕ ಓದಿದಾಗ ತುಂಬ ಚೆನ್ನಾಗಿ ಅನ್ನಿಸ್ಬಿಡುತ್ತೆ, ಆದರೆ ಟೆಕ್ಸ್ಟ್ ಬುಕ್ ಆದಾಗ ತುಂಬ ಕಷ್ಟ ಆಗುತ್ತೆ. ಓದೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ನಾವೆಲ್ ಯಾವುದಾದ್ರೂ ಓದೋದಕ್ಕೆ ತುಂಬ ಚೆಂದ, ಅದನ್ನು ಪಾಠ ಮಾಡಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ. ಇದು ನಾನು ಜ್ಞಾಪಕ ಚಿತ್ರಶಾಲೆ ಓದಿದ್ದು ಒಂದು 3-4 ಸಲ ಓದಿದ್ದೆ, ಸಂತೋಷಕ್ಕೆ ಓದಿದ್ದು. ಜ್ಞಾಪಕ ಚಿತ್ರಶಾಲೆ ಚೆನ್ನಾಗಿ ಮಾಡ್ಬೋದು ಅಂದ್ಕೊಂಡು ಉತ್ಸಾಹದಿಂದ ಹೊರಟೆ. ನನಗೇನು ಅನಿಸಿತ್ತು ಅಂದರೆ 8 ಸಂಪುಟ ಇದೆ, ಅದು 8 ಸಂಪುಟಗಳಲ್ಲಿ ಜ್ಞಾಪಕ ಚಿತ್ರಶಾಲೆ ಹರಡಿದೆ. ಅದನ್ನು 5 ದಿವಸದಲ್ಲಿ ಮಾಡ್ಬೋದು ಸ್ಥೂಲವಾಗಿ ಅಂದ್ಕೊಂಡಿದ್ದೆ ನಾನು. ನನ್ನ ಚಿಂತನೆ ಇದ್ದದ್ದೆಷ್ಟು, ಇಷ್ಟೊಂದು ನೆನಪಿನ ಚಿತ್ರ DVG ಬರೆದಿದ್ದಾರೆ. ಅದರಲ್ಲಿ ಆಕರ್ಷಕವಾದಂಥದ್ದು, ಪ್ರಮುಖವಾದಂಥದ್ದು ಒಂದು ಪ್ರತಿ ಸಂಪುಟದಲ್ಲೂ ಒಂದು 4 ಸಿಕ್ಕಿತು ಚೆನ್ನಾಗಿರುವಂಥದ್ದು. ಅದನ್ನು ಅವಲೋಕನೆ ಮಾಡಿದರೆ ಸಾಕು ಅಂದ್ಕೊಂಡಿದ್ದೆ. ಆದರೆ ಪ್ರವಚನ ದೃಷ್ಟಿಯಿಂದ ಅದನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಅವಿವೇಕದ ಅರಿವು ನನಗಾಯಿತು. ಇಲ್ಲಿ ಇರುವಂಥ ಎಲ್ಲ ಚಿತ್ರಗಳು ರಸವತ್ತಾದಂಥವೇ, ಸಾರವತ್ತಾದಂಥದ್ದಿದೆ. ನನಗೆ ಆಮೇಲೆ ಅನ್ನಿಸ್ತು, ಅದು ಸಾರವತ್ತಾಗಿಲ್ಲದೆ ಹೋಗಿದ್ದರೆ DVG ಯಾಕೆ ಬರೀತಿದ್ರು ಅಂತ. ಬರೀತಾನೇ ಇರಲಿಲ್ಲಲ್ಲ, ಅಥವಾ ಅವ್ರ ಸ್ಮೃತಿ ಪಟಲದ ಮೇಲೆ ಉಳಿತಾನೂ ಇರಲಿಲ್ಲ ಚಿತ್ರ ಅದು. ಅದರಿಂದ ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಚಿತ್ರಕ್ಕೂ ಒಂದು ಅರ್ಥ ಇದೆ, ಒಂದು ಹಿನ್ನೆಲೆ ಇದೆ. ಹೀಗಾಗಿ 4-5 ದಿವಸಗಳಲ್ಲಿ ಎಲ್ಲ ಸಂಪುಟಗಳನ್ನೇ ವ್ಯಕ್ತಿಚಿತ್ರಗಳನ್ನು ಹಂಚಿಕೊಂಡು ಬಿಡಬೇಕು ಅಂದ್ಕೊಂಡಂಥ ನಾನು ನನ್ನ ವಿಪರೀತವಾದಂಥ ಆತ್ಮವಿಶ್ವಾಸಕ್ಕೋ ಅಥವಾ ಅಹಂಕಾರಕ್ಕೋ ಸರಿಯಾದ ಪೆಟ್ಟು ಬಿದ್ದು ನಾನೀಗ ಒಂದು ಹಂತಕ್ಕೆ ಬಂದಿದ್ದೇನೆ. ಒಂದು ಹಂತ ಏನು ಅಂದರೆ, ಈ ವ್ಯಕ್ತಿ ಚಿತ್ರಗಳನ್ನು ಗಮನಿಸುವಾಗ ಅವಸರ ಅನಗತ್ಯ ಅಂತ. ಆಯಾ ಪಾತ್ರೆಗಳಿಗೆ ಅವಶ್ಯವಾದಂಥ ವಿಸ್ತಾರಗಳನ್ನು ನೀಡುತ್ತಾ ಹೋಗೋದು ಸರಿ ಅನ್ನಿಸ್ತು ನನಗೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಮೊದಲು ಚೌಕಟ್ಟನ್ನು ತಯಾರು ಮಾಡಿ ಆಮೇಲೆ ಚಿತ್ರ ಹುಡುಕ್ತಾ ಹೋದರೆ ಹೇಗೆ ಆಭಾಸ ಆಗ್ತದೋ ಹಾಗಾಗ್ತದೆ. ಚಿತ್ರ ತಗೊಂಡು ಚಿತ್ರಕ್ಕೆ ಸರಿಯಾದಂಥ ಚೌಕಟ್ಟನ್ನು ಹಾಕ್ಕೊಂಡ್ರೆ ವಾಸಿ. ನಾವು ಚೌಕಟ್ಟು ಹಿಡ್ಕೊಂಡು ಚಿತ್ರ ಹುಡುಕ್ತಾ ಇದ್ದರೆ ಸರಿಯಾಗೋಲ್ಲ. ನಾನು ಮೊದಲು ಮಾಡಿದ್ದು ಹಾಗೆ. ಅದಕ್ಕೆ ಈಗಿನ ಮಾರ್ಗ ನಂದು ಹೇಗೆ ಅಂದರೆ, ಜ್ಞಾಪಕ ಚಿತ್ರಶಾಲೆಯಲ್ಲಿರುವಂಥ ಕೆಲವು ತೊಗೊಳ್ತಿದ್ವಲ್ಲ ಸಂಪುಟಗಳನ್ನು, ಅದನ್ನು ಪಾತ್ರಗಳನ್ನು ಆರಿಸ್ಕೊಂಡಾಗ ಆ ಪಾತ್ರಕ್ಕೆ ನ್ಯಾಯ ಸಿಗೋ ಹಾಗೆ ಸ್ವಲ್ಪ ವಿಸ್ತಾರವಾಗಿ ಮಾಡಿದರೆ ಸರಿಯೇನೋ ಅಂತ ಅನ್ನಿಸ್ತು ನನಗೆ. ಈ ಬಾರಿ ತೊಗೊಂಡಿರೋದು, ಈಗ ಶುರು ಮಾಡ್ತಿರೋದು ಇವತ್ತು, ನಾವು ಮೊದಲು 3 ಸಂಪುಟಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದು 4ನೇ ಸಂಪುಟದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂದ್ಕೊಂಡಿದ್ವಿ. ಈ 4ನೇ ಸಂಪುಟ ಸ್ವಲ್ಪ ವಿಶೇಷವಾದಂಥ ಸಂಪುಟ. ಇದಕ್ಕೆ ಲೇಖನ ಇರೋದು ಮೈಸೂರಿನ ದಿವಾನರುಗಳು ಅನ್ನುವಂಥ ಒಂದು ಹೆಡ್ಡಿಂಗ್ ಇದೆ. ಅದಕ್ಕೆ ಮೈಸೂರಿನ ದಿವಾನರುಗಳ ಬಗ್ಗೆ ನಾನು ಇದನ್ನು ಮೊದಲನೇದು ಹೇಳೋದು, ನಾನು ಓದಿದಾಗ ನಾನು ಬಹುಶಃ ಫಸ್ಟ್ ಇಯರ್ BSc ಇರಬೇಕು, ಮೊದಲೇ ವರ್ಷ BSc ಓದಬೇಕಾದ್ರೆ ಓದಿದ್ದೆ. ಪ್ರಾಮಾಣಿಕವಾಗಿ ಹೇಳೋದಾದರೆ ಈ ಪುಸ್ತಕ ಓದಲಿಲ್ಲ ನಾನು. ಮೊದಲು ಬೇರೆ ಪುಸ್ತಕ ಓದಿದೆ. ಅವರು ಸಾಹಿತ್ಯೋಪಾಸಕರ ಬರೆದ ಬಗ್ಗೆ, ಕಲೋಪಾಸಕರ ಬಗ್ಗೆ ಬರೆದಂಥದ್ದು ಆಸಕ್ತಿಯಿಂದ ಓದಿದ್ದೆ. ಇದ್ರ ಬಗ್ಗೆ ಅಷ್ಟು ಓದಲಿಲ್ಲ, ಯಾಕೆಂದರೆ ನನಗೆ ಮೈಸೂರಿನ ಪರಿಚಯ ಇರಲಿಲ್ಲ ಆವಾಗ. ಮೈಸೂರಿನ ದಿವಾನರ ಬಗ್ಗೆ ಓದೋದು ಏನಿದೆ ನಾನು ಅಂತ ಬಿಟ್ಟಿದ್ದೆ. ಆದರೆ ಆ ಮುನ್ನುಡಿ ಓದಿದೆ. ಆ ಮುನ್ನುಡಿಯಲ್ಲಿ DVG ಬರೀತಾರೆ, ಇದೊಂದು ಮಹತ್ವದ ಸಂಪುಟ ಅಂತ ಹೇಳ್ತಾರೆ. ಅವ್ರು ಹೇಗೆ ಬರೀತಾರೆ ಅಂದರೆ, ನನ್ನ ಜ್ಞಾಪಕ ಚಿತ್ರಶಾಲೆಯ ಸಂಪುಟಗಳಲ್ಲಿ ಇದು ಇಂದಿನ ದೇಶ ಪರಿಸ್ಥಿತಿಯಲ್ಲಿ ಮಿಕ್ಕ ಸಂಪುಟಗಳಿಗಿಂತ ಕೊಂಚ ಹೆಚ್ಚು ತುರ್ತಿನದೆಂದು ನನಗನ್ನಿಸಿದೆ. ಏಕೆಂದರೆ ಇದರ ವಿಷಯವು ರಾಜಕೀಯ. ನಮ್ಮ ರಾಜಕೀಯವು ಹದಕ್ಕೆ ಬಂದಲ್ಲದೆ ನಮ್ಮ ದೇಶ ಜೀವನದ ಯಾವ ಅಂಶವೂ ಹದಕ್ಕೆ ಬರಲಾರದೆಂದು ನನ್ನ ನಂಬಿಕೆ. ಈ ಮಾತನ್ನು 1969 DVG ಬರೆದದ್ದು. ಇವತ್ತಿಗೂ ಅದು ಸರಿ. ಬಹುಶಃ 25 ವರ್ಷಕ್ಕೂ ಅದು ಸರಿಯಾಗೇ ಇರುತ್ತೆ ಅನಿಸುತ್ತೆ. ಎಲ್ಲಿವರೆಗೂ ರಾಜಕೀಯ ಹದಕ್ಕೆ ಬರೋದಿಲ್ವೋ ನಮ್ಮ ದೇಶ ಜೀವನ ಹದ ಆಗೋದಿಲ್ಲ ಅಂತ DVG ನಂಬಿದವರು. ಅವರು ರಾಜಕೀಯದಲ್ಲಿ ಚೆನ್ನಾಗಿ ಪರಿಣಿತಿ ಪಡೆದಂಥವರು. ಅವ್ರು ಹೇಳ್ತಾರೆ, ನಮಗೆ ತಕ್ಕ ರಾಜ್ಯಕ್ರಮ ಎಂಥದ್ದೆಂಬುದನ್ನು ನಾವು ಇನ್ನೂ ಕಂಡುಕೊಳ್ಳಬೇಕಾಗಿದೆ. ಆ ಪ್ರಶ್ನೆಯನ್ನು ವಿಚಾರ ಮಾಡಲು ಇಚ್ಛಿಸುವವರಿಗೆ ಉಪಯುಕ್ತವಾದ ಸಾಮಗ್ರಿ ಈ ಪುಸ್ತಕದಲ್ಲಿ ಒಂದಿಷ್ಟು ಇದ್ದೀತು ಅಂತ ಮುನ್ನಡಿಯಲ್ಲಿ ಬರೀತಾರೆ. ಒಂದಿಷ್ಟಲ್ಲ, ಸಾಕಷ್ಟಿದೆ ಆ ಪುಸ್ತಕದಲ್ಲಿ. ಬಹುಶಃ ನನಗನ್ಸುತ್ತೆ, ಮೊನ್ನೆ ಯಾರೊಬ್ಬರು ಕೇಳ್ತಾಯಿದ್ರು ನನಗೆ, ನೀವು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕಾದ್ರೆ MLAಸ್ಗೊಂದು ಮಾಡಿಬಿಡಿ ಸರ್ ಅಂತ. 224 ಜನ ಇದ್ದಾರೆ, MLA ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಬೋದು. ಈ ಪುಸ್ತಕಗಳನ್ನು ಮುಖ್ಯವಾಗಿ ಮೈಸೂರಿನ ದಿವಾನರುಗಳು 4ನೇ ಸಂಪುಟ ಇದೆಯಲ್ಲ, ಇದನ್ನು ಎಲ್ರಿಗೂ ಒಂದು ಸಲ ಸರಿಯಾಗಿ ಓದಿ ಅಂದರೆ ಎಷ್ಟೋ ಸರಿ ಆದೀತೇನೋ ಅನಿಸುತ್ತೆ. ಅಷ್ಟು ಅದ್ಭುತವಾದ ಪುಸ್ತಕ ಅದು. ಅವರೇ ಬರೀತಾರೆ, ಈ ಗ್ರಂಥ ದೇಶ ಚರಿತ್ರೆ ಅಲ್ಲ, ಆದರೆ ನಾನೊಂದು ಸ್ವಲ್ಪ ಬದಲಾಯಿಸ್ಕೋತೀನಿ ಅವ್ರ ಪರ್ಮಿಷನ್ ತೊಗೊಂಡು. ಇದು ದೇಶ ಚರಿತ್ರೆಯೂ ಹೌದು,
ಬಿಕಾಸ್ ಹಿಸ್ಟ್ರಿ ಆಫ್ ಎ ನೇಷನ್ ಈಸ್ ದ ಹಿಸ್ಟ್ರಿ ಆಫ್ ಇಟ್ಸ್ ಲೀಡರ್ಸ್ ಅಂತ. ನಾವು ಒಂದು ಪ್ರಪಂಚದ ಇತಿಹಾಸವನ್ನು ಗಮನಿಸಬೇಕಾದ್ರೆ, ಒಂದು ದೇಶದ ಇತಿಹಾಸವನ್ನು ಗಮನಿಸಬೇಕಾದ್ರೆ ಕಲ್ಪನೆ ಮಾಡಿಕೊಳ್ಳಿ, ಭಾರತದ ಇತಿಹಾಸವನ್ನು ಗಾಂಧೀಜಿ ಹೆಸರು ಇಲ್ಲದೆ ಚರ್ಚೆ ಮಾಡ್ತೀನಿ, ನೆಹರು ಇಲ್ಲದೆ ಚರ್ಚೆ ಮಾಡ್ತೀನಿ, ಪಟೇಲ್ ಇಲ್ಲದೆ ಚರ್ಚೆ ಮಾಡ್ತೀನಿ ಅಂದರೆ ಹೇಗಾಗುತ್ತೆ? ಆಗೋದೇ ಇಲ್ಲ. ಒಂದಕ್ಕೊಂದು ಹಾಸು ಹೊಕ್ಕಾಗಿ ಹೋಗ್ಬಿಟ್ಟಿದೆ ಅದು. ಭಾರತದ ಸಂಗ್ರಾಮ ತೊಗೊಂಡ್ರೆ, ಸ್ವಾತಂತ್ರ್ಯ ಸಂಗ್ರಾಮ ಅಂತ ತೊಗೊಂಡ್ರೆ ಗಾಂಧೀಜಿ ಬರಬೇಕಲ್ಲಿ. ಹಾಗೆ ಪ್ರತಿಯೊಬ್ಬ ನಾಯಕನ ಚರಿತ್ರೆ ಇದೆಯಲ್ಲ, ಅದು ದೇಶ ಚರಿತ್ರೆ ನಿರ್ಮಾಣ ಮಾಡ್ತದೆ, ದೇಶ ಚರಿತ್ರೆ ಹೊಂದ್ಕೊಂಡು ಹೋಗಿದೆ ಅದು ಒಂದು ಹಾಗೆ. ಚರಿತ್ರೆಯಲ್ಲಿ ಗಣ್ಯರಾಗಿರಬೇಕಾದಂಥ ಕೆಲ ಮಂದಿಯ ವೈಯಕ್ತಿಕ ಶೀಲ ಸ್ವಭಾವಗಳನ್ನು ಅವ್ರ ಮಾತಿದು ಎಷ್ಟು ಚೆನ್ನಾಗಿ ತೂಕ ಮಾಡಿ ಬರೀತಾರೆ. ನನಗೆ ಡಿ ವಿ ಜಿದು ಇದು ಯಾಕೆ ನನಗೆ ತುಂಬ ಇಷ್ಟ ಆಗುತ್ತೆ ಚರ್ಚೆ ಮಾಡೋದಕ್ಕೆ, ಜ್ಞಾಪಕ ಚಿತ್ರಶಾಲೆ ಅಂದರೆ ನಾನು ಕೆಲವೊಂದು ಕಡೆ ಅವ್ರ ಮಾತನ್ನು ಉಪಯೋಗಿಸ್ಕೋತೇನೆ. ಕಾರಣ ಇಷ್ಟೇ, ಯಾವುದನ್ನು ಒಂದು ಯಾವ ದೃಷ್ಟಿಯಿಂದ ನೋಡಬೇಕು ಅಂತ. ಒಬ್ಬ ವ್ಯಕ್ತಿ ಚಿತ್ರಣ ಮಾಡಬೇಕಾದ್ರೆ ಈ ಮನುಷ್ಯ ಯಾರು ವ್ಯಕ್ತಿ ಚಿತ್ರಣ ಮಾಡೋಕ್ಕೆ ಹೊರಟಿದ್ದಾನೋ ಆ ಮನುಷ್ಯನಲ್ಲಿ ಸಂಯಮ ಇಲ್ಲದೆ ಹೋದರೆ, ಮಾನಸಿಕ ಸ್ಥಿಮಿತ ಇಲ್ಲದೆ ಹೋದರೆ ಆ ಚರಿತ್ರೆಗೆ ಅಪಮಾನ ಮಾಡ್ತೇವೆ ನಾವು. ಅದಕ್ಕೆ ನಮ್ಮಲ್ಲಿ ಒಂದಿದೆ, ಡಿಫೆಂಡಿಂಗ್ ದ ಥೀಸಿಸ್ ಅಂತ ಒಂದು ಮಾತಿದೆ. ಡಿಫೆಂಡಿಂಗ್ ದ ಥೀಸಿಸ್ ಅಂದರೆ ನಾನು ಹೀಗಿದೆ ಅಂದ್ಕೊಂಡಿದ್ದೇನೆ, ಅದಕ್ಕೆ ಪೂರಕವಾದಂಥ ವಿಷಯಗಳನ್ನು ಹುಡುಕ್ತಾ ನಾನು ಹೇಳಿದ್ದು ಸರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಹೋಗ್ತೇನೆ. ಅದಕ್ಕೆ ವಿಲ್ ಸ್ಟಾರ್ಟರ್ ಅವನು ಹೇಳ್ತಾನೆ, ಡೋಂಟ್ ಡೂ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ಯು ಆರ್ ರೈಟ್, ಬಟ್ ಡೂ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ವಾಟ್ ಈಸ್ ರೈಟ್ ಅಂತ. ಇಟ್ಟು ಅದ್ಭುತವಾದ ಮಾತದು. ನೀನು ಯಾವುದು ಸರಿ ಅಂದ್ಕೊಂಡಿದೆಯೋ ಅದನ್ನು ಸಾರ್ಥಕ ಮಾಡೋದಕ್ಕೆ ಪ್ರಯೋಗ ಮಾಡೋಕ್ಕೆ ಹೋಗಬೇಡ, ಯಾವುದು ಸತ್ಯವೋ ಅದನ್ನು ಕಂಡು ಹಿಡಿಯೋದಕ್ಕೆ ಪ್ರಯೋಗ ಮಾಡು ಅಂತ. ಡಿ ವಿ ಜಿ ಮನಸ್ಥಿತಿ, ಆ ವಿಲ್ ಸ್ಟಾರ್ಟರ್ ಮನಸ್ಥಿತಿ ಇದೆ ಅದು. ಮುಂದೆ ತಾವು ಗಮನಿಸ್ತೀರಿ, ಅವ್ರು ಹೇಳ್ತಾರೆ, ಈ ನಾಯಕರು ಅಂತ ಯಾರಿದ್ದರೋ ದೇಶ ಚರಿತ್ರೆ ನಾಯಕರು, ಅವರ ಶೀಲ ಸ್ವಭಾವಗಳನ್ನು ಗುರುತಿಸಿ, ಹೇಗೆ ನಿದರ್ಶನಗಳ ಮೂಲಕ ಗುರುತಿಸಿ ಎತ್ತಿ ತೋರಿಸುವುದು ಗ್ರಂಥದ ಉದ್ದೇಶ ಅಂತ ಹೇಳ್ತಾರೆ. ಇದು ಅದ್ಭುತವಾದ ಮಾತು. ಯಾವ್ಯಾವುದೋ ಕ್ಷಣಗಳಲ್ಲಿ ಒಂದು ಯಾವುದೋ ನಿದರ್ಶನದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಚಿತ್ರ ಗೊತ್ತಾಗ್ಬಿಡುತ್ತೆ ನಮಗೆ, ಮನುಷ್ಯನ ಸ್ವಭಾವ ಹೇಗೆ ಅಂತ ಗೊತ್ತಾಗುತ್ತೆ. ಆ ನಿದರ್ಶನಗಳನ್ನು ತೊಗೊಂಡಿದ್ದಾರೆ. ಆದ್ದರಿಂದ ಈ ಗ್ರಂಥ ನಮಗೆ ಮಾರ್ಗದರ್ಶಿ ಅಷ್ಟೇ ಅಲ್ಲ, ಆಕರ್ಷಕ ತುಂಬ ಆಗ್ತದೆ ಓದಬೇಕಾದ್ರೆ, ಬೇಜಾರಾಗೋದಿಲ್ಲ. ಆದರೆ ಒಂದು ತೊಂದರೆ ಕೂಡ ಇದೆ ಇದರೊಳಗೆ. ತುಂಬ ಸುಂದರವಾದ ಘಟನೆಗಳು ಬರ್ತಾವಲ್ಲಿ, ಮನಸ್ಸನ್ನು ಕಲಕುವಂಥವು, ತಮಾಷೆ ಆದಂಥವು ಎಲ್ಲವೂ ಬರ್ತವೆ. ಆದರೆ ಕೆಲವರು ನಾವು ಘಟನೆಗಳನ್ನೇ ಹಿಡ್ಕೊಂಡು ಹೋಗ್ಬಿಡ್ತೇವೆ ರಂಜನೀಯವಾಗಿ, ಆದರೆ ಇದ್ದಿರೋದು ತತ್ವವನ್ನು ಮರೆತು ಹೋಗ್ತೇವೆ. ಆ ತತ್ವ ಮರಿಬಾರದು ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ತಾರೆ, ಈ ಗ್ರಂಥದ ಉದ್ದೇಶ ಅದು ನಿದರ್ಶನಗಳ ಮೂಲಕ ಆ ವ್ಯಕ್ತಿಯ ಶೀಲ ಸ್ವಭಾವಗಳನ್ನು ಗುರುತಿಸುವಂಥದ್ದು ಅಂತ. ಇನ್ನೊಂದು ಮುಖ್ಯ ವಿಷಯವನ್ನು ಹೇಳ್ತಾರೆ, ಒಬ್ಬ ವ್ಯಕ್ತಿ ಚಿತ್ರವನ್ನು ನೋಡೋದಕ್ಕಿಂತ ಮೊದಲು ಆ ವ್ಯಕ್ತಿಯ ಹಿನ್ನೆಲೆ, ವ್ಯಕ್ತಿ ಬದುಕಿದ್ದಂಥ ಕಾಲದ ಹಿನ್ನೆಲೆ ಪರಿಚಯ ಆಗಬೇಕು ನಮಗೆ. ಪರಿಚಯ ಆಗದೆ ಹೋದರೆ ಅರ್ಥ ಆಗೋದಿಲ್ಲ. ಅಂತೆಯೇ ಈ ದಿವಾನರುಗಳ ವ್ಯಕ್ತಿ ಚಿತ್ರವನ್ನು ನೋಡುವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ್ಯ ವ್ಯವಸ್ಥೆ ಹೇಗಿತ್ತು, ಈ ದಿವಾನರುಗಳಿಗಿದ್ದಂಥ ಅವಕಾಶಗಳ್ಯಾವು, ಪರಿಮಿತಿಗಳಾವು, ಈ ವ್ಯವಸ್ಥೆಯಲ್ಲಿ ಅವರು ಹೇಗೆ ಕಾರ್ಯನಿರ್ವಹಿಸಿ ದೇಶ ಕಾರ್ಯಗಳನ್ನು ನಡೆಸಿದರು ಅನ್ನೋದು ಬಹಳ ವಿಚಾರ ಮಾಡುವಂಥ ಸ್ಥಿತಿ ಆಗ್ತದೆ. ಇದು ಯಾಕೆ ಮುಖ್ಯ ಅಂತಂದರೆ, ಇತ್ತೀಚೆಗೆ ನಾನು ಹೇಳ್ತಾ ಇದ್ದೆ, ಕೆಲವರು ಆರ್ಗ್ಯೂ ಮಾಡ್ತಿರ್ತಾರೆ, ವಾಟ್ ಗಾಂಧಿ ಡಿಡ್ ವಾಸ್ ನಾಟ್ ರೈಟ್. ಹಾಗೆ ಮಾಡಬಾರ್ದಾಗಿತ್ತು ರೀ, 42ನೇ ಇಸ್ವಿಯಲ್ಲಿ ಮಾಡಿದ ತಪ್ಪು ಅವರು. ನಾವು ಹೇಳೋದು ಯಾವಾಗ, 2005ರಲ್ಲಿ. ಅದು ನಾನು ಹೇಳ್ತಿದ್ದೆ, ಟು ಅಂಡರ್ಸ್ಟ್ಯಾಂಡ್ ವಾಟ್ ಗಾಂಧಿ ಡಿಡ್ ಇನ್ 1942, ಯು ಶುಡ್ ಸ್ಟ್ಯಾಂಡ್ ಇನ್ 1942 ಆ್ಯಂಡ್ ಅನಲೈಸ್. 2005ರಲ್ಲಿ ಕೂತ್ಕೊಂಡು ಗಾಂಧೀಜಿ ಮಾಡಿ ಸರಿನಾ ತಪ್ಪ ಅಂತ ಹೇಳೋದು ಸರಿ ಆಗೋಲ್ಲ. ಆಗಿನ ಕಾಲದ ಪರಿಸ್ಥಿತಿ ಹೇಗಿತ್ತು, ಆ ಕಾಲದ ಪರಿಸ್ಥಿತಿಯಲ್ಲೂ ಮಾಡಿದ್ದು ಸರಿನಾ ಅಂತ ವಿಚಾರ ಮಾಡಿದರೆ ಅರ್ಥ ಆಗ್ತದೆ. ಆಗ ಹಿನ್ನೆಲೆ ಗೊತ್ತಿರಬೇಕು ನಮಗೆ. ಈ ಕ್ರಿಕೆಟಲ್ಲಿ ಸಾಮಾನ್ಯವಾಗಿ ಹೇಳೋದುಂಟು, ಅದನ್ನು ಔಟ್ ಆಗಿದ್ದಾನೋ ಇಲ್ವೋ, ಥರ್ಡ್ ಅಂಪೈರ್ ಇದ್ದಾನೆ, ಒಂದು 20 ಸಲ ಟೆಲಿವಿಷನ್ ಹಿಂದೆ ಮುಂದೆ ಮಾಡಿ ನೋಡಿ ಔಟೋ ಇಲ್ವೋ ಹೇಳ್ತಾನೆ. ಪಾಪ ಅಲ್ಲಿಂದ ಅಂಪೈರಿಗೆ ಅವಕಾಶ ಇಲ್ಲ, ಅದು ತಕ್ಷಣ ತೀರ್ಮಾನ ಕೊಡಬೇಕು ಅವನು ಅಲ್ವಾ. ಆ ಕಾಲದ ವ್ಯಕ್ತಿ ಆ ಅಂಪೈರ್ ಇದ್ದ ಹಾಗೆ, ನಾವೀಗ ಥರ್ಡ್ ಅಂಪೈರ್ ಆಗಿ ಕೂತಿದ್ದೀವಿ. ಅದಕ್ಕೆ ದಿವಾನರುಗಳು ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಬೇಕಾದ್ರೆ ನಾವು ಆ ಕಾಲದಲ್ಲಿ ನಿಂತು ನೋಡಬೇಕಾಗ್ತದೆ. ಡಿ ವಿ ಜಿ ಹೇಳ್ತಾರೆ, ನಾನು ಕೂಡ ಕೆಲವರು ದಿವಾನರು ನೋಡಿಲ್ಲದೆ ಇರೋದರಿಂದ ಕೆಲವು ಊಹಾಪೋಹ ಆಗುವಂಥ ಚಾನ್ಸ್ ಇದೆ ನನ್ನೊಳಗೆ ಕೂಡ. ಇದು ಅತ್ಯಂತ ಮ್ಯಾಚ್ಯೂರ್ ಮೈಂಡ್ ಹೇಳುವಂಥ ಮಾತು. ಆದ್ದರಿಂದ ನಾನು ಹೇಳಿದ್ದನ್ನು ತಪ್ಪು ನಿಮಗೆ ಯಾರಾದರೂ ಅನಿಸಿದರೆ ದಯವಿಟ್ಟು ನಾನು ಬರೋದು ತಿಳಿಸಿ, ಕ್ಷಮೆ ಕೇಳ್ತೇನೆ ಅಂತ ಬರೆದಿದ್ದಾರೆ. ಅಷ್ಟು ಮಾತನ್ನು ಹೇಳ್ತಾರೆ. 60 ವರ್ಷಗಳ ಅವಧಿಯಲ್ಲಿ ಈ ದಿವಾನರುಗಳು ಇದ್ದಂಥ ಕೆಲಸ ಮಾಡಿದಂಥ ಕಾಲ 60 ವರ್ಷ ಕಾಲ. ಈ 60 ವರ್ಷಗಳ ಅವಧಿಯಲ್ಲಿ 11 ಜನ ದಿವಾನರುಗಳು ಮೈಸೂರು ರಾಜ್ಯದ ಕಾರ್ಯವನ್ನು ನಿರ್ವಹಿಸಿದರು. ನಮ್ಮ ಭಾರತೀಯ ಕಾಲಮಾನದಲ್ಲಿ ಈ 60 ವರ್ಷಗಳ ಕಾಲ ವಿಸ್ತಾರ ಒಂದು ಬಹಳ ಇಂಪಾರ್ಟೆಂಟ್ ಸಮಯ ಅದು.
ಮುಖ್ಯವಾದಂಥ ಕಾಲ ಸಮಯ, ಅದೊಂದು ಪರ್ಯಾಯ ಅಂತ ಕರಿತೇವೆ. ಪ್ರಭವ ಸಂವತ್ಸರದಿಂದ ಅಥವಾ ಪ್ರಭವ ಸಂವತ್ಸರದ ಮೊದಲಿನಿಂದ ಅಕ್ಷಯ ಸಂವತ್ಸರದ ಕೊನೆಯವರೆಗೂ ಒಂದು ಚಕ್ರ, 60 ವರ್ಷಗಳ ಚಕ್ರ. ಅಥವಾ ಈ 60 ವರ್ಷಗಳನ್ನು ಹ್ಯಾಕೆ ಕರೀತಾರೆ ಅಂತಂದರೆ, ಕೆಲವೊಂದು ಮಾತಲ್ಲಿ ಕಾಲಪುರುಷನ ರಥ ಇದೆ, ಆ ಕಾಲಪುರುಷನ ರಥಕ್ಕೆ ಚಕ್ರ ಇದೆಯಲ್ಲ, ಗಾಲಿ ಇದೆಯಲ್ಲ, ಆ ಗಾಲಿಗೆ 60 ಅರ ಇದೆ ಅಂತೆ, ಸ್ಪೋಕ್ಸ್. ಆ 60 ಅರಗಳನ್ನು 60 ವರ್ಷ ಅಂತ ಕರೀತಾರೆ. ಒಂದು ಚಕ್ರ ಸುತ್ತಿತ್ತು ಅಂದರೆ 60 ವರ್ಷ ಆಯಿತು ಅಂತ ಅರ್ಥ. ಹೀಗೆ, ಅಥವಾ ಅದು ನಮ್ಮ ಪ್ರಭವ ಸಂವತ್ಸರದಿಂದ ಆಗಬೇಕು ಅಂತಿಲ್ಲ, ಯಾವುದೇ ಸಂವತ್ಸರದಿಂದ ಮತ್ತೆ ಅದೇ ಸಂವತ್ಸರ ಬರುವವರೆಗೂ ಆಗುವಂಥ ಕಾಲಮಾನ ಒಂದು ಪರ್ಯಾಯ ಅಥವಾ 60 ವರ್ಷದ ಕಾಲಮಾನ ಅಂತ ಹೇಳ್ತೀವಿ, ಒಂದು ಆವರ್ತ. ಅದನ್ನು ಷಷ್ಠಬ್ದಿ ಅಂತ ಕರಿತೇವೆ. ನಮ್ಮಲ್ಲಿ ಕೂಡ ಮಾಡ್ತೀವಲ್ಲ, 60 ವರ್ಷ ಆದ ತಕ್ಷಣ ಒಂದು ಷಷ್ಠಬ್ದಿ ಶಾಂತಿ ಅಂತ ಮಾಡ್ತಾರೆ. ಹಿಂದಕ್ಕೆ ಹೇಳಿದ್ನೆಲ್ಲೂ ನೆನಪಿಲ್ಲ ನನಗೆ. 60 ವರ್ಷಕ್ಕೆ ಯಾಕೆ ಮಾಡಬೇಕು, 75ಕ್ಕೆ ಯಾಕೆ ಮಾಡಬಾರ್ದು, 50ಕ್ಕೂ ಮಾಡಬಹುದು. 60 ಏನು ವಿಶೇಷ ಅಂತಂದಾಗ, ವಿಶೇಷ ಇದು ಸಂವತ್ಸರಗಳು, ಒಂದು ಚಕ್ರ, ಒಂದು ಕಾಲಮಾನ, ಒಂದು ಪರ್ಯಾಯ, ಒಂದು ಆವರ್ತ ಅಂತಿರೋದು ಒಂದಾದರೆ, ವೈಜ್ಞಾನಿಕವಾಗಿ ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಮಿಲಿಯಾಂತರವಾದಂಥ ಜೀವಕೋಶಗಳಿದೆ, ಸೆಲ್ಸ್ ಇದೆ. ಪ್ರತಿ ಕ್ಷಣಕ್ಕೂ ಸೆಲ್ಸ್ ಸಾಯ್ತವೆ, ಹೊಸ ಸೆಲ್ ಹುಟ್ಟು ಬರ್ತದೆ, ಪ್ರತಿ ಕ್ಷಣಕ್ಕೂ ಆಗ್ತಾಯಿದೆ. ಆದರೆ ನನ್ನ ದೇಹದಲ್ಲಿರುವಂಥ ಎಲ್ಲ ಹಳೆ ಸೆಲ್ಗಳು ಸತ್ತು ಜೀವಕೋಶಗಳು ಹೋಗಿ ಹೊಸ ಜೀವಕೋಶ ಬರಬೇಕಾದ್ರೆ ಅದಕ್ಕೆ ಕಾಲಾವಧಿ 12 ವರ್ಷ ಅಂತ. ಅಂದರೆ 12 ವರ್ಷಕ್ಕೊಮ್ಮೆ ನನ್ನ ದೇಹದಲ್ಲಿರುವಂಥ ಎಲ್ಲ ಹಳೆ ಜೀವಕೋಶಗಳು ಹೋಗಿ ಹೊಸ ಜೀವಕೋಶ ಬರ್ತದೆ. ಓವರ್ ಹಾಲಿಂಗ್ ಅನ್ಬೋದು ಇದಕ್ಕೆ. ಹೀಗೆ ನಮ್ಮ ದೇಹಕ್ಕೆ, ಮನುಷ್ಯ ದೇಹಕ್ಕೆ ಈಗ ಹೊಸ ಜೀವಕೋಶಗಳನ್ನು ಪಡೆಯುವಂಥ ಶಕ್ತಿ 5 ಬಾರಿ ಮಾತ್ರ ಸಾಧ್ಯ. 12 ವರ್ಷಕ್ಕೊಂದು ಸಲ ಪೂರ್ತಿ ಹೊಸ ಜೀವಕೋಶಗಳು ಬರ್ತವೆ. ಅದಕ್ಕೆ ನಮ್ಮಲ್ಲೊಂದು ಮಾತುಂಟು, ಹಿಂದೂ ಸಂಪ್ರದಾಯ ತಾವು ಗಮನಿಸಿರಬೇಕು. ಯಾರೋ ಹತ್ತಿರದ ಸಂಬಂಧಿಗಳನ್ನು 12 ವರ್ಷ ನೋಡದೆ ಹೋದರೆ ಮುಖ ನೋಡಬೇಡಿ, ದೇವಸ್ಥಾನದಲ್ಲಿ ನೋಡಿ ಅಥವಾ ಎಣ್ಣೆಯಲ್ಲಿ ಮುಖ ನೋಡಿ ಅಂತಾರೆ. ದೇವಸ್ಥಾನದಲ್ಲಿ ನೋಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನೀನು ನೋಡಿದ್ದೆಲ್ಲಪ್ಪ ಮನುಷ್ಯ 12 ವರ್ಷದಿಂದ ಅವನು ಆವತ್ತಿನ ಒಂದು ಜೀವಕೋಶನೂ ಉಳಿದಿಲ್ಲ, ಈಗ ಪೂರ್ತಿ ಹೊಸದಾಗಿದೆ ಈಗಂತ. ಇಸ್ ಟೋಟ್ಲಿ ಎ ನ್ಯೂ ಪರ್ಸನ್ ಅಂತ, ಹೊಸ ಮನುಷ್ಯ ಇದ್ದ ಹಾಗೆ. ಅದಕ್ಕೆ ನಮ್ಮಲ್ಲೊಂದು ಮಾತಿತ್ತು, ಹೊಸಬರನ್ನು ಯಾರನ್ನು ಭೇಟಿಯಾದರೂ ಭಗವಂತನ ಸಾನ್ನಿಧ್ಯದಲ್ಲಿ ಬರ್ಮಾಡ್ಕೋಬೇಕು ಅಂತ. ಹಾಗೆ ಅದಕ್ಕೆ ದೇವಸ್ಥಾನದಲ್ಲಿ ನೋಡಬೇಕು ಅಂತ. ಹಾಗೆ ದೇಹ 5 ಸಲ ಮಾತ್ರ ರೀಚಾರ್ಜ್ ಮಾಡ್ಕೊಳ್ಳುತ್ತೆ ಅಂದರೆ ಎಷ್ಟು ವರ್ಷ ಆದಂಗಾಯಿತು? 60 ವರ್ಷ ಆಯಿತು. ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತಿರ್ತೀನಿ, 60 ವರ್ಷ ಆದ ತಕ್ಷಣ ಶಾಂತಿ 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 ಅಂತ ಹೇಳೋದು, ಶಾಂತಿ ಮಾಡಬೇಕು ಅಂತಾರೆ. ಅಂದರೆ ಹೇಳಿದ ಹಾಗೆ, ಸ್ವಾಮಿ ಪ್ರೊಡಕ್ಷನ್ ಹ್ಯಾಸ್ ಸ್ಟಾಪ್ಡ್, ಓನ್ಲಿ ಮೇಂಟೆನೆನ್ಸ್ ಇಸ್ ಕಂಟಿನ್ಯೂಯಿಂಗ್. ಪ್ರೊಡಕ್ಷನ್ ಸ್ಟಾಪ್ ಆಯಿತು, ಬರೀ ಮೇಂಟೆನೆನ್ಸ್ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋ ಹಾಗೆ ಷಷ್ಠಬ್ದಿ ಪೂರ್ತಿ ಅಂತ. DVG ಎಷ್ಟು ತಮಾಷೆ ಹೇಳ್ತಾರಂದರೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಈ ಆವರ್ತ ಇದೆಯಲ್ಲ, 60 ವರ್ಷಗಳ ಆವರ್ತ ಭಾಳ ಮುಖ್ಯ, ಇದು ಗಮನಾರ್ಹವಾದಂಥದ್ದು. ನಮ್ಮ ಮೈಸೂರು ರಾಜ್ಯಕ್ಕೂ ಹಾಗೆ ಆಗಿತ್ತು ಅಂತ. 60 ವರ್ಷಗಳ ಕಾಲ ಮಾತ್ರ ದಿವಾನರಿದ್ದರು ನಮ್ಮಲ್ಲಿ ಅಂತ. ಮುಂದೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ DVG. ಯಾವುದೇ ದೇಶದ ಕಥೆಯನ್ನು ಸ್ಥೂಲವಾಗಿ ಹೇಳ್ಬೋದಾದರೆ ಅವುಗಳನ್ನು 2 ಯುಗಗಳಲ್ಲಿ ವಿಭಾಗ ಮಾಡಬಹುದು ಅಂತ. 2 ಯುಗಗಳು. ಯಾವ 2 ಯುಗಗಳು? ಒಂದು ಪೌರಾಣಿಕ ಯುಗ, ಇನ್ನೊಂದು ಚಾರಿತ್ರಿಕ ಯುಗ ಅಂತ. ನನಗೆ ಅದ್ಭುತ ಅನಿಸೋದು DVG ಅನಾಲಿಟಿಕಲ್ ಎಬಿಲಿಟಿ. ದಿವಾನರು ನಾವು ಚರ್ಚೆ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ಕೊಡ್ತಾ ಹೋಗ್ತಾರೆ ಅವರು. 60 ವರ್ಷಗಳ ದಿವಾನರಿದ್ದರು. ನಮ್ಮ ದೇಶದ ಚರಿತ್ರೆಯನ್ನು ಗಮನಿಸಬೇಕಾದ್ರೆ ಪೌರಾಣಿಕ ಯುಗ ಅಂದರೆ ಏನು, ಚಾರಿತ್ರಿಕ ಯುಗ ಅಂದರೆ ಏನು ಅವ್ರು ಹೇಳ್ತಾರೆ. ಪೌರಾಣಿಕ ಅಂದರೆ ಯಾವುದು? ಪೂರ್ವಕಾಲದ ಕಿಂವದಂತಿ, ಹಾಗಿತ್ತಂತೆ ಹೀಗಿತ್ತಂತೆ, ಹೌದು ಹಾಗಿತ್ತು. ಅದರಲ್ಲಿ ಊಹಾಪೋಹ ಕಲ್ಪನೆ ಎಲ್ಲ ಸೇರಿಕೊಂಡಿದೆ. ನಾವು ನೋಡಿದ್ದೀವಿ ಪುರಾಣ ಕಥೆಗಳು ನೋಡಿದಾಗ ಒಂದೊಂದು ಸಲ ಆಶ್ಚರ್ಯ, ಹೀಗಿತ್ತಾ, ಇಲ್ಲೋ ಸೀತೆ ಪಾದ ಅಂತ ಇಲ್ಲಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಯಾಕೆ ಬಂದಿದ್ರು ಸೀತೆ? ಬಂದಿರ್ಬೋದಪ್ಪ, ಅದು ಹಾಗೆ ಊಹೆಗಳು ಹಾಗೆ, ಕಲ್ಪನೆಗಳು ಹಾಗೆ. ಎಷ್ಟೋ ಕಡೆ ಅವರ ಕಥೆ ಬರೆಯುವವನ ಚಮತ್ಕಾರಿಕವಾದಂಥ ಚಿಂತನೆಗಳು ಕೂಡ ಸೇರ್ಕೊಂಡ್ಬಿಡ್ತದೆ ಅದರೊಳಗೆ. ಅದಕ್ಕೆ ಬಾಹ್ಯ ಆಧಾರಗಳಿಲ್ಲ ಅಂತ. DVG ಅನಾಲಿಸಿಸ್ ಆಗಿದೆ ಅಂದರೆ, ಪೌರಾಣ ಯುಗಕ್ಕೆ ನೀವೇನಾದರೂ ಕಥೆ ಇರ್ಬೋದು, ಕಲ್ಪನೆ ಇರ್ಬೋದು, ಊಹಾಪೋಹ ಇರ್ಬೋದು, ಆದರೆ ಬಾಹ್ಯ ಪ್ರಮಾಣದ ಆಧಾರ ಇರೋದಿಲ್ಲ ಅದಕ್ಕೆ ಅಂತ. ಇನ್ನೊಂದು ಚಾರಿತ್ರಿಕ ಯುಗ ಅಂತಂದರೆ, ಚರಿತ್ರೆ ಅಂದರೆ ತಾರೀಕು, ಸ್ಥಳ, ಸಂದರ್ಭ ಇವುಗಳೆಲ್ಲ ಪರಿಚಯ ಇದೆ ನಮಗೆ. ಇಂಥ ದಿವಸ ಇದಾಯಿತು, ನಮ್ಮ ದೇಶ ಸ್ವಾತಂತ್ರ್ಯ ಬಂದದ್ದು ಈ ದಿವಸ, ರಿಪಬ್ಲಿಕ್ ಆದದ್ದು ಈ ದಿವಸ, ಖಂಡಿತವಾಗಿ ತಾರೀಖೆಲ್ಲ ಇದೆ. ಅದಕ್ಕೆ ಯಾವುದಕ್ಕೆ ತಾರೀಖು, ಸ್ಥಳ, ಸಂದರ್ಭ ಗೊತ್ತಿದೆಯೋ, ನಿಖರವಾದ ಪ್ರಮಾಣಗಳನ್ನು ಹೊಂದಿದೆಯೋ ಅದು ಚಾರಿತ್ರ್ಯ. ನಮ್ಮ ಚರಿತ್ರೆ ಇದೆಯಲ್ಲ, ಮೈಸೂರು ಚರಿತ್ರೆ, ಕಳೆದ 500 ವರ್ಷವನ್ನು ಗಮನಿಸಿದರೆ, DVG ಬರೆದಿರೋದು 500 ವರ್ಷ ಇತಿಹಾಸವನ್ನು ಗಮನಿಸಿದರೆ ಅದನ್ನು 5 ಘಟ್ಟಗಳಲ್ಲಿ ವಿಂಗಡಿಸಬಹುದು ಅಂತ. ಸಿಸ್ಟಮ್ಯಾಟಿಕ್ ಕ್ಲಾಸಿಫಿಕೇಷನ್. 500 ವರ್ಷವನ್ನು 5 ಘಟ್ಟದಲ್ಲಿ ಮಾಡಿದ್ದಾರೆ DVG. ಹೇಗೆ? ಮೊದಲನೇದ್ದು
ಯದುರಾಯರು ರಾಜ್ಯ ಸಂಸ್ಥಾಪನೆ ಮಾಡಿದ ದಿವಸದಿಂದ ಹೈದರಾಲಿ ಆಕ್ರಮಣ ಮಾಡುವವರೆಗೂ, ಹೈದರಾಲಿ ಕಾಲ ಅಂದರೆ ಸುಮಾರು 1760ನೇ ಇಸ್ವಿ, ಅಲ್ಲಿವರೆಗೂ ಒಂದು ಘಟ್ಟ ಅದು. ಮುಂದೆ 1760ರಿಂದ ಟಿಪ್ಪು ಸುಲ್ತಾನನ ಅವಸಾನದವರೆಗೆ, ಅಂದರೆ 1799ರವರೆಗೆ, ಅದು 39 ವರ್ಷಗಳ ಅವಧಿ ಅದು. ಮುಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರರು ಸಿಂಹಾಸನ ಆರೋಹಣದಿಂದ ಬ್ರಿಟಿಷ್ ಸರ್ಕಾರದವರು ಅಧಿಕಾರ ವಹಿಸಿಕೊಳ್ಳುವವರೆಗೂ, ಅಂದರೆ 1799ರಿಂದ 1831ರವರೆಗೆ, ಇದೊಂದು ಮುಖ್ಯ ಹಂತ. ಅಲ್ಲಿ ಮೈಸೂರು ರಾಜ್ಯರ ಅಧಿಕಾರ ಹೋಯಿತು, ಬ್ರಿಟಿಷ್ ಆಡಳಿತ ಬಂತು. ಮುಂದೆ 50 ವರ್ಷ ಇದೆಯಲ್ಲ, ಬ್ರಿಟಿಷ್ ಆಳ್ವಿಕೆ 50 ವರ್ಷ ಅಂದರೆ 1831ರಿಂದ 1881ರವರೆಗೆ 50 ವರ್ಷ ಬ್ರಿಟಿಷ್ ಆಳ್ವಿಕೆ ಮಾಡಿದರು. ಅದೊಂದು ಹಂತ. ಮುಂದೆ 5ನೇ ಘಟ್ಟ ಅಂದರೆ ರಾಜರ ಆಳ್ವಿಕೆ ಪುನಃ ರಾಜಮನೆತನಕ್ಕೆ ಬಂತು. ಮೈಸೂರು ರಾಜ್ಯ ರಾಜಮನೆತನಕ್ಕೆ ಬಂತು. ಬಂದಾಗಿನಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವಸಾನದವರೆಗೆ, ಅಲ್ಲಿವರೆಗೂ ಅಂದರೆ 1881ರಿಂದ 1941ರವರೆಗೂ, ಈ 60 ವರ್ಷ ಇದೆಯಲ್ಲ, ಇದು 5ನೇ ಘಟ್ಟ. ಡಿ ವಿ ಜಿ ಈಗ ಬರ್ತಾರೆ. ಈಗ ನಮ್ಮ ಪುಸ್ತಕಕ್ಕೆ ಸಂಬಂಧಪಟ್ಟಂಥದ್ದು 5ನೇ ಘಟ್ಟ. 5ನೇ ಘಟ್ಟ ಅಂದರೆ 1981ರಿಂದ 1941ರವರೆಗೆ ಎಷ್ಟು ಜನ ದಿವಾನರುಗಳಾಗಿ ಹೋದರು ಅಂತಂದು ಪಟ್ಟಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಪಟ್ಟಿ ನೋಡೋದಕ್ಕೆ. ಇದನ್ನು 11 ಜನ ದಿವಾನರು ಅಧಿಕಾರ ಮಾಡಿದರು. ಅದು ಬರ್ಕೊಂಡು ಬಂದಿದ್ದೆ ನಾನು ಪರ್ಪಸ್ಲಿ. ಅವ್ರು ಎಷ್ಟೆಷ್ಟು ವರ್ಷ ಇದ್ದರು, ಎಷ್ಟು ತಿಂಗಳುಗಳಿದ್ದರು ಅಂತ. ಯಾಕಂದರೆ ಕೆಲವು ಹೆಸರು ನಮ್ಮ ಮನಸ್ಸಲ್ಲಿದೆ, ನಮ್ಮ ಮನಸ್ಸಿಗೆ ಕೆಲವು ಹೆಸರು ಗೊತ್ತಿದೆ ನಮಗೆ. ಮೊದಲನೇದವರು ಸಿ ರಂಗಾಚಾರ್ಯರವರು, ರಂಗಾಚಾರ್ಯರು ಅಂತಂತಿದ್ರು ಅಥವಾ ರಂಗಾಚಾರ್ಯರು ಅಂತ. ಅವರು 1881ರಿಂದ 1883ರವರೆಗೂ ಸುಮಾರು 2 ವರ್ಷ 3 ತಿಂಗಳು ಅವರು ಅಧಿಕಾರ ಮಾಡಿದ್ದು. ಮುಂದೆ ಕೆ ಶೇಷಾದ್ರಿ ಅಯ್ಯರವರು, ಎಲ್ರಿಗೂ ಹೆಸರು ಪರಿಚಯ ಇರುವಂಥದ್ದು ಶೇಷಾದ್ರಿ ಅಯ್ಯರವರು. ಅವರು 83ರಿಂದ 1900ರವರೆಗೂ ಇದ್ದರು, ಸುಮಾರು 7.5 ವರ್ಷ ದಿವಾನರಾಗಿದ್ದರು. ಟಿ ಆರ್ ಎ ತಂಬು ಚೆಟ್ಟಿಯವರು, ಬಹಳ ಜನಕ್ಕೆ ಹೆಸರು ಗೊತ್ತಿರಲಿಕ್ಕಿಲ್ಲ, ತಂಬು ಚೆಟ್ಟಿಯವರು. ಅವರು ಸುಮಾರು 7 ತಿಂಗಳು ದಿವಾನರಾಗಿದ್ದರು. ಸರ್ ಪಿ ಎನ್ ಕೃಷ್ಣಮೂರ್ತಿಯವರು, ಅವರು 1901ರಿಂದ 1906ರವರೆಗೂ, ಅಂದರೆ ಸುಮಾರು 5 ವರ್ಷ 3 ತಿಂಗಳು ಅವರು ದಿವಾನರಾಗಿದ್ದರು. ವಿ ಪಿ ಮಾಧವರಾಯರು ಆದದ್ದು 1906ರಿಂದ 1909ರವರೆಗೂ 3 ವರ್ಷ. ಟಿ ಆನಂದರಾಯರು ಆಮೇಲೆ ಬಂದವರು, 1909ರಿಂದ 1912ರವರೆಗೂ ಸುಮಾರು 3.5 ವರ್ಷ ಅವರು ದಿವಾನರಾಗಿದ್ದವರು. ಆ ನಂತರ ಬಂದವರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಅವರು 1912ರಿಂದ 1918ರವರೆಗೂ 6 ವರ್ಷ ದಿವಾನರಾಗಿದ್ದವರು. ಅವ್ರ ನಂತರ ಸರ್ದಾರ್ ಎಂ ಕಾಂತರಾಜ್ ಅರಸರವರು 1918ರಿಂದ 22ರವರೆಗೂ ಸುಮಾರು 3 ವರ್ಷ 3 ತಿಂಗಳು ಆಗುತ್ತೆ, ಅಷ್ಟು ದಿವಾನರಾಗಿದ್ದರು. ಸರ್ ಎ ಎನ್ ಬ್ಯಾನರ್ಜಿಯವರು 22ರಿಂದ 26ರವರೆಗೂ 4 ವರ್ಷ. ಸರ್ ಮಿರ್ಜಾ ಇಸ್ಮಾಯಿಲ್ರವರು, ಅದು ಬಹಳ ಜನಕ್ಕೆ ಗೊತ್ತಿರುವಂಥದ್ದು. ಮಿರ್ಜಾ ಇಸ್ಮಾಯಿಲ್ರವರು ಬಹುಶಃ ಬಹುದೀರ್ಘ ಕಾಲದವರೆಗೂ ಅವರು ದಿವಾನರಾಗಿದ್ದಂಥವರು. 1926ರಿಂದ 1941ರವರೆಗೂ 15 ವರ್ಷಗಳ ಕಾಲ ಅವರು ದಿವಾನರಾಗಿದ್ದರು. ಇದರ ನಡುವೆ ಮಿರ್ಜಾ ಇಸ್ಮಾಯಿಲ್ರವರು ಇಂಗ್ಲೆಂಡಿಗೆ ಹೋದಾಗ ಅವರ ಸ್ಥಾನದಲ್ಲಿ ಇನ್ನೊಬ್ಬರು ಸ್ವಲ್ಪ ದಿವಸ ದಿವಾನರಾಗಿದ್ದರು, ಸರ್ ಎಮ್ ಎನ್ ಕೃಷ್ಣರಾಯರು. 1933 ಏಪ್ರಿಲಿಂದ 1933 ಆಗಸ್ಟ್ರವರೆಗೂ ಒಂದು 4 ತಿಂಗಳು ಅವರು ದಿವಾನರಾಗಿದ್ದರು. ಈ 11 ಜನ ದಿವಾನರಾಗಿದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ವರ್ಷ ಬಹಳ ಮುಖ್ಯ ಆಗಲಿಕ್ಕಿಲ್ಲ. ಇತ್ತೀಚೆಗೆ ನಾನೊಂದು ಪ್ರಯೋಗ ಮಾಡಿದ್ದೆ. ನಾನು ಪ್ರಿನ್ಸಿಪಾಲ್ಸಿಗೆ ಒಂದು ವರ್ಕ್ಶಾಪ್ ಮಾಡಿದಾಗ ಎಲ್ಲ ದೊಡ್ಡ ಒಳ್ಳೊಳ್ಳೆ ಶಾಲೆ ಪ್ರಿನ್ಸಿಪಾಲ್ಸ್ ಎಲ್ಲ ಬಂದಿದ್ದರು. ಬಂದಾಗ ಅವ್ರಿಗೆ ನಾನು ಸ್ವಲ್ಪ ತೊಂದರೆ ಆಗಲೇನೋ ಅಥವಾ ಯಾವ ಇರಬೇಕು, ಒಂದು ಪ್ರಶ್ನೆ ಕೇಳಿದ್ದೆ. ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, 5 ನಿಮಿಷದಲ್ಲಿ ನಮ್ಮ ರಾಜ್ಯದ ನಮ್ಮ ದೇಶದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರನ್ನು ಬರೆದುಕೊಡಿ ತಕ್ಷಣ ಅಂತ. ಎಲ್ಲ ಪ್ರಧಾನಮಂತ್ರಿಗಳ ಹೆಸರನ್ನು ಬರ್ಕೊಡಿ, ಆ್ಯಸ್ ಮಚ್ ಆಸ್ ಪಾಸಿಬಲ್ ಕ್ರೊನಾಲಾಜಿಕಲಿ ಇನ್ ದಿ ಆರ್ಡರ್ ಬರ್ಕೊಡಿ ಅಂತ ಕೊಟ್ಟೆ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರನ್ನ ಹೇಳ್ತೀನಿ ಅಂತ. ಸುಮಾರು 30 ಜನ ಪ್ರಿನ್ಸಿಪಾಲ್ರೊಳಗೆ 2-3 ಜನ ಎಲ್ಲರ ಹೆಸರು ಬರೆದಿದ್ದರು, ಬಾಕಿದವ್ರಿಗೆ ಹೆಸರು ಗೊತ್ತಿರಲಿಲ್ಲ. ಅಂದರೆ ಅವರು ಮರ್ತಿದ್ದಾರೆ ಅಂತಲ್ಲ, ಅವ್ರು ನೆನಪಾಗುವಂಗೆ ಇರಲಿಲ್ವೋ ಏನೋ. ಕೆಲವ್ರ ಹೆಸರೇ ನೆನಪಿಲ್ಲ ಕೆಲವರಿಗೆ. ಓ ಹೌದಲ್ಲ, ಅವ್ರು ಮರ್ತೇ ಬಿಟ್ನಲ್ಲ, ಅವ್ರು ಇದ್ದದೇ ಮರ್ತು ಹೋಗಿತ್ತು ನನಗೆ ಅಂತ. ಕೆಲವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರೂ ಮರೀಲಿಲ್ಲ,
ಬಹುಶಃ ತುಂಬ ಕಡಿಮೆ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದವರು. ಅವ್ರ ಹೆಸರು ಮರ್ತಿಲ್ಲ. ಅಂದರೆ ಕಾಲ ಮುಖ್ಯ ಅಲ್ಲ, ಆ ಇರುವಂಥ ಕಾಲದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ಹಾಗೆ ಡಿ ವಿ ಜಿ ಭಾಳ ಚೆನ್ನಾಗಿ ನೆನೆಸ್ಕೋತಾರೆ. ಈ 11 ಮಂದಿಯಲ್ಲಿ ಅವ್ರು ಎಷ್ಟು ಜನ ನೋಡಿದ್ರು ಅಂತ ಪ್ರಾಮಾಣಿಕವಾಗಿ ಬರೀತಾರೆ. 5ನೇದವರಾದಂಥ ವಿ ಪಿ ಮಾಧವರಾಯರಿಂದ ಹಿಡಿದು ಎಮ್ ಎನ್ ಕೃಷ್ಣರಾಯರವರವರೆಗೂ ಆ ಎಲ್ಲ ದಿವಾನರನ್ನು ನಾನು ಹತ್ತಿರದಿಂದಲೋ ದೂರದಿಂದಲೋ ನೋಡಿದಂಥವನು. ಮೊದಲಿನವ್ರು ನೋಡಿಲ್ಲ, ಅವ್ರ ಬಗ್ಗೆ ಕೇಳಿ ಗೊತ್ತು ಅಷ್ಟೇ ನನಗೆ ಅಂತ ಬರೀತಾರೆ. ಆದರೆ ಅವ್ರು ಬರೀಬೇಕಾದ್ರೂ ಮಾತು ಬರೀತಾರೆ, ಬರೀ ಅವ್ರ ಬಗ್ಗೆ ಕೇಳಿ ಗೊತ್ತಲ್ಲ, ಅವ್ರ ಬಗ್ಗೆ ಪ್ರಮಾಣೀಭೂತವಾಗಿ ಬರೆಯುತ್ತೇನೆ ಎಂದು ಬರೀತಾರೆ. ಅಂದರೆ ತೀರಾ ಗೊತ್ತಿರೋರ ಕಡೆಯಿಂದ ಚೌಕಾಸಿ ಮಾಡಿ ಗೊತ್ತು ಮಾಡ್ಕೊಂಡು ಬರೆದಂಥ ವಿಷಯ ಅದು ಅಂತ. ಇನ್ನೊಂದು ವಿಷಯ ಮುಖ್ಯವಾಗಿ ಗೊತ್ತಾಗಬೇಕಾದದ್ದು, ಈ ದಿವಾನರ ಕೆಲಸ ಏನಿತ್ತು ಹಾಗಾದರೆ ಅಂದಾಗ, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ರಾಜ್ಯದ ಅಧಿಕಾರ ಸ್ಥಾನಗಳು ಯಾವುದು ಅಂತ. ಅಧಿಕಾರ ಸ್ಥಾನಗಳು 3. ಮೊದಲನೇದು ಮಹಾರಾಜರು ಅಧಿಕಾರ ಸ್ಥಾನ, ಎರಡನೇದು ಬ್ರಿಟಿಷ್ ರೆಸಿಡೆಂಟ್, ಅವನೊಬ್ಬಿದ್ದ ರೆಸಿಡೆಂಟ್ ಯಾವಾಗಲೂ ಜೊತೆಗಿರೋನು. 3ನೇದವರು ಅಧಿಕಾರ ವರ್ಗ, ಅದರ ನೇತೃತ್ವ ದಿವಾನರಿಗೆ. ಈ 3 ಜನ ಅಧಿಕಾರ ಒಂದು ಹಂಚಿಕೊಂಡಿರುವಂಥದ್ದು. ಮೊದಲನೇದು ಮಹಾರಾಜರು. ಮಹಾರಾಜರ ಅಧಿಕಾರ ಹೆಚ್ಚಿನದಾಗಿತ್ತು. ಆದರೆ ಬರೀತಾರೆ ಅವರು, ಮಹಾರಾಜರು ಒಂದು ನಂಬಿಕೆ ಇತ್ತು ಕೆಲವು ಜನಕ್ಕೆ, ಬರೀ ಸ್ಟ್ಯಾಂಪ್ ಮಾತ್ರ, ಅವ್ರು ಬರೀತಾರೆ ರಬ್ಬರ್ ಸ್ಟ್ಯಾಂಪ್ ಮಾತ್ರ ಅಂತ ಅಂದ್ಕೊಂಡಿದ್ರೆ ತಪ್ಪದು. ಹಾಗಿರಲಿಲ್ಲ ಮಹಾರಾಜರುಗಳು. ಮೊದಲನೇ ಕಾಲದಲ್ಲಿ ಆಗಿತ್ತೇನೋ, ದಿವಾನ್ ರಂಗಾಚಾರ್ಯರಿದ್ದಾಗ ಚಾಮರಾಜ ಒಡೆಯರು ತುಂಬ ಚಿಕ್ಕವರಾಗಿದ್ದರು, ಬಾಲಕರಾಗಿದ್ದರು, ಅವಾಗ ತುಂಬ ಸಣ್ಣವರಾಗಿದ್ದರು. ಆದ್ದರಿಂದ ದಿವಾನರು ಹೇಳಿದ್ದು ನಡೀತದೆ ಅನ್ನುವಂಥ ಮಾತು ಇರಬಹುದಾಗಿತ್ತು. ಆದರೆ ಅದೇ ಮುಂದೆ ಶೇಷಾದ್ರಿ ಅಯ್ಯವ್ರವ್ರು ಬಂದಾಗ ಅದೇ ಚಾಮರಾಜ ಒಡೆಯರು ಚೆನ್ನಾಗಿ ನಡೆಸ್ಕೊಂಡ್ರು ಅಂತ ಹೇಳ್ತಾರೆ. ಮಹಾರಾಜರು ರಬ್ಬರ್ ಸ್ಟ್ಯಾಂಪ್ ಆಗಿರಲಿಲ್ಲ ಅಂತ ಹೇಳ್ತಾರೆ. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತು ಬಂದಾಗಂತೂ ಡಿ ವಿ ಜಿ ಮಾತು ತುಂಬ ಸುಂದರ ಆಗ್ತಾ ಹೋಗ್ತದೆ. ಬರೀತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರಂತೂ ಆದರ್ಶ ಪ್ರಭುಗಳಾಗಿದ್ದರು ಅಂತ. ಅವರು ಅಧಿಕಾರ ಕೇಳಲಿಲ್ಲ, ಆದರೆ ಅಧಿಕಾರದ ಕೇಂದ್ರ ಅವರೇ ಆಗಿದ್ದರು ಅಂತ. ಅಂದರೆ ಅಷ್ಟು ಸಮರ್ಥರಾಗಿ ನಡೆಸ್ಕೊಂಡು ಹೋದರು ಅಂತ. ಇನ್ನೊಬ್ಬ ರೆಸಿಡೆಂಟ್ ಅಂತಿದ್ನಲ್ಲ, ಬ್ರಿಟಿಷ್ ರೆಸಿಡೆಂಟ್, ಅವನ ಕೆಲಸ ಏನು ಅಂದರೆ ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿ ಆತ. ಕುಂಪಣಿ ಸರ್ಕಾರ ಅಂತ ಕರೀದೋಗಲ್ಲ, ಕಂಪನಿಯನ್ನು ಕುಂಪಣಿ ಅಂತ ಕರೀತಾಯಿದ್ರು, ಕುಂಪಣಿ ಸರ್ಕಾರ ಅಂತ. ಅವನು ಅದರದ್ದು ಪ್ರತಿನಿಧಿ. ಅವನಿಗೆ 3 ಜವಾಬ್ದಾರಿ ಇತ್ತಂತೆ. ಡಿ ವಿ ಜಿ ಎಷ್ಟು ಚೆನ್ನಾಗಿ ಲೆಕ್ಕ ಹಾಕ್ತಾರೆ 3 ಜವಾಬ್ದಾರಿ ಏನು ಒಂದು ಅಂದರೆ, ಮೊದಲನೇದು, ಈ ಕಂಪನಿ ಸರ್ಕಾರ ಒಪ್ಪಂದ ಮಾಡಿಕೊಂಡ ಕೆಲವು ಕರಾರು ಹಾಕಿರ್ತಾರೆ. ಈ ಸಂಸ್ಥಾನದ ರಾಜರು ಹೀಗೆ ಮಾಡಬೇಕು, ಹೀಗೆ ಮಾಡತಕ್ಕದ್ದಲ್ಲ ಅಂತೆಲ್ಲ ಕರಾರು ಇರ್ತದೆ. ಅವರು ಕರಾರುಗಳನ್ನು ಸರಿಯಾಗಿ ನಡೆಸ್ತಾ ಇದ್ದಾರಾ ಇಲ್ಲ ನೋಡೋದು ಅವನ ಜವಾಬ್ದಾರಿ, ಕರಾರನ್ನು ತಪ್ಪಿಸಿದ್ದಾರೆ ಏನಾದರೂ ಅಂತ. ಎರಡನೇದು, ಈ ರಾಜರು ನಡೆಸ್ತಾರಲ್ಲ, ದರ್ಬಾರು ಅಧಿಕಾರ ನಡೆಸ್ತಾರಲ್ಲ, ಚೆನ್ನಾಗಿದೆಯೋ ಇಲ್ವೋ, ಪ್ರಜೆಗಳಿಗೆ ಒಪ್ಪಿತ ಆಗಿದೆಯೋ ಇಲ್ವೋ, ಅವ್ರು ರಾಜ್ಯ ನಡೆಸುವಂಥ ದೋಷ ಏನು, ಅದನ್ನೆಲ್ಲ ಕಂಡು ಹಿಡಿದು ವಾಯ್ಸರಾಯಕ್ಕೆ ಪತ್ರ ಬರೀಬೇಕು ಅವನು, ಏನೇನು ತಪ್ಪಾಗಿದೆ ಅಂತ. ಸಾಮಾನ್ಯವಾಗಿ ಅವ್ರು ಬರೀತಾರೆ, ಅವ್ರ ತಪ್ಪುಗಳನ್ನೆಲ್ಲ ಚಾಚುವು ತಪ್ಪದೇ ಬರೀತಾ ಇದ್ದರು, ಒಳ್ಳೆಯದನ್ನು ಬರೆಯೋದ್ರಲ್ಲಿ ಮರೆತು ಹೋಗ್ತಿತ್ತು ಅವರಿಗೆ ಅಂತ ಬಹಳ ಜನ. ಆದರೆ ಕೆಲವರು ಒಳ್ಳೆಯ ರೆಸಿಡೆಂಟ್ ಕೂಡ ಇದ್ದರು ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಸಾಕಷ್ಟು ಜನ ಏನು ಅಂದರೆ ಉಪದ್ವ್ಯಾಪಿ ಸ್ವಭಾವದವರು ಅಂತ. ಅವ್ರಿಗೇನು ಇನ್ನೊಂದು 3ನೇ ಕೆಲಸ ಭಾಳ ಮುಖ್ಯ ಅವರಿಗೆ. ಬ್ರಿಟಿಷರ ಹಿತಾಸಕ್ತಿಗಳಿಗೆ ನಷ್ಟವನ್ನಾಗಲಿ ಅಪಾಯವನ್ನಾಗಲಿ ತಂದುಕೊಡುವಂಥದ್ದು ಏನಾದರೂ ನಡೀತಾ ಇದೆಯಾ ಸಂಸ್ಥಾನದಲ್ಲಿ, ಏನಾದರೂ ವ್ಯವಹಾರ ನಡೀತಿದ್ದರೆ ಅದನ್ನು ತಕ್ಷಣ ಗುರುತಿಸ್ಬಿಟ್ಟು ವಯಸ್ಸರಾಗಿ ತಿಳಿಸ್ಬೇಕು, ಇದನ್ನು ಕಂಡುಹಿಡಿಯಬೇಕು. ಇದಕ್ಕೆ ಆತ ಏನು ಮಾಡ್ತಿದ್ದ ಬ್ರಿಟಿಷ್ ರೆಸಿಡೆಂಟ್ ಅಂದರೆ, ತಾನು ಗಟ್ಟಿಯಾಗಿದ್ದೇನೆ ಬಲಿಷ್ಠನಾಗಿದ್ದೇನೆ ಅಂತ ತೋರಿಸೋದಕ್ಕೆ ಮಹಾರಾಜರಿಗೆ ಅಧಿಕಾರಕ್ಕೆ ಯದ್ವಾತದ್ವಾ ಪ್ರಶ್ನೆ ಕೇಳೋದು, ಅವ್ರ ಅಧಿಕಾರದಲ್ಲಿ ಇಂಟರ್ಫಿಯರ್ ಮಾಡೋದು, ಹೆದರಿಸೋದು. ಹೀಗೆ ಮಾಡಿದರೆ ಅವ್ರು ತಿಳಿಸ್ಬಿಡ್ತೇನೆ, ವಯಸ್ಸರಾಗಿ ತಿಳಿಸ್ತೇನೆ ಅಂತ ಹೇಳಿ ಮಾಡ್ತಿದ್ರಂತೆ. ಅದಕ್ಕೆ ಬರೀತಾರೆ, ಅವ್ರು ಮಾತು ಹೇಳೋದಾದರೆ, ಕೆಲಸ ನೆರವೇರಿಸುವ ನೆಪದಿಂದ ಮಹಾರಾಜರ ಸರ್ಕಾರಕ್ಕೆ ಮನ ಬಂದಂತೆ ಪ್ರಶ್ನೆ ಹಾಕುವುದು, ಅಧಿಕ ಪ್ರಸಂಗಿತನ ತೋರಿಸುವುದು, ಚಾಡಿ ಬರೆಯುವುದು ಅಪರೂಪವೇನಾಗಿರಲಿಲ್ಲ. ಇದಕ್ಕೆ ಕೆಲವರು ದೇಶೀಯರು ಸಹಾಯಕರಾಗಿಯೂ ಇದ್ದರು. ಇದು ಭಾಳ ಮುಖ್ಯ. ಅವ್ರ ಜೊತೆ ಸೇರ್ಕೊಂಡು ಅವ್ರು ಮರ್ತಿದ್ರೆ ಪಾಯಿಂಟ್ ಹಾಕಿಕೊಡೋರು, ಹಾಕ್ರಿ ಸರ್ ಚೆನ್ನಾಗಿಲ್ಲ ಇದು ಬರೀರಿ ಇದನ್ನು ಅಂತ ಹೇಳ್ಕೊಡೋರು ಅವರು ದೇಶೀಯರಿದ್ದರು. ಅದು ಕೆಲವು ಬರೀತಾರೆ ಅವರು, ಕೆಲವು ದೇಶೀಯ ಜನ ಈ ರೆಸಿಡೆಂಟನನ್ನು ಓಲೈಸಿಕೊಂಡು ಚಾಡಿ ಹೇಳಿಕೊಂಡು ತಮ್ಮ ಕೆಲಸ ಗಿಟ್ಟಿಸಿಕೊಳ್ಳುತ್ತಿದ್ದುದು ಉಂಟು. ಯಾಕಂದರೆ ರೆಸಿಡೆಂಟ್ ಬಲಿಷ್ಠ ಆಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ತಮ್ಮ ಕೆಲಸ ಮಾಡ್ಬೇಕಾದ್ರೆ ರೆಸಿಡೆಂಟ್ ಮೂಲಕ ಹೋಗ್ಬಿಡೋದು, ರಾಜರ ಕಡೆ ಹೋಗೋದಿಲ್ಲ. ಕೆಲವು ಸಲ ದಿವಾನರು ಗಟ್ಟಿಯಾದಾಗ ಏನಾಗುತ್ತೆ, ಇವ್ರ ಕೆಲಸ ನಡೀದೇ ಹೋದಾಗ ರೆಸಿಡೆಂಟ್ ಕಡೆ ಮಾಡಿಸ್ಕೊಳ್ಳೋದು. ಅವರು ಕಿರಿಕಿರಿ ಭಾಳ ಕಾಡ್ತಾನೆ, ರೆಸಿಡೆಂಟ್ ಕೊಟ್ಬಿಡು ಹೋಗಲಿ ಅಂತ ಅಂತಿದ್ರೋ ಏನೋ ಗೊತ್ತಿಲ್ಲ, ಅದಕ್ಕೆ ಅವ್ರ ಕಡೆ ಹೋಗೋದು. ಈ 3ನೇ ವರ್ಗ ಇದೆಯಲ್ಲ, ಅಧಿಕಾರಿ ವರ್ಗ, ಇದರ ನೇತೃತ್ವ ದಿವಾನರದು. ರಾಜ್ಯ ಸರ್ಕಾರದ ಪೂರ್ತಿ ಆಡಳಿತ ಜವಾಬ್ದಾರಿ ದಿವಾನರದು. ಕೊನೆಗೆ ಈ ಸರ್ಕಾರದ ಲಕ್ಷಣ ಹೇಗಿತ್ತು, ಡಿ ವಿ ಜಿ ಬರೆದು ಈ ಪುಸ್ತಕ 69ರಲ್ಲಿ ಬಂದದ್ದು ಅಂತ ಹೇಳಿದ್ನಲ್ಲ, ಅವ್ರು ಬರೀತಾರೆ, ಪ್ರಜಾರಾಜ್ಯ ಬಂತು, ಈಗ
ನಮ್ಮದು ಬಂದಿದೆ, ಆವಾಗ ಹೇಗಿತ್ತು ಅಂತ ಹೇಳಿಬಿಡ್ತೇನೆ ಅಂತ. ಮಹಾರಾಜರ ಕಾಲದಲ್ಲಿ ರಾಜ್ಯ ಹೇಗಿತ್ತು? ಅಧಿಕಾರದ ಲಕ್ಷಣವನ್ನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸ್ಥಳಾಧಿಕಾರಿಯ ಪ್ರಾಧಾನ್ಯ ಅಂತ ಬರೀತಾರೆ. ಎಷ್ಟು ಅದ್ಭುತ ಮಾತು ಗೊತ್ತಾ ಅದು. ಸ್ಥಳಾಧಿಕಾರಿಯ ಪ್ರಾಧಾನ್ಯ ಅಂತ ಹೇಳ್ಬೋದು. ದಿವಾನರ ಕಾಲದಲ್ಲಿ ಆಡಳಿತ ಹೇಗಿತ್ತು ಅಂತ. ಅಂದರೆ ಏನರ್ಥ? ಅವ್ರು ಹೇಳೋರು, ಯಾವ್ಯಾವ ಕಾರ್ಯವನ್ನು ಯಾವ್ಯಾವ ಅಧಿಕಾರಿ ಯಾವ್ಯಾವ ಹಂತದಲ್ಲಿ ನಡೆಸಬಹುದು, ತೀರ್ಮಾನ ಮಾಡಬಹುದು ಅನ್ನೋದು ಖಚಿತವಾಗಿ ತೀರ್ಮಾನ ಆಗಿತ್ತು ಮೊದಲು, ಯಾರೇನು ಮಾಡಬೇಕು ಅಂತ ಸ್ಪಷ್ಟ ಕಲ್ಪನೆ ಇತ್ತು. ಅದಕ್ಕೆ ಹೇಳ್ತಾರೆ, ಎವ್ರಿಬಡೀಸ್ ವರ್ಕ್ ಈಸ್ ನೋಬಡೀಸ್ ವರ್ಕ್. ಅಕೌಂಟಬಿಲಿಟಿ ಅಂತ ಏನು ಮಾತಾಡ್ತೇವೆ ಈಗ ನಾವು, ಈ ಕೆಲಸಕ್ಕೆ ಇವರು ಜವಾಬ್ದಾರಿ ಅಂದರೆ ಅವರು ಜವಾಬ್ದಾರಿ ಪೂರ್ತಿ ಆಗಬೇಕು. 4 ಜನ ಕೆಲಸ ಮಾಡ್ತಿದ್ರೆ ಜವಾಬ್ದಾರಿ ಇರೋಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಯಾವ ಕೆಲಸ ಮಾಡಿ ಖಚಿತವಾಗಿ ಗೊತ್ತಿತ್ತು ಎಲ್ಲರಿಗೂ. ಆ ಲೆವೆಲ್ಸ್ ಹೇಗಿತ್ತು ಅಂತ ಬರೀತಾರೆ. ಮೊದಲನೇ ಲೆವೆಲ್ ಶೇಕದಾರರು ಅಂತ. ಇಲ್ಲಿ ಹಿರಿಯರಿದ್ದಾರೆ ಸಾಕಷ್ಟು ಜನ, ಅವ್ರಿಗೆಲ್ಲ ಗೊತ್ತಿರುತ್ತೆ ಶೇಕದಾರರು ಅಂತ. ಈ ಲೋಕಲ್ ಏರಿಯಾದಲ್ಲಿ ಏನೇನು ಕೆಲಸ ಆಗಬೇಕು ಶೇಕದಾರಿಗೆ ಬಿಟ್ಟದ್ದು, ಪೂರ್ತಿ ಕೆಲಸ ಶೇಕದಾರಿಗೆ ಬಿಟ್ಟದ್ದು. ಆತನ ಸಂಪೂರ್ಣ ಜವಾಬ್ದಾರಿ, ಅವನ ತೀರ್ಮಾನ ಕೂಡ ತೊಗೊಳ್ಬಹುದು ಆ ಏರಿಯಾದ ಬಗ್ಗೆ, ಯಾರೂ ತಲೆ ಹಾಕ್ತಿರಲಿಲ್ಲ. ಅಮಲ್ದಾರ್ ಕಡೆ ಯಾರಾದರೂ ಹೋದರೆ ಕೆಲಸ ಆಗಬೇಕಾದ್ರೆ ಅಮಲ್ದಾರು ತಾವು ಡಿಸಿಷನ್ ತೊಗೋತಿರಲಿಲ್ಲಂತೆ, ಶೇಕದಾರನ ಕೇಳಿ ಹೋಗು, ನನ್ನ ಕಡೆ ಬರಬೇಡ ನೀನು ಅಂತ ಹೇಳ್ತಿದ್ರು. ಶೇಕದಾರಿಯೂ ಗೊತ್ತಿತ್ತು ಈ ಕೆಲಸ ಆಗಬೇಕಾದ್ರೆ ನಾನೇ ಮಾಡಬೇಕು, ಮೇಲಿಂದ ಒತ್ತಡ ಬರೋಲ್ಲ ಅಂತ ಗೊತ್ತು ಅವರಿಗೆ. ಅತ್ಯಂತ ಏನಾದರೂ ತಪ್ಪಾದರೆ ಮಾತ್ರ ಮೇಲಿನವ್ರ ಜವಾಬ್ದಾರಿ, ಇದು ಬರ್ತಿರಲಿಲ್ಲ. ಅಮಲ್ದಾರರು ತಾಲೂಕಿನ ಜವಾಬ್ದಾರಿ ಅವರಿಗೆ. ತಾಲೂಕಿನ ಏನೇ ವಿಷಯ ಇದ್ದರೂ ಅಮಲ್ದಾರೇ ಫೈನಲೈಸ್ ಮಾಡೋದು. ಅವ್ರು ಬರೀತಾರೆ, ಡೆಪ್ಟಿ ಕಮಿಷನರ್ ಏನಾದರೂ ಅಮಲ್ದಾರ ಕೆಲಸದಲ್ಲಿ ತಲೆ ಹಾಕಿದರೆ ದಿವಾನರ ಕರೆದು ಹೇಳ್ತಿದ್ರಂತೆ, ಹಾಗೆ ಮಾಡಬೇಡ, ಸ್ಥಳಾಧಿಕಾರಿ ಆತನಿಗೆ ಪ್ರಾಧಾನ್ಯ ಕೊಡಬೇಕು. ಅಮಲ್ದಾರ ಕೆಲಸ ಅಮಲ್ದಾರೇ ಮಾಡಬೇಕು. ಸಣ್ಣವ್ರು ಯಾರಾದರೂ ಹೋಗಿ ಡೆಪ್ಟಿ ಕಮಿಷನರ್ ಕಡೆ ಹೋಗಿ ಅಮಲ್ದಾರಿ ಮಾಡ್ತಿಲ್ಲ, ನೀವು ಮಾಡಿಸ್ಕೊಡಿ ಅಂದರೆ ಅವ್ರು ಮಾಡ್ತಿರಲಿಲ್ಲ, ಅವರೇ ಅಮಲ್ದಾರನೇ ಕೇಳಿ ಅಂತ ಹೇಳ್ತಿದ್ರಂತೆ. ಇಷ್ಟು ಕ್ಲಾರಿಟಿ ಇತ್ತು ಅವಾಗ ಅಂತ. ಮುಂದೆ ಸಬ್ ಡಿವಿಷನ್ ಆಫೀಸರ್ ಅಂತ, 3-4 ತಾಲೂಕುಗಳಿಗೆ ಒಬ್ಬ ಮುಖ್ಯಸ್ಥ. ಎಷ್ಟು ಚೆನ್ನಾಗಿದೆ ನೋಡಿ. ಲೋಕಲ್ ಏರಿಯಾಗೆ ಶೇಕದಾರರು, ತಾಲೂಕಿಗೆ ಅಮಲ್ದಾರರು, 3-4 ತಾಲೂಕು ಸಬ್ ಡಿವಿಷನ್ ಆಫೀಸರು, ಆಮೇಲೆ ಡೆಪ್ಟಿ ಕಮಿಷನರ್, ಒಂದು ಡಿಸ್ಟ್ರಿಕ್ಟಿಗೆ ಒಬ್ಬ ಡೆಪ್ಟಿ ಕಮಿಷನರ್. ಆತಂದೇ ಕಡೆ ಮಾತು. ಡಿಸ್ಟ್ರಿಕ್ಟ್ ವಿಷಯದಲ್ಲಿ ಏನಾದರೂ ಮಾತು ಬಂದರೆ ಡೆಪ್ಟಿ ಕಮಿಷನರ್ದೇ ಫೈನಲ್. ಹೀಗೆ ಪ್ರತಿಯೊಬ್ಬರಿಗೂ ಅವ್ರು ಮಾಡುವಂಥ ಕೆಲಸ ಸ್ವಾತಂತ್ರ್ಯ ಇರೋದರಿಂದ ಜವಾಬ್ದಾರಿನೇ ಇತ್ತು, ತೀರ್ಮಾನ ತೊಗೊಳಕ್ಕೆ ಅನುಕೂಲ ಆಗ್ತಿತ್ತು, ಕೆಲಸ ಕೂಡ ಬೇಗ ಆಗ್ತಿತ್ತು. ಒಂದು ಕಡೆ ಡಿ ವಿ ಜಿ ಬರೀತಾರೆ, ಅವ್ರು ಎಷ್ಟು ಚುರುಕಾಗಿರ್ತಿದ್ರು ಅಂದರೆ, ಒಂದು ಸಲ ಮೀಟಿಂಗ್ ನಡೀತಾ ಇತ್ತಂತೆ. ನಡೆದಾಗ ಯಾವನೋ ಬಂದಂತೆ, ಸ್ವಾಮಿ ನಮ್ಮ ಓಣಿಯಲ್ಲಿ ನೀರೇ ಬಂದಿಲ್ಲ ಗೊತ್ತಾ ಸ್ವಾಮಿ ನಿಮಗೆ ಅಂತ ಹೇಳಿದಂತೆ. ಅಂದಾಗ ಅವರು ಅಮಲ್ದಾರು ಶೇಕದಾರ ಮುಖ ನೋಡಿದ್ರಂತೆ. ಶೇಕದಾರು ಹಿಂಗೆ ಗೋಡ್ ಹಾಕಿದ್ರಂತೆ. ತಕ್ಷಣ ಆಯ್ತು ನಿಂತ್ಕೊಂಡ್ಬಿಟ್ಟು, ಯಾರಿಗೆ ಹೇಳ್ತೀರಿ ನೀರು ಬಂದಿಲ್ಲ ಅಂತ? ಬಂದಿದೆ ನೀರು, ಹೋಗಿ ನೋಡ್ಕೊಂಬನ್ನಿ ನೀವು ಅಂದ್ರಂತೆ. ನಾನು ಬೆಳಗ್ಗೆ ಬಂದಿದ್ದೆ, ನೀವು ಬೆಳಗ್ಗಿಂದ ಹೇಳಬೇಡಿ, ಈಗ ಹೇಳಿ ಮನೆ ಹೋಗಿ ನೋಡ್ಕೊಂಬನ್ನಿ ಅಂದರು. ಮನೆ ಹೋದ್ರೆ ನೀರು ಬಂದಿತ್ತಂತೆ. ಅಂದರೆ ಅಮಲ್ದಾರಿ ಶೇಕದಾರಿಗೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿತ್ತು ಅವ್ನು ಬಿಟ್ಕೊಡ್ಲಿಲ್ಲ ಅವರು. ಅಮಲ್ದಾರಿ ಶೇಕದಾರ್ ನೋಡಿದ್ರು ಅಷ್ಟೇ, ಅವ್ರು ಬಂದಿದೆ ಅಂತ ಗೋಣ್ ಹಾಕಿದ್ರು, ನೀರು ಬರ್ತಾ ಇದೆ ಈಗ ಅಂತ. ಅಂದರೆ ಆಗ ಆಗ್ತಿರುವಂಥ ಪ್ರತಿಯೊಂದು ಕೆಲಸ ಶೇಕದಾರಿಗೆ ಅಮಲ್ದಾರಿಗೆ ಗೊತ್ತಿರ್ತಿತ್ತು ಅಂತ. ತನ್ನ ಏರಿಯಾದಲ್ಲಿ ಆಗ್ತಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಅವರು. ಅವರೊಂದು ಮಾತು ಹೇಳ್ತಾರೆ, ಈಗ ಯಾವುದೋ ಒಂದು ಏರಿಯಾ ಹೋಗಿ ಸ್ವಚ್ಛ ಆಗಬೇಕು, ಕ್ಲೀನ್ ಆಗಬೇಕು ಏರಿಯಾ. ಅವ್ನು ಯಾರಿಗೋಸ್ಕರ ವೇಟ್ ಮಾಡೋದಿಲ್ಲ ಶೇಕದಾರರು, ನನ್ನ ಏರಿಯಾ ಇದು ಚೆನ್ನಾಗಿಲ್ಲದೆ ಹೋದರೆ ನಾಳೆ ನನ್ನ ಬೆಟ್ ಮಾಡಿ ತೋರಿಸ್ತಾರೆ ಅಂತ ನಾನು ಮಾಡಿಸ್ತಿದ್ದ. ಹಾಗೆ ಅವ್ರವ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ರು. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮಲ್ಲೊಂದು ಮಾತುಂಟು, ಭಾಳಷ್ಟು ಜನ ಒಂದೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಆಗೋದಿಲ್ಲ ಅಂತ. ರಾಜರತ್ನಂ ಅತ್ಯಂತ ಪ್ರೀತಿ ಮಾತದು. 2 ಸಲಗ ಒಂದೇ ಕೊಳದಲ್ಲಿ ಸ್ನಾನಕ್ಕೆ ಬಿಡಬೇಡಿ ಏನೋರು. ನಮ್ಮ ಶಾಲೆಯಲ್ಲಿ ಆಗಿತ್ತು, ಕಾಲೇಜಲ್ಲಿ ರಾಜರತ್ನಂ ಬಂದಾಗಲೇ, ಇನ್ನೊಬ್ಬರ ಹೆಸರು ಬೇಡ. ರಾಜರತ್ನಂ ಬಂದು ನಾನು ಲ್ಯಾಬ್ರಾಟ್ರಿಯಲ್ಲಿ ಕೂತ್ಕೊಳ್ಳೋರು. ಅವರಿಗೆ ಅಲ್ಲಿ ಪ್ರಿನ್ಸಿಪಾಲ್ ಚೇಂಬರಲ್ಲಿ ಕೂತ್ಕೊಳ್ಳೋಕೆ ಮನಸ್ಸಿರ್ತಿರ್ಲಿಲ್ಲ. ಕೂತ್ಕೊಂಡಾಗ ಒಂದು ಯಾವುದೋ ಫಂಕ್ಷನ್ನಿಗೆ ಕರೆದಿದ್ವಿ, ಅದೊಂದು ತಪ್ಪು ಮಾಡಿಬಿಟ್ವಿ ನಾವು. ನಮ್ಮ ರಾಜರತ್ನಂ ಅವರಿಗೆ ಪಾಲಿ ಭಾಷೆ ಚೆನ್ನಾಗಿ ಬರ್ತಾಯಿತ್ತು, ಜೈನ ಧರ್ಮದ ಬಗ್ಗೆ ಬುದ್ಧ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಸಂಸ್ಕೃತ ಮತ್ತು ಬೌದ್ಧ ಧರ್ಮದ ತೌಲನಿಕೆ ಅಧ್ಯಯನ ಅಂತ ಹಿಂಗೇನೋ ಮಾಡಿದ್ರು ಒಂದು ಪ್ರೋಗ್ರಾಮು. ರಾಜರತ್ನಂ ಮಾತಾಡಬೇಕು, ಇನ್ನೊಬ್ಬರು ಕರೆದಿದ್ದರು, ಅವರು ವಿದ್ವಾಂಸರು ದೊಡ್ಡವರೇ ಬಂದಿದ್ದರು. ಆದರೆ ಇವರಿಗೆ ಯಾಕೋ ಸ್ವಲ್ಪ ಆಗಲ್ಲ ಅನಿಸುತ್ತೆ. ಬಂದು ನಮ್ಮ ಚೇಂಬರಲ್ಲಿ ಕೂತ್ಕೊಂಡಾಗ ರಾಜರತ್ನಂ ಅವ್ರನ್ನೂ ಕರೆದಿದ್ದೀರೋ ಅಂದರು. ಅಷ್ಟೇ, ಅವ್ರೇನು ಯಾಕೆ ಕರೆದಿದ್ದೀರಿ ಅಂತ ಇವನು ಕೇಳಲಿಲ್ಲ. ಹೌದು ಸರ್ ಅಂದೆ. ಆಯಿತು ಅಂದರು. ಕೂತ್ಕೊಂಡು ಪುಸ್ತಕ ಓದ್ತಾಯಿದ್ರು. ಆಮೇಲೆ ಅವ್ರು ಬಂದವರು ಸ್ವಲ್ಪ ಕೋಪ ಜಾಸ್ತಿ. ಅವ್ರು ಬಂದುಬಿಟ್ಟು ಏಕವಚನದಲ್ಲಿ ಶುರು ಮಾಡಿಬಿಟ್ರು, ಈತನ ಕರೆದಿದ್ರು, ನನ್ನ ಯಾಕೆ ಕರೆದ್ರಿ ನೀವು? ಆತ ಬಂದಲ್ಲಿ ನಾನು ಕಾಲಿಡೋದಿಲ್ಲ, ಹಾಗೆ ಹೀಗೆ ಅಂತ ಶುರು ಆಯಿತು. ರಾಜರತ್ನಂ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಸ್ವಾಮಿ ಕೂತ್ಕೊಳ್ಳಿ, ನಮಗೆ ನಿಮಗೆ ಭಿನ್ನಾಭಿಪ್ರಾಯ ಇರೋದು ಸಾಹಿತ್ಯದಲ್ಲಿ, ಕಾಲೇಜಲ್ಲಿ ಯಾಕೆ ಕಸ ಮುಸ್ರೆಯೋದು? ನಿಮಗೇನು ಸರಿ ಅನಿಸುತ್ತೋ ನೀವು ಮಾತಾಡಿ, ನನಗೇನು ಸರಿ ಅನಿಸುತ್ತೋ ನಾನು ಮಾತಾಡ್ತೀನಿ, ಮಕ್ಕಳ ಮುಂದೆ ಯಾಕೆ ಆಭಾಸ ಇದು ಅಂತ ಹೇಳಿ ಕಳಿಸಿದರು. ಕಳಿಸ್ಬಿಟ್ಟು ನನಗೆ ಹೋಗ್ಬೇಕಾದ್ರೆ ಮೇಷ್ಟ್ರೇ ಅನ್ನೋರು ನನಗೆ ಯಾವಾಗಲೂ, ಮೇಷ್ಟ್ರೇ ತಿಳ್ಕೊಂಬಿಡಿ,
ಒಂದೇ ಕೊಳದಲ್ಲಿ 2 ಆನೆ ಯಾವತ್ತೂ ಬಿಡಬಾರ್ದು. ಯಾಕಂದರೆ ಎರಡೂ ಸ್ನಾನ ಮಾಡಲ್ಲ, ಕೊಳ ಸಲಸಾಗತ್ತೆ. ನಮ್ಮಲ್ಲಿ ಅಧಿಕಾರಸ್ಥರು ತಿಳ್ಕೊಬೇಕಾದಂಥ ಮಾತಿದು. ಅವ್ರು ಹೇಳ್ತಾರೆ, ಈಗ ಪ್ರಜಾರಾಜ್ಯ ಬಂದ ಮೇಲೆ DVG ಹೋಲಿಸಿ ನೋಡ್ತಾರೆ. ಪ್ರಜಾರಾಜ್ಯ ಬಂದ ಮೇಲೆ ಆಡಳಿತ ಶಿಥಿಲ ಯಾಕಾಯಿತು ಅಂದರೆ, ಶೇಕದಾರ್ ಮಾಡೋ ಕೆಲಸಕ್ಕೆ ನಾನು ಡೆಪ್ಟಿ ಕಮಿಷನರ್ ಕಡೆ ಹೋಗ್ತೇನೆ, ಪರಿಚಯ ಇದೆ ಅಂಥೇಳಿ. ಆ ಡೆಪ್ಟಿ ಕಮಿಷನರು ಶೇಕದಾರ್ ಕಡೆ ಹೋಗಿ ಅಂತ ಹೇಳಲ್ಲ, ತಮ್ಮ ಅಧಿಕಾರ ಚಲಾಯಿಸೋಕ್ಕೆ ಮಾಡಿರಿ ಇದನ್ನು ಅಂತ ಹೇಳ್ತಾರೆ ಅವರಿಗೆ. ಅವ್ರು ಒತ್ತಾಯಕ್ಕೆ ಮಾಡ್ತಾರೆ. ಅಂದರೆ ತನ್ನ ಆತ್ಮಸಾಕ್ಷಿಗೋಸ್ಕರ ಆತ ಕೆಲಸ ಮಾಡ್ತಾ ಇಲ್ಲ, ಇನ್ನೊಬ್ರು ಒತ್ತಡಕ್ಕೋಸ್ಕರ ಕೆಲಸ ಮಾಡ್ತಿದ್ದಾನೆ, ಅವನಿಗೂ ಆಸಕ್ತಿ ಇಲ್ಲ ಮಾಡೋದಕ್ಕೆ ಅಂತ. ಒಂದು ಆದ ಘಟನೆ ಹೇಳಿಬಿಡ್ತೇನೆ. ಒಂದು ಸಂಸ್ಥೆಯಲ್ಲಿ, ಬೆಂಗಳೂರಲ್ಲಿ ಒಂದು ದೊಡ್ಡ ಸಂಸ್ಥೆ, ಅಲ್ಲಿ ಒಬ್ಬರು ಅಧ್ಯಕ್ಷರಾಗಿದ್ದವರು ದೊಡ್ಡ ಅಧಿಕಾರದಲ್ಲಿದ್ದಂಥವ್ರು. ದೊಡ್ಡ ಅಧಿಕಾರದಲ್ಲಿದ್ದಾಗ ಸಮಯ ಸಿಕ್ಕೋಲ್ಲ. ಅವ್ರು ಬರೀ ಮೀಟಿಂಗ್ ಅಷ್ಟೇ ಬಂದು ಚೇರ್ಮನ್ ಅಂತ ಸೈನ್ ಮಾಡಿ ಹೋಗ್ಬಿಡೋರು. ಅವರು ರಿಟೈರ್ ಆಗಬೇಕಲ್ಲ ಎಲ್ಲರ ಹಾಗೆ. ಈ ಭಾಳ ಬ್ಯುಸಿ ಇದ್ದವ್ರು ರಿಟೈರ್ ಆದರೆ ಭಾಳ ಕಷ್ಟ. ಯಾರಿಗೆ ಹೇಳಿ? ಅವ್ರ ಮನೆ ಮಂದಿಗೆ. ಅವರಿಗೆ ನರಮ ಇರ್ತದೆ. ಅವ್ರ ಮನೆ ಮಂದಿಗೆ ಈತ ಮನೇಲಿ ಇದ್ದು ಅಭ್ಯಾಸ ಇಲ್ಲ, 24 ತಾಸು ಮನೇಲಿ ಕೂತ್ಕೊಂಡ್ರೆ ಅವ್ರಿಗೂ ಕಷ್ಟನೇ. ಇವರು ಏನು ಮಾಡಿದರು ಅಂದರೆ, ನಾನು ಕೇಳಿದರು, ಒಂದು ಕೆಲಸ ಮಾಡ್ತೀನಿ, ನಾಳೆಯಿಂದ ಹೇಗೂ ಫ್ರೀ ಆಗಿಬಿಟ್ಟಿದ್ದೇನಲ್ಲ, ನಾನು ಆಫೀಸಲ್ಲಿ ಕೂತ್ಕೊಂಡ್ಬಿಡ್ತೇನೆ ಬೆಳಗ್ಗೆ ಹೋಗಿ ಅಟ್ಲೀಸ್ಟ್ ಫ್ರಮ್ 9 to 2:30, 9 to 2, 9 to 1, 4 ತಾಸು ಕೂತ್ಕೊಂಡ್ಬಿಡ್ತೇನೆ, ಅಡ್ಮಿನಿಸ್ಟ್ರೇಷನ್ ಫಾಸ್ಟ್ ಆಗುತ್ತೆ ಅಂದರು. ನಾನು ಹೇಳಿದೆ, ತಪ್ಪು ತಿಳ್ಕೊಳ್ತಿದ್ರು ಮಾತು ಹೇಳ್ತೀನಿ ಸರ್, ದಯವಿಟ್ಟು ದಿನ ಹೋಗಬೇಡಿ ನೀವು. ಯಾಕೆ ಅಂತ ಕೇಳಿದರು. ನಾನು ಇಫ್ ಯು ಗೋ ದೇರ್ ಯು ಮೇಕ್ ಆಲ್ ದಿ ರಿಮೈನಿಂಗ್ ಆಫೀಸರ್ಸ್ ರಿಡಂಡೆಂಟ್ ಅಲ್ವಾ ಸರ್? ಅಧ್ಯಕ್ಷರೇ ಕೂತ್ಕೊಂಡು ಪ್ರತಿಯೊಂದು ಫೈಲು ಅವರೇ ನೋಡ್ತಾ ಇದ್ದರೆ ಏನಾಗುತ್ತೆ? ಅವ್ರು ಹೇಳಿದೆ, ಮನಸ್ಸಿಗೆ ಮುಟ್ಟೋಂಗೆ ಹೇಳಿದೆ. ಮೊದಲೇ ದಿವಸ ಇಲ್ಲಿ ಗಾಬರಿ ಆಗಿಬಿಡುತ್ತೆ, ಚೇರ್ಮನ್ ಬಂದು ಕೂತಿದ್ದಾರೆ ಅಂತ. ಮೊದಲೇ ದಿವಸ ಆ ಫೈಲ್ ತೊಗೊಂಬನ್ರಿ ಅಂತ ಯಾರು ಪ್ರಿನ್ಸಿಪಾಲ್ ಹೇಳಿದ್ರೆ ಅವರೇ ಓಡ್ಕೊಂಬರ್ತಾರೆ, ಫೈಲ್ ಹಿಡ್ಕೊಂಬರ್ತಾರೆ. 2ನೇ ದಿವಸ, 3ನೇ ದಿವಸ, 4ನೇ ದಿವಸ ಇನ್ನೊಬ್ಬ ಲೆಕ್ಚರರ್ ಹೇಳ್ತಾರೆ, ಅದೇನೋ ಚೇರ್ಮನ್ ಫೈಲ್ ಬೇಕಂತ ಕೊಟ್ಟು ಬನ್ನಿರಿ ಸ್ವಲ್ಪ ಅಂತಾರೆ. ಇನ್ನು 15 ದಿವಸ ಅಟೆಂಡರ್ ಕಡೆಯಿಂದ ಕೊಟ್ಟು ಕಳಿಸ್ತಾರೆ ಫೈಲು. ದಿನ ಇದ್ದುಬಿಟ್ರೆ ಅವ್ರು ಸೆಕ್ರೆಟ್ರಿ ಏನು ಮಾಡ್ತಾರೆ, ಜಾಯಿಂಟ್ ಸೆಕ್ರೆಟ್ರಿ ಏನು ಮಾಡ್ತಾರೆ, ತೀರ್ಮಾನ ತೊಗೊಳ್ಬೇಕಾದ್ರೆ ಪಾಪ ಸೆಕ್ರೆಟ್ರಿ ಅವರು ಪ್ರತಿಯೊಂದು ಚೇರ್ಮನ್ಗೆ ಕೂತು ಮಾಡ್ತಾಯಿದ್ರೆ ಹೇಗೂ ಮಾಡ್ತಾರೆ, ಮಾಡಲಿ ಬಿಡ್ರಿ ಅವರೇ ಮಾಡ್ತಾರೆ ಅಂತ ಹೇಳಿ ಅದರ್ಸ್ ಬಿಕಮ್ ರಿಡಂಡೆಂಟ್. ಅದಕ್ಕೆ ಹೇಳ್ತಾರೆ, ಯಾವ ಕಾರ್ಯವನ್ನು ಯಾರು ಮಾಡಬೇಕು ಅವರೇ ಮಾಡಬೇಕು ಅಂತ. ಇದರದ್ದು ಅರ್ಥ ಆಗೋಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಯಾಕೆ ದಕ್ಷತೆಯಿಂದ ಕೆಲಸ ನಡೀತಿತ್ತು ಅಂತಂದರೆ ಅವರವರ ಜವಾಬ್ದಾರಿ ಅವರಿಗಿತ್ತು. ಇದನ್ನು ಅವ್ರು ಎಷ್ಟು ಒಂದೇ ಮಾತಲ್ಲಿ ಹೇಳ್ತಾರೆ, ಸ್ಥಳಾಧಿಕಾರಿಯ ಪ್ರಾಧಾನ್ಯ ಇತ್ತು. ಆದರೆ ಈ ಪ್ರಜಾ ರಾಜ್ಯ ಬಂದ ಮೇಲೆ ಆಡಳಿತ ಶಿಥಿಲಾಗೋದಕ್ಕೆ ಕಾರಣ ಅಂದರೆ ಯಾರು ಒಬ್ಬರು ಜವಾಬ್ದಾರಿ ಅಂತ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಕಾರ್ಯವೈಖರಿಯನ್ನು, ಆಡಳಿತದ ಕಾರ್ಯವೈಖರಿಯನ್ನು ಗಮನಿಸ್ತಾ ಮಹಾರಾಜರ ಮನಸ್ಸಿಗೆ ತೃಪ್ತಿ ಆಗುವಂತೆ ಮತ್ತು ರೆಸಿಡೆಂಟರ ಹಾವಳಿಯನ್ನು, ದಾಳಿಯನ್ನು ತಪ್ಪಿಸುವ ಹಾಗೆ ದಕ್ಷತೆಯಿಂದ ಕೆಲಸ ಮಾಡೋದು ದಿವಾನರ ಕರ್ತವ್ಯ ಆಗಿತ್ತು. ಇದು ತಂತಿಯ ಮೇಲೆ ಕಸರತ್ತು ಮಾಡಿದಷ್ಟೇ ಸುಲಭವಾದದ್ದು ಅಂತ ಬರೀತಾರೆ. ಅಂಥ ಕೆಲಸವನ್ನು ದಿವಾನರು ಮಾಡ್ತಾಯಿದ್ರು. ಯಾವಾಗ ಹೇಳ್ತಾರೆ, ಇಟ್ ಈಸ್ ಇಂಪಾಸಿಬಲ್ ಟು ಸರ್ವ್ 2 masters ಅಂತ. ಯು ಕ್ಯಾನ್ ಸರ್ವ್ 1 master, ಬಟ್ ಸರ್ವಿಂಗ್ 2 masters ಇಸ್ ಡಿಫಿಕಲ್ಟ್. ದಿವಾನರಿಗೆ 2 ಆಗಿರೋದು, ಮಹಾರಾಜರಿಗೂ ತೃಪ್ತಿ ಮಾಡಬೇಕು, ರೆಸಿಡೆಂಟಿಗೂ ಮನಸ್ಸು ಬೇಜಾರಾಗದೆ ನೋಡ್ಕೊಳ್ಬೇಕಾದದ್ದು, ಮತ್ತು ಕೆಲಸನೂ ಆಗಬೇಕು, ಈ ಥರ ನಡಿಬೇಕು. ಆದರೆ DVG ಮಾತನ್ನು ಎಷ್ಟು ತೂಕವಾಗಿ ಬರೀತಾರೆ ಕೊನೆಗೆ ಅಂದರೆ, ಅವ್ರದ್ದೇ ಮಾತು, ಸತ್ವಹೀನರಾದ ಕೆಲ ದಿವಾನರು ರೆಸಿಡೆಂಟ್ರಿಗೆ ಅಂಜಿ ನಡೆಯುತ್ತಿದ್ದರು. ಬೇಕಾಗಿರಲಿಲ್ಲ. ಸತ್ವಹೀನರಾದಂಥದ್ದು, ಇದು ಭಾಳ ಮುಖ್ಯವಾದ ಮಾತು. ಒಳಗಿನ ಅಂತಃಸತ್ವ ಕಮ್ಮಿ ಆದಾಗ ಹೊರಗಿನ ಗಿಮಿಕ್ ಶುರು ಆಗ್ತದೆ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ. ವೆನ್ ದಿ ಇನ್ನರ್ ಸ್ಟ್ರೆಂಗ್ ಡಿಸಪಿಯರ್ಸ್ ಗಿಮಿಕ್ ಸ್ಟಾರ್ಟ್ ಅಂತ. ಒಳಗಡೆ ಸತ್ವ ಕಮ್ಮಿ, ಹೊರಗಡೆ ತೋರಿಸ್ಬೇಕಲ್ಲ ಏನಾದರೂ. ಅದಕ್ಕೇನು ಮಾಡ್ತಾರೆ, ಇನ್ನೊಂದು ಮಾತನ್ನು ಬರೀತಾರೆ, ಎಷ್ಟು ಆಳವಾಗಿ ಹೋಗ್ಬೋದು ಮಾತನ್ನು ನಾನು ಗಮನಿಸಿ. ಸ್ವಪ್ರಯೋಜನವನ್ನು ಇಂಗಿತದಲ್ಲಿರಿಸಿಕೊಂಡಿದ್ದ ದಿವಾನರುಗಳು ರೆಸಿಡೆಂಟನಿಗೆ ಮುಖೋಲ್ಲಾಸ ಮಾಡಲು ಸಿದ್ಧರಿದ್ದರು ಅಂತ. ಏನು ಅರ್ಥ ಹೇಳಿ? ಸ್ವಪ್ರಯೋಜನವನ್ನು ಇಂಗಿತದಲ್ಲಿರಿಸ್ಕೊಂಡಿದ್ದರು. ಏನೋ ಲಾಭ ಆಗ್ತದೆ ರೆಸ್ಟೋರೆಂಟ್ ಕಡೆಯಿಂದ, ಲಾಭ ಮಾಡ್ಕೊಳ್ತೀವಿ ಗೊತ್ತಿಲ್ಲ, ಲಾಭ ಆಗ್ತದೆ ಅನ್ನುವಂಥದ್ರಿಂದ ದಿವಾನರುಗಳು ರೆಸಿಡೆಂಟನಿಗೆ ಮುಖೋಲ್ಲಾಸ, ಅಪ್ರಿಸಿಯೇಷನ್, ಸುಮ್ಮನೆ ಹೊಗಳ್ಕೊಂಡಿರುವಂಥ ಹೊಗಳಭಟ್ಟು ಕೆಲಸ ಮಾಡ್ತಾಯಿದ್ರು ಅಂತ. ಈಗ ಮೊದಲನೇ ದಿವಾನರು ಯಾರು? ಮೊದಲನೇ ದಿವಾನರು ಪ್ರಖ್ಯಾತರಾದಂಥವರು. ಅದಕ್ಕೆ DVG ಟೈಟಲ್ ಕೊಟ್ಟಿದ್ದಾರೆ ಅವರಿಗೆ, ಭಾರತದ ಪ್ರಪ್ರಥಮ ಪ್ರಜಾರಾಜ್ಯವಾದಿ ಸಿ ರಂಗಾಚಾರ್ಯರು ಅಂತ. ಎಷ್ಟು ದೊಡ್ಡ ಹೊಗಳಿಕೆ ಅದು ಗೊತ್ತಾ? ಮೈಸೂರಿಂದಲ್ಲ, ಭಾರತದ ಪ್ರಪ್ರಥಮ ಪ್ರಜಾರಾಜ್ಯವಾದಿ ಶ್ರೀ ರಂಗಾಚಾರ್ಯರು ಅಂತ ಅವ್ರ ಬಗ್ಗೆ ಬರಿತಾ ಹೋಗ್ತಾರೆ. ಇಂಡಿಯಾ ದೇಶದಲ್ಲಿ ಮೊಟ್ಟ ಮೊದಲನೆಯ ಪ್ರಜಾರಾಜ್ಯವಾದಿ ದಿವಾನ್ ರಂಗಾಚಾರ್ಯರವರು. ಅವ್ರದ್ದು 1881ರಲ್ಲಿ ಸ್ಥಾಪಿತ ಪ್ರಜಾಪ್ರತಿನಿಧಿ ಸಭೆ, ರಿಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಕರಿತಾ ಇದ್ರು ಅದನ್ನು. ಈಗ ನಿರ್ನಾಮವಾಗಿ ಹೋಗಿದೆ. ಮೊದಲನೇ ಸೆಂಟೆನ್ಸ್ DVG ಅವ್ರ ಬಗ್ಗೆ ಬರೆಯೋದು. ಅವ್ರು ಮಾಡಿದಂಥದ್ದು ಈಗ ನಿರ್ನಾಮವಾಗಿ ಹೋಗಿದೆ. ಕಾಲ ಪ್ರವಾಹ
ಎಷ್ಟೋ ರಾಜ್ಯಗಳನ್ನು, ಚಕ್ರಾಧಿಪತ್ಯಗಳನ್ನು, ಎಷ್ಟೋ ಮತಗಳನ್ನು, ಸಾಹಿತ್ಯಗಳನ್ನು ಕೊಚ್ಚಿ ಹಾಕಿಬಿಟ್ಟಿದೆ. ಎಷ್ಟೋ ಒಳ್ಳೆಯದನ್ನು ಅದು ಆಗಲೇ ಇಲ್ಲ ಅನ್ನೋ ಹಾಗೆ ಮಾಡಿಬಿಟ್ಟಿದೆ ಅಂದ್ಬರೋದು. ಕೊನೆಗೆ ಹಾಗೆ ಕಾಲದ ಹೊಡೆತಕ್ಕೆ ಸಿಕ್ಕಿ ನಷ್ಟವಾದದ್ದರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಕೂಡ ಒಂದು. ಬರೀಬೇಕಾದ್ರೆ ದುಃಖ ಆಗಿರ್ಬೇಕು ಡಿ ವಿ ಜಿಗೆ, ಅದರ ಭಾಗವಾಗಿದ್ದರು ಅವರು. ಹೇಳ್ತಾರೆ, ಕಾಲ ತೆರಪೆ ಇಲ್ಲದೆ ಹರಿವ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೆನಿತೋ ತೇಲಿ ಹೋಗಿಹವು, ಪುರರಾಷ್ಟ್ರ ದುರ್ಗಗಳು, ಮತನೀತಿ ಯುಕ್ತಿಗಳು, ಪುರುಷತನ ನಿಂತಿಹುದು ಮಂಕುತಿಮ್ಮ. ಎಲ್ಲ ಕೊಚ್ಕೊಂಡು ಹೋಗಿದೆ, ಪುರುಷತನ ಉಳ್ಕೊಂಡಿದೆ. ರಂಗಾಚಾರ್ಯರು ಆ ಪುರುಷ ನಿಂತ್ಕೊಂಡಕ್ಕೆ ಒಂದು ಮಾದರಿ ಅವ್ರು ಮಾಡಿ ಹಾಕಿದರು. ಅದು ಹೇಗೆ ಮಾಡಿದರು ಅಂತ ಬರೀತಾರೆ, ಅವ್ರ ಮಾತುಗಳಲ್ಲಿ ನೋಡ್ಬೇಕು ಅದನ್ನು. ಸಾಮಾನ್ಯವಾಗಿ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ನಾವು ತುತ್ತೂರಿ ಊದಿ ತಮಟೆ ಬಾರಿಸ್ತೀವಿ ಸಣ್ಣ ಸಣ್ಣ ಕೆಲಸಕ್ಕೆ. ಅವ್ರು ಏನೂ ಮಾಡಲಿಲ್ಲ ಅಂತ. ಅವ್ರು ಹೇಗೆ ಮಾಡಿದರು ಅಂದರೆ, ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ರೀತಿ ನಮ್ಮ ಕಾಲಕ್ಕೆ ಬೋಧಪ್ರದವಾಗಿದೆ. ನಮಗೆ ಬುದ್ಧಿ ಬರಬೇಕಾದ ನೋಡಿದರೆ ಅಂತ ಹೇಳ್ತಾರೆ. ರಂಗಾಚಾರ್ಯರು ಅಂಥ ಅಪೂರ್ವವಾದ ಮಹಾಕಾರ್ಯವನ್ನು ಪ್ರಾರಂಭ ಮಾಡಿದರೂ ಕೂಡ ಅದರ ಆರಂಭಕ್ಕೆ ಯಾವ ಉತ್ಸವವನ್ನು ನಡೆಸಲಿಲ್ಲ, ಯಾವ ತುತ್ತೂರಿಯನ್ನು ಓದಿಸಲಿಲ್ಲ, ಯಾವ ಮಂಟಪ ವೇದಿಕೆಗಳನ್ನು ಕಟ್ಟಿಸಲಿಲ್ಲ. ನೆನೆಸ್ಕೊಂಡಾಗ ಅನಿಸುತ್ತೆ, ನಾವು 4 ಆಣೆ ಕೆಲಸಕ್ಕೆ 12 ಆಣೆ ಪ್ರಚಾರ ಮಾಡಿರ್ತೇವೆ ಅಂತ. ನಮ್ಮ ಕಡೆ ಧಾರವಾಡ ಕಡೆ ಮಾತುಂಟು, 4 ಆಣೆ ಕೋತಿ 12 ಆಣೆ ಬೆಲ್ಲ ತಿಂತು ಅಂತ. ಮೊನ್ನೆ ನೋಡಿದ್ದೊಂದು ಪ್ರೋಗ್ರಾಮ್ ನೋಡಿದ್ದೀನಿ ನಾನು, ಭಾಗವಹಿಸಿದ್ದೆ ಒಂದು ಕಡೆಗೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ, 32 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ ಅನೌನ್ಸ್ಮೆಂಟು. ಒಂದು ದೊಡ್ಡ ದೊಡ್ಡ ಫ್ಲೆಕ್ಸ್ ಬೋರ್ಡಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ, ಒಂದು 50 ಕಡೆ ಬಂದಿದೆ. ಅದು ಫೋಟೋ ಹಾಕಿದ್ದಾರೆ, ಯಾರ್ಯಾರು ದಾನಿಗಳದು ಅಂತೆಲ್ಲ ಹೋಗಿದ್ದಾರೆ. ಫೈನಲ್ ಫಂಕ್ಷನ್ಗೆ ಹೋಗಿ ನೋಡಿದರೆ 32 ಜನಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಪ್ರತಿಯೊಂದು ಮಗುಗೂ 600 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಒಟ್ಟು ಖರ್ಚು 18,000 ರಿಂದ 20,000 ಆಗಿರಬೇಕು ಖರ್ಚು, ಅಂದರೆ ಸ್ಕಾಲರ್ಶಿಪ್ ಖರ್ಚು. ಒಂದೊಂದು ಫ್ಲೆಕ್ಸ್ ಬೋರ್ಡಿಗೂ ಸುಮಾರು 12,000 ಖರ್ಚಾಗಿರಬೇಕು ಅಂತ. ಒಂದು 10 ಬೋರ್ಡ್ ಆದರೂ ನೋಡಿರ್ಬೇಕು ನಾನು. ಆ ಪ್ರಚಾರ ಇಲ್ಲಿ ಯಾಕೆ ಬರೀತಾರೆ ಅಂದರೆ, ಅದಕ್ಕೆ ಬೋಧಪ್ರದವಾದದ್ದು ಅಂತ ಹೇಳ್ತಾರೆ. ಇಂಥ ದೊಡ್ಡ ಸಭೆ ಅದು, ಬಹುಶಃ ಭಾರತದಲ್ಲಿ ಮೊದಲನೇ ಬಾರಿಗೆ ಆದಂಥ ಕೆಲಸ ಅದು, ಫಸ್ಟ್ ಟೈಮ್ ಇನ್ ಇಂಡಿಯಾ. ಅಂಥದ್ದು ಮಾಡಿದಾಗ ಯಾವುದೂ ಪ್ರಚಾರ ಮಾಡಲಿಲ್ಲ ಅವರು. ಅದಕ್ಕೆ ಅವ್ರಿಗೆ ಐಡಿಯಾ ಹೇಗೆ ಮಾಡಿದರು ರಂಗಾಚಾರ್ಯರು ಅಂತ, ಬುದ್ಧಿವಂತರಾಗಿದ್ದರು ಅವರು ಅಂತ. ಮಹಾರಾಜರ ಆಡಳಿತಕ್ಕೆ ಬಂದ ಮೇಲೆ 81ಕ್ಕೆ ಆಡಳಿತ ಬಂತಲ್ಲ, ಮೈಸೂರು ರಾಜ್ಯಕ್ಕೆ ಮತ್ತೆ ಬಂದು ಅಧಿಕಾರ ಬಂದಾಗ ಅವು ನವರಾತ್ರಿ ಉತ್ಸವ ಶುರು ಮಾಡಿದರು ರಂಗಾಚಾರ್ಯರು. ನೋಡಿ ಎಷ್ಟು ಸಾಮ್ಯ ಇದೆ ಅಂದರೆ, ತಿಲಕರು ಗಣೇಶ ಉತ್ಸವ ಮಾಡಿದ ಉದ್ದೇಶ ಅದು, ಜನರನ್ನ ಒಂದು ಕಡೆ ಕೂಡಿಸ್ಬೇಕು ಅಂತ, ಒಗ್ಗೂಡಿಸಿಕೊಳ್ಳುವಂಥ ಕೆಲಸ ಅದು. ಇಲ್ಲಿ ನವರಾತ್ರಿ ಉತ್ಸವ ಶುರು ಮಾಡಿದರು. ಜನಕ್ಕೆಲ್ಲ ತುಂಬ ಸಂತೋಷ ಆಗಿಬಿಡ್ತು, ಮೈಸೂರು ಜನಕ್ಕೆಲ್ಲ. ಎಷ್ಟೋ ವರ್ಷ ನಿಂತು ಹೋಗಿತ್ತು ನವರಾತ್ರಿ, ಮತ್ತೆ ಶುರು ಆಯ್ತಲ್ಲ ಅಂತ ಸಂತೋಷ ಆಯಿತು. ಆ ಸಂಭ್ರಮದಲ್ಲಿ ನಡೆದು ಹೋಯ್ತಲ್ಲ. ಆಗೇನು ಮಾಡಿದ ರಂಗಾಚಾರ್ಯರು ಅಂದರೆ, ರಾಜರು ತುಂಬ ಚಿಕ್ಕವರು, ಚಾಮರಾಜರು ತುಂಬ ಚಿಕ್ಕವರು, ಇವರೇ ನೋಡ್ಕೋತಾ ಇದ್ದಿದ್ದೆಲ್ಲನೂ. ಆಗೇನು ಮಾಡಿದರು, ಬಂದಿದ್ರಲ್ಲ ನವರಾತ್ರಿ ಉತ್ಸವಕ್ಕೆಲ್ಲ ಹಿರಿಯರು, ಅವ್ರನ್ನೆಲ್ಲ ದೊಡ್ಡವ್ರನ್ನೆಲ್ಲ ಕೂಡಿಸಿದ್ರಂತೆ. ರಾಜ್ಯಕ್ಕೋಸ್ಕರ ಏನು ಒಳ್ಳೇದು ಮಾಡ್ಬೋದು, ಸಲಹೆ ಕೊಡಿ, ಉಪದೇಶ ಕೊಡಿ ಅಂತ ಕೇಳ್ಕೊಂಡ್ರಂತೆ ಕೂಡಿಸ್ಬಿಟ್ಟು. ನೋಡಿ ಆ ಸಂಭ್ರಮ ನಡೀತಾ ಇತ್ತು ತನ್ನ ಪಾಡಿಗೆ. ಅಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲರ ಅಭಿಪ್ರಾಯ ಕೇಳ್ಕೊಂಡ್ರಂತೆ. ಅಭಿಪ್ರಾಯ ಕೇಳ್ಕೊಂಡು ರೆಸಿಡೆಂಟನ್ನು ಮನಸ್ಸೋಲಿಸಿದ್ರು. ನೋಡಿ ಎಷ್ಟು ಒಳ್ಳೊಳ್ಳೆ ಅಭಿಪ್ರಾಯ ಬರ್ತದೆ, ಬರೀ ನಾವೇ ತೀರ್ಮಾನ ಮಾಡೋದು ಸರಿಯಲ್ಲ, ಅವ್ರನ್ನೂ ಸ್ವಲ್ಪ ಸೇರಿಸ್ಕೊಂಡ್ರೆ ನಮ್ಮ ರೈತಾಪಿ ಜನನ್ನು, ವರ್ತಕರನ್ನು, ಪ್ರಮುಖರನ್ನು, ಸಾಹಿತಿಗಳನ್ನು ಸೇರಿಸ್ಕೊಂಡು ಒಂದು ಸಭೆ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರಂತೆ. ಅವ್ನು ಯಾವುದೋ ವೀಕ್ ಮೊಮೆಂಟಲ್ಲಿ ಮಾಡ್ಬೋದೇನೋ ಅನ್ನಂತೆ. ನೋಡಿ ಅವ್ರು ಹೇಗೆ ಬರೀತಾರೆ ಅವ್ರ ಮಾತು. ಹೀಗೆ ನಿಯಮ ನಿಬಂಧನೆಗಳಿಗೆ ಒಳಪಡದೆ ಸ್ನೇಹ ರೀತಿಯಲ್ಲಿ ಪ್ರಾರಂಭವಾದದ್ದು ಪ್ರಜಾಪ್ರತಿನಿಧಿ ಸಭೆ. ಅವ್ರು ಹೇಗೆ ಅದಕ್ಕೆ ಹೆಸರು ಕೊಟ್ಬಿಟ್ರು ಅವರು. ಜನ ಬಂದು ಮಾತಾಡಿದ್ರಲ್ಲ, ಪ್ರಜಾಪ್ರತಿನಿಧಿ ಸಭೆ ತೀರ್ಮಾನ ಹೀಗಾಯಿತು ಅಂತ ಹಾಕ್ಬಿಟ್ರು. ಆ ಮೊದಲನೇ ಸಾರಿ ಅನಿರ್ಬಂಧ ಸಭೆಯ ಅನುಭವದಿಂದ ಸರ್ಕಾರಕ್ಕೆ ಅನೇಕ ಉಪಯುಕ್ತವಾದಂಥ ಮಾರ್ಗದರ್ಶನ ಸಿಗ್ತದೆ ಅಂತ ಗೊತ್ತಾದ ತಕ್ಷಣ ಇದನ್ನು ಮಾಡಬೇಕು ಅಂತ ಏನು ಮಾಡಿದರು, ಹುಕುಮೆ ಹೊರಡಿಸ್ಬಿಟ್ರು ರಂಗಾಚಾರ್ಯರು. ಏನು, ಈ ಪ್ರಜಾಪ್ರತಿನಿಧಿ ಸಭೆ ಎಂಬುದು ನಿಯತವಾಗಿ ವರ್ಷಕ್ಕೊಮ್ಮೆ ಸೇರತಕ್ಕದ್ದು ಎಂದು ಹುಕುಂ ಮಾಡಿಬಿಟ್ರು. ನೋಡಿ ವರ್ಷಕ್ಕೊಮ್ಮೆ ಅಂತ ಮೊದಲು ಶುರು ಮಾಡಿದರು. ಎಷ್ಟು ಬುದ್ಧಿವಂತರು ಅಂದರೆ, ಒಂದೇ ಸಲ ರೆವಲ್ಯೂಷನರಿ ಆಗಿ ತಿಂಗಳಿಗೊಂದು ಸಲ ಮೀಟ್ ಮಾಡಬೇಕು ಇದು ಕಮಿಟಿ ಎಂದಿದ್ದರೆ ಬ್ರಿಟಿಷ್ನವ್ನು ಏನೋ ಸಂಶಯ ಬರ್ತಿತ್ತು, ಅವ್ನಿಗೆ ಏನೋ ಇದೆ ಇದು ಅಂತ. ವರ್ಷಕ್ಕೊಂದು ಸಲ ಅಂತ ಇಟ್ಬಿಟ್ರು. ಆದರೆ ಗಮನಿಸಬೇಕಾದದ್ದು, ರಂಗಾಚಾರ್ಯರು ಕೆಲವರು ಡಿ ವಿ ಜಿ ಹೇಳ್ತಾರೆ, ಅಕಸ್ಮಾತ್ತಾಗಿ ಅದು ಬಂದಾಗ ಕೂತಿದ್ರಲ್ಲ ಅವರು ನವರಾತ್ರಿ ಹಬ್ಬದಲ್ಲಿ, ಅಭಿಪ್ರಾಯ ಕೇಳ್ಕೊಂಬಿಟ್ಟು ಮಾಡಬೇಕು ಅಂತ ಅಲ್ಲಿ ಐಡಿಯಾ ಬಂತು ಅವರಿಗೆ ಅಂತ ಹೇಳ್ತಾರೆ. ಡಿ ವಿ ಜಿ ಕರೆಕ್ಟ್ ಮಾಡ್ತಾರೆ, ಹಾಗಲ್ಲ, ಅದು ಮೊದಲಿಂದ ವಿಚಾರ ಇತ್ತು ಅವರಿಗೆ. ಟ್ರೇಸ್ ಮಾಡಿದ್ದಾರೆ ನೋಡಿ. ಪ್ರಜಾಪ್ರತಿನಿಧಿಯ ಸಭೆ ಯೋಚನೆ ರಂಗಾಚಾರ್ಯರ ತಲೆಯಲ್ಲಿ ಬಹುಕಾಲದಿಂದ ಇದ್ದದ್ದು. ಸಂಸ್ಥಾನವನ್ನು ಮಹಾರಾಜರಿಗೆ ಒಪ್ಪಿಸಿಕೊಡುವ ಸಂದರ್ಭದಲ್ಲಿ ಕೆಲವರು ಕರಾರುಗಳನ್ನು ಮಹಾರಾಜರು ಅಂಗೀಕರಿಸತಕ್ಕದ್ದೆಂದು ಬ್ರಿಟಿಷ್ ಸರ್ಕಾರದವರು ಗೊತ್ತು ಮಾಡಿದರು. ಎಗ್ರಿಮೆಂಟ್ ಇರುತ್ತಲ್ಲ, ಈ ಪ್ರಕಾರ ನಡ್ಕೋಬೇಕು ಅಂತ. ಆಗ ಆ ಕರಾರಿನ ಅಂಶ ಯಾವುದಿರಬೇಕು ಅಂತ ಬ್ರಿಟಿಷ್ ಕಮಿಷನರ್ ತೀರ್ಮಾನ ಮಾಡಬೇಕು.
ರಾಜರಿಗೂ ಬ್ರಿಟಿಷ್ ಸರ್ಕಾರಕ್ಕೂ ಒಪ್ಪಂದ ಆದಾಗ ಕರಾರು ಏನಿರಬೇಕು ಅಂತ ನೋಡಿ. ಆವಾಗ ಏನಾಗಿತ್ತು ಪರಿಸ್ಥಿತಿ ಅಂದರೆ, ಕಮಿಷನರ್ ಗಾರ್ಡನ್ರವರಿಗೆ ರಂಗಾಚಾರ್ಯರು ಕಾರ್ಯದರ್ಶಿಯಾಗಿ ಸಲಹೆಗಾರರಾಗಿದ್ದರು. ಆಗ ದಿವಾನರಾಗಿರಲಿಲ್ಲ ಇನ್ನೂ ಅವರು. ಕಮಿಷನರ್ಗೆ ಸಲಹೆಗಾರರಾಗಿದ್ದರು ಅವರು. ಅವನ ತಲೆಯಲ್ಲಿ ತುಂಬಿಸಿ ಕರಾರಲ್ಲಿ ಸೇರಿಸಿದ್ದಾರೆ ಅದನ್ನು ಅವರು. ಹೇಗೆ ಮಾಡಿದ್ದಾರೆ ಅಂದರೆ, ಹೀಗೆ ರಂಗಾಚಾರ್ಯರು ತಮ್ಮ ಆಲೋಚನೆಗಳನ್ನು ಕರಾರುಗಳ ಪಟ್ಟಿಯಲ್ಲಿ ಸೇರಿಸಲು ಅವಕಾಶವಾಯಿತು. ಅದನ್ನು ಸೇರಿಸಿದ್ದು ಈ ಮಾತುಗಳಲ್ಲಿ ಅವ್ರ ಮಾತೆ. ಮೈಸೂರು ಸರ್ಕಾರವು ಪ್ರಜಾಭಿಪ್ರಾಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಮುಖ ರೈತರ, ವರ್ತಕರ ಮತ್ತು ಇತರ ಪ್ರಜಾಪ್ರಮುಖರ ಒಂದು ಪ್ರತಿನಿಧಿ ಸಭೆಯನ್ನು ಏರ್ಪಡಿಸತಕ್ಕದ್ದು. ಕಂಡೀಷನ್ ಹಾಕೋದು ಇವರು. ಈ ನಮ್ಮ ಕಡೆ ಆಡೋಕಿಬ್ರು ಇಲ್ಲದೆ ಹೋದಾಗ ಚೆಸ್ ಆಡ್ತಾರೆ ಕೆಲವರು ಹಳ್ಳಿಯಲ್ಲಿ. ಆಡೋಕಿಬ್ಬ ಇಲ್ಲದೆ ಹೋದಾಗ ಚೆಸ್ ಇಟ್ಬಿಟ್ಟು ಈ ಕಡೆಯಿಂದ ಈ ಕಡೆ ಆಡೋದು, ಎದ್ದು ಆ ಕಡೆ ಹೋಗಿ ಆ ಕಡೆ ಆಡೋದು, ಒಬ್ಬನೇ ಎರಡು ಕಡೆ ಆಟ ಆಡೋದು. ರಂಗಾಚಾರ್ಯ ಮಾಡಿದ ಅದೇ ಕೆಲಸ. ಕಮಿಷನರ್ ಮೂಲಕ ಕರಾರು ಹಾಕ್ಸೋದು, ಇಲ್ಲಿ ಸಭೆ ಮಾಡೋದು. ಆದರೆ ಏನಾಯಿತು ಅಂದಾಗ ಒಬ್ಬ ರೆಸಿಡೆಂಟ್ ಒಪ್ಕೊಂಡ್ಬಿಟ್ಟ, ಇನ್ನೊಬ್ಬ ತಿರಸ್ಕಾರ ಮಾಡಿಬಿಟ್ಟ. ನಂತರ ಏನೋ ಇದೇ ಮಸಲತ್ತಿದ್ರೊಳಗೆ ಅಂತ. ಅದು ಯಾಕೆ ತಿರಸ್ಕಾರ ಮಾಡಿದರು ಅಂತ ಮಾತು ಹೇಳ್ತಾರೆ ಅವರು. ಬ್ರಿಟಿಷ್ ಸರ್ಕಾರಕ್ಕೆ ಬಹುಶಃ ಹೆದರಿಕೆ ಬಂದಿರಬೇಕು. ಯಾಕಂದರೆ ನೇರವಾಗಿ ನಮ್ಮ ಆಡಳಿತಕ್ಕೆ ಒಳಪಟ್ಟ ಬ್ರಿಟಿಷ್ ಇಂಡಿಯಾದಲ್ಲೇ ನಾವು ಮಾಡದಿರುವ ಯೋಜನೆಯನ್ನು ಮೈಸೂರಿನಂಥ ಒಂದು ಆಧೀನ ರಾಜ್ಯಕ್ಕೆ ಕಾರ್ಯಕ್ಕೆ ತರುವುದೇ? ನಮಗೆ ಹೊಳಿಲಾರದ ಐಡಿಯಾ ಅವ್ರು ಹೊಳಿಬೇಕಾ? ಇದು ಮಾಡೋದು ಬೇಡ, ಇಂಡಿಯಾಕ್ಕೆ ತರಬೇಕು ಅಂದ್ಬಿಟ್ಟು. ಇನ್ನೊಂದು ವಿಚಾರ, ಇದರ ಪರಿಣಾಮ ಬ್ರಿಟಿಷ್ ಇಂಡಿಯಾದಲ್ಲಿ ಏನಾದೀತು ಎಂಬುದು ಅವರ ಶಂಕೆ. ಅದಕ್ಕೆ ರಂಗಾಚಾರ್ಯ ಏನು ಮಾಡಿದರು, ನಮಗೆಷ್ಟು ಮಾದರಿ ಇದೆ ನಮ್ಮ ಕಣ್ಣು ಮುಂದೆ ಅಂದರೆ, ನಮಗೊಂದು ಸಲ ಯಾವುದು ಒಳ್ಳೆಯದು ಅಂತ ಅನಿಸುತ್ತೋ ಉತ್ಸಾಹದಿಂದ ಮಾಡೋಕ್ಕೆ ಹೋಗ್ತೇವೆ. ಯಾರೋ ಬೇಡ ಅಂದರೆ ನಾವೇನು ಮಾಡ್ತೀವಿ, ಸಾಮಾನ್ಯ ಬಹುಪಾಲು ಮಂದಿ 90% ಜನ ಏನು ಮಾಡ್ತಾರೆ, ಮಾಡಬೇಕು ಅಂತ ಹೋದೆ ಸರ್, ಅವ್ರು ಬೇಡ ಅಂದರೆ ಹಾಳಾಗಿ ಹೋಗಲಿ, ಏನಾರು ಮಾಡ್ಕೊಂಡು ಹೋಗಲಿ, ನಾವು ಸಂಬಂಧನೇ ಬೇಡ, ಬಿಟ್ಬಿಡ್ತೇವೆ ನಾವು. ಆದರೆ ಅವ್ರು ರಂಗಾಚಾರ್ಯ ಎಷ್ಟು ಚೆನ್ನಾಗಿದ್ದರು ಅಂದರೆ ಹೇಳ್ತಾರೆ, ಈ ಇಂಗಿತವನ್ನು ರಂಗಾಚಾರ್ಯರು ಗ್ರಹಿಸಿ ಆ ಯೋಜನೆಯನ್ನು ಆಗ್ಗೆ ಕೈ ಬಿಟ್ಟಂತೆ ಮಾಡಿ, ಬಿಡಲಿಲ್ಲ, ಹಾಗೆ ಕೈ ಬಿಟ್ಟಂತೆ ಮಾಡಿ ಅನುಕೂಲ ಕಾಲಕ್ಕಾಗಿ ಕಾದಿದ್ದರು. ಅಂಥ ಅನುಕೂಲ ಸಂದರ್ಭ ಬಂದ ಕೂಡಲೇ ಈ ನವರಾತ್ರಿ ಉತ್ಸವ ಬಂತಲ್ಲ, ಹಿಂದಿನ ಯೋಜನೆಯನ್ನು ಕಾರ್ಯಕ್ಕೆ ತಂದುಬಿಟ್ರು. ಅದಕ್ಕೆ ಹೇಳ್ತಾರೆ, ಯಾವ ಪೂರ್ವ ಸಿದ್ಧತೆಯೂ ಇಲ್ಲದೆ, ಯಾರ ಗಮನವನ್ನು ಆಕರ್ಷಿಸದೆ, ಕಾಡು ನೆಲದಲ್ಲಿ ಹುಟ್ಟಿದ ಸಸಿಯಂತೆ ಮೊದಲಾದ ಪ್ರಜಾಪ್ರತಿನಿಧಿ ಸಭೆ 60 ವರ್ಷಗಳ ಕಾಲ ಮಹಾವೃಕ್ಷವಾಗಿ ಬೆಳೆಯಿತು. ಎಷ್ಟು ಬರ್ತಾರೆ, ಕಾಡು ಸಸಿ ಹಾಗೆ ಹುಟ್ಟಿತು, ಯಾರೂ ನೋಡಲಿಲ್ಲ ಅದನ್ನು. ಮನೆ ಮುಂದೆ ಹಾಕಿದ ಗಿಡ ಆದರೆ 4 ಜನ ನೋಡ್ತಾರೆ, ಕಾಡಲ್ಲಿ ಸಸಿ ಯಾರು ನೋಡ್ತಾರೆ? ಯಾರ ಗಮನಕ್ಕೆ ಬರದ ಹಾಗೆ. ಇದು ಬಹಳ ಒಳ್ಳೆಯ ಮಾತು ಅನಿಸುತ್ತೆ ನನಗೆ. ನಾವು ಎಷ್ಟು ಪ್ರಚಾರ ಮಾಡ್ತೇವೋ ಒಂದು ಕಾರ್ಯಕ್ರಮದ ಬಗ್ಗೆ, ಅಷ್ಟು ಜನರ ಅಟೆನ್ಷನ್ ಡ್ರಾ ಮಾಡ್ತದೆ ಅದು. ಎಷ್ಟು ಜನ ನೋಡ್ತಾರೋ ಅಷ್ಟು ಎಲ್ಲರೂ ಒಳ್ಳೆ ಬುದ್ಧಿಯಿಂದ ನೋಡ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ, ತೊಂದರೆಗಳು ಬರ್ತದೆ. ಈ ಇನ್ವೈಟ್ ಟ್ರಬಲ್ ಅಂತ, ಇನ್ವೈಟ್ ಟ್ರಬಲ್. ಅದು ಬೇಡ ಕೆಲಸ ಆಗಬೇಕು ಮುಖ್ಯ ಅಂತ ಹೇಳಿ ಯಾರು ಗಮನಕ್ಕೆ ತರದ ಹಾಗೆ ಮಾಡಿಬಿಟ್ರು ಅವರು ಅಂತ. ಇಷ್ಟೆಲ್ಲ ಮಾಡಿದಂಥ ರಂಗಾಚಾರ್ಯರು ವ್ಯಕ್ತಿಶಃ ಆಗಿದ್ದರು. DVG ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಮೊದಲು ಅವರು ಎಷ್ಟು ಬುದ್ಧಿವಂತರಾಗಿದ್ದರು ಅಂತ ಹೇಳಿದರು, ಎಷ್ಟು ವಿಚಕ್ಷಣೆಯಿಂದ ಕೆಲಸ ಮಾಡಿದರು ಅಂತ. ಆದರೆ ವ್ಯಕ್ತಿಶಃ ಅವರು ಹೇಗಿದ್ದರು ಅಂತ ಬರೀತಾರೆ. ಉಡುಪಿನ ಬಗ್ಗೆ ಬರೀತಾರೆ. ರಂಗಾಚಾರ್ಯರು ಅವರು ಉಡುಪು ತೊಡುಗೆಗಳ ವಿಷಯದಲ್ಲಿ ತೀರಾ ಅಲಕ್ಷ್ಯದಿಂದಿದ್ದವರು. ಅವರಿಗೆ ಯಾವಾಗಲೂ ಅವಸರ. ಅವ್ರು ಹೇಳ್ತಾರೆ, ಅವ್ರು ಕೂತದ್ದೇ ನೋಡಿ ಗೊತ್ತಿಲ್ಲ ನಮಗೆ ಅಂತ. ಯಾವಾಗಲೂ ಅವಸರ. ಕೋಟನ್ನು ದಗಲೆಯಾಗಿ ಹಾಕಿಬಿಡುವರು. ಕೋಟಿನ ಗುಂಡಿಯನ್ನು ಹೆಚ್ಚು ಕಡಿಮೆ ಹಾಕಿಬಿಡುವುದು ಅಪರೂಪವೇನಲ್ಲ. ಮೇಲಿನ ಗುಂಡಿ ಕೆಳಗೆ, ಕೆಳಗಿನ ಗುಂಡಿ ಮೇಲೆ, ಹಾಗೆ ಅಭ್ಯಾಸ ಅಪರೂಪ ಏನಲ್ಲ. ರುಮಾಲನ್ನಂತೂ ಕೈಗೆ ಬಂದಂತೆ ಸುತ್ತುವರು. ಈ ಸೊಟ್ಟೆ ಪಟ್ಟೆಗಳನ್ನು ನೋಡಿ ಅವರ ಹೆಂಡತಿ ಅಲಮೇಲಮ್ಮನವರು ಸಹಿಸಲಾರದೆ ಒಂದು ಸಾರಿ ಹೇಳಿದರಂತೆ. ಎಷ್ಟೊಂದು ನೋಡ್ತಾರೆ ಪಾಪ ಹೆಂಡತಿ. ಒಂದು ಸಲ ಹೇಳಿದ್ರಂತೆ. ಏನು ಹೇಳಿದ್ರಂತೆ? ಬಟ್ಟೆ ಸರಿಯಾಗಿ ಹಾಕ್ಕೊಳ್ಬಾರ್ದೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ ರಂಗಾಚಾರ್ಯರದು. ನಾನೇನು ಮಾಧವರಾಯನೇ? ಮುಂದೆ ಹೋಗಿ ದಿವಾನರಾದವರು, ನಾನೇನು ಮಾಧವರಾಯನೇ? ಆತನಾದರೆ ಇಲ್ಲಿಗೆ ಬರುವ ಪರಂಗಿ ಹೆಂಗಸರನ್ನು ಅನುಸರಿಸಿಕೊಂಡು ಹೋಗಿ ಅವರೊಡನೆ ಮಾತಾಡ್ತಾನೆ. ನಾನು ಸೊಗಸುಗಾರ ಪುಟ್ಟಸ್ವಾಮಿ ಅಲ್ಲ ಅಂತ ಹೇಳಿದರು. ಹೇಳಿಬಿಟ್ಟು ಇದನ್ನು ನನಗೆ ಅಲಮೇಲಮ್ಮನವರೇ ಹೇಳಿದರು ಅಂತ DVG ಬರೀತಾರೆ. ಯಾವಾಗ ನೋಡಿದರೂ ಏನೂ ಅವಸರ. ಅವರು ಚಿತ್ರ ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗ ನೋಡಿದರೂ ಏನೂ ಅವಸರ. ನೆನೆಸಿಕೊಂಡಾಗ ಮೈಸೂರಿಗೆ ಹೊರಡುವರು. ಪ್ಲ್ಯಾನ್ ಇಲ್ಲ, ಏನಿಲ್ಲ, ಹೋಗಬೇಕು, ಪ್ರಪೋಸಲ್ ಇಲ್ಲ. ದಿವಾನರು ಹೋಗಬೇಕು ಅಂದರೆ ಪ್ಲ್ಯಾನ್ ಆಗಬೇಕಲ್ಲ ಮೊದಲು. ಏನಿಲ್ಲ, ಹೊರಟ್ಬಿಡೋದು. ಅಥವಾ ಮತ್ತೆಲ್ಲಿಗೂ ಹೊರಟು ಬಿಡೋರು. ಆಗ ರೈಲು ಇನ್ನೂ ಹೊಸದು, ರೈಲೇ ಹೊಸದು. ದಿವಾನರು ಹಾಸಿಗೆ, ಬಟ್ಟೆ ಪೆಟ್ಟಿಗೆ ಯಾವುದೂ ಇಲ್ಲದೆ ಬಂದು ರೈಲೇನೆ ಕುಳಿತು ಬಿಡೋರು. ಏನೂ ಇಲ್ಲ, ಯಾರಿಗೂ ಗೊತ್ತು ಕೊಡೆಯಲ್ಲ ಹೋಗ್ತಾರೆ ಅಂತ. ಆಮೇಲೆ ಅದನ್ನು ನೋಡಿದವರು ಯಾರಾದರೂ ಬಟ್ಟೆ ಬೇರೆ ತಂದು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಹಾಗೇ ನಿರ್ವಾಹ ಮಾಡುವರು ನೋಡಿ. ಆಗ ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಅಧಿಕಾರಿಯಾಗಿದ್ದ ಪುಟ್ಟಣ್ಣ ಶೆಟ್ಟರು
ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲ್ ಅಂತೀವಲ್ಲ, ಅವ್ರು ರೈಲ್ವೆ ಅಧಿಕಾರಿ ಆಗಿದ್ದರು ಅವಾಗ. ಈ ಅವಕಾಶ ಅವ್ರಿಗೆ ಸಿಕ್ತಂತೆ. ಅವರಿಗೊಂದು ಅವಕಾಶವಾಯಿತು. ಅವರು ಏನು ಮಾಡ್ತಿದ್ರು, ಅವರು ಯಾವಾಗಲೂ ಒಂದು ಹಾಸಿಗೆಯ ಸುರುಳಿ, ಬಟ್ಟೆಗಳ ಒಂದು ಸೆಟ್ಟು, ಅದನ್ನು ದಿವಾನರ ಮನೆಯನ್ನು ತರಿಸಿ ಸ್ಟೇಷನ್ನಲ್ಲಿ ಕೈಗಾವಲಾಗಿ ಇಟ್ಕೊಳ್ತಿದ್ರು. ರಂಗಾಚಾರ್ಯರು ಪೂರ್ವ ಸಿದ್ಧತೆ ಇಲ್ಲದೆ ಪ್ರಯಾಣ ಹೊರಟ ಕೆಲವು ಸಂದರ್ಭಗಳಲ್ಲಿ ತಾವು ಹೋದ ಕಡೆಗೆ ತಮ್ಮ ಬಟ್ಟೆ ಬರೆ ಬಂದದ್ದನ್ನು ಕಂಡು ಆಶ್ಚರ್ಯ ಆಗಬೇಕಾದ್ದೆ, ಹಾಗೆ ಬಂದುಬಿಟ್ಟಿದ್ದಾರೆ. ಆಶ್ಚರ್ಯಪಟ್ಟು ಇದು ಯಾರ ಕೆಲಸ ಎಂದು ವಿಚಾರಿಸಿ ತಿಳಿದುಕೊಂಡ್ರಂತೆ. ಡಿ ವಿ ಜಿ ಬರೆಯೋ ಸ್ಟೈಲ್ ನೋಡಿ ಮುಂದೆ ಹೇಗಿದೆ. ತಿಳಿದ ಮೇಲೆ ಅವರಿಗೆ ಪುಟ್ಟಣ್ಣ ಶೆಟ್ಟರ ವಿಷಯದಲ್ಲಿ ಮೆಚ್ಚುಗೆಯಾಗಿ ಪುಟ್ಟಣ್ಣ ಶೆಟ್ಟರಿಗೆ ಮೇಲ್ದರ್ಜೆ ಉದ್ಯೋಗ ಸಿಕ್ಕಿತ್ತಂತೆ. ಎಷ್ಟು ಬುದ್ಧಿವಂತಿಕೆ ನೋಡಿ ಅದು. ಆದರೆ ಅವರು ಎಷ್ಟು ಬುದ್ಧಿವಂತರಾಗಿದ್ದರು. ಅವಸರ ಅಂತ ಹೇಳ್ತೀವಲ್ಲ, ಬಟ್ಟೆ ಕಡೆ ಗಮನ ಇರಲಿಲ್ಲ. ಯಾಕೆ ಅಂದರೆ ಅವರ ಮನಸ್ಸು ಬೇರೆ ಕಡೆ ಓಡ್ತಾ ಇತ್ತು ಅಂತ. ಅದನ್ನು ಎಷ್ಟು ಚೆನ್ನಾಗಿ ಬರೀತಾರೆ. ಮೈಸೂರನ್ನು ಚೆನ್ನಾಗಿ ಬಲ್ಲಂಥ ಜಿ ಬಿ ಮ್ಯಾಲೆಸನ್ ಎಂಬ ಗ್ರಂಥಕರ್ತ ರಂಗಾಚಾರ್ಯರ ಮೆದುಳನ್ನು ಡೈನಮೋ ಎಂದು ವರ್ಣಿಸಿದ್ದಾನೆ. ರಂಗಾಚಾರ್ಯರ ಬುದ್ಧಿ ಯಾವಾಗಲೂ ಡೈನಮೋ ಯಂತ್ರದಂತೆ ಅವಿಶ್ರಾಂತವಾಗಿ ಕೆಲಸ ಮಾಡುತ್ತಿತ್ತು. ಮುಂದಿನ ಸಾಲು ಅವ್ರು ನೋಡಿ, ಸತ್ತಾಗ ಅವರ ವಯಸ್ಸು 52. ಇಲ್ಲಿದ್ದಾರೆ ದಿವಾನ್ ರಂಗಾಚಾರ್ಯ ಇದ್ದಾರೆ. 52 ವರ್ಷ ತೀರ್ಕೊಂಡಾಗ. ಅಂದರೆ ಆ ಮನಸ್ಸು ಒಂದು ಚೂರು ಒಂದು ಸೆಕೆಂಡ್ ಖಾಲಿ ಇರ್ತಿರಲಿಲ್ಲ. ಅವಿಶ್ರಾಂತ ದುಡಿಮೆ. ಆ ದುಡಿಮೆ ಕಡೆ ಮನಸ್ಸಿದ್ದಾಗ ಈ ಕಡೆ ಮನಸ್ಸು ಹೋಗಲ್ಲ. ಇದು ಭಾಳ ಕಡೆ ಬರುತ್ತೆ, ವಿಜ್ಞಾನಿಗಳಿಗೂ ಬರುತ್ತೆ, ಎಲ್ರಿಗೂ ಬರುತ್ತೆ ಈ ಥರ ಇರೋದು. ಅವ್ರಿಗೆ ಆ ಲಕ್ಷ್ಯ ಇರೋದಿಲ್ಲ, ಆ ಕಡೆ ಎಚ್ಚರ ಇಲ್ಲ ಅವರಿಗೆ. ಅದು ಮುಖ್ಯ, ಅವರಿಗೆ ಆ ಕೆಲಸ ಮುಖ್ಯ. 24 ಗಂಟೆ ದುಡಿತಾ ಇರುವಂಥ ಮನಸ್ಸು ಡೈನಮೋ ಅಂತ ಕರಿತಿದ್ರಂತೆ. ರಂಗಾಚಾರ್ಯರು ಆತುರದ ಸ್ವಭಾವದವರು. ಸೋಮಾರಿತನವನ್ನು ಪಡಬೋಸತನವನ್ನು ಕಂಡರೆ ರೇಗಿ ದಂಡಿಸುವರು. ಅವರಿಗೆ ಸ್ಲೋ ಅಂದರೆ ಆಗ್ತಿರಲಿಲ್ಲ. ಇನ್ನೊಂದು ಅದಕ್ಕೆ ಒಂದು ಎನೆಕ್ಷರ್ ಇದೆ, ರಂಗಾಚಾರ್ಯರು ಇದಕ್ಕೆ ಒಂದು ಎನೆಕ್ಷರ್ ಬರೆದಿದ್ದಾರೆ. ಅದರಲ್ಲೊಂದು ಮಾತು ಬರುತ್ತೆ, ಅವ್ರಿಗೆ ನಿಧಾನವಾಗಿ ಮಾತಾಡೋರು ಕಂಡ್ರೆ ತುಂಬ ಸಿಟ್ಟಂತೆ. ನಮ್ಮಲ್ಲಿ ಕೆಲವರು ಇರ್ತಾರೆ ನೋಡಿ, ನಿಧಾನಕ್ಕೆ ಮಾತಾಡ್ತಾರೆ, ಮುಂದಿನ ಮಾತು ಯಾವಾಗ ಬಂದಿತ್ತೋ ಅಂತ ಕಾದ್ಕೊಂಡಿರ್ಬೇಕು. ಇವ್ರಿಗೆ ಆ ಥರ ಮಾತು ಅಷ್ಟು ವೇಗವಾಗಿ ಮಾತಾಡೋರು. ಅವರು ತಮ್ಮ ಇದ್ದರಂತೆ, ಅವ್ರು ದೊಡ್ಡ ವಕೀಲರು, ಭಾರಿ ಪ್ರಖ್ಯಾತರು ಅವರು, ಅಯ್ಯಂಗಾರು. ಅವ್ರ ಮನೆಗೆ ಹೋಗಿದ್ದಾರೆ. ಇವರು ಬಟ್ಟೆ ಗಿಟ್ಟೆ ಎಚ್ಚರಿಲ್ಲ, ಬರೀ ಒಂದು ಪಂಚೆ ಉಟ್ಕೊಂಡಿದ್ದಾರೆ, ಹೆಗಲ ಮೇಲೆ ಒಂದು ಟಾವೆಲ್ ಹಾಕ್ಕೊಂಡು ಕೂತಿದ್ದಾರೆ. ಅವ್ರು ಯಾರೋ ಕಕ್ಷಿದಾರರು ಬಂದರು, ಏನೋ ಪ್ರಾಬ್ಲಮ್ ಹೇಳ್ಕೊತಾ ಇದ್ದರು. ಇವರಿಗೆ ಪೂರ್ತಿ ವಿರುದ್ಧವಾದಂಥವ್ರು ತಮ್ಮ. ತುಂಬ ನಿಧಾನಕ್ಕೆ ಮಾತಾಡೋದು, ಬಂದವ್ರನ್ನೆಲ್ಲ ಒಪ್ಪಿಸುವಂಥ ಮಾತು. ವಕೀಲರು ತಾನೆ, ಅವ್ರು ಒಪ್ಪಿಸ್ಬೇಕಲ್ಲದೆ. ಆ ಕಕ್ಷಿದಾರ ಏನೋ ಹೇಳ್ಕೊಂಡ, ಇವ್ರು ನಿಧಾನವಾಗಿ ಹಾಗಲ್ಲ ಹೀಗೆ ಮಾಡು ಅಂದರು. ಅವ್ನು ಇನ್ನೊಂದು ಕಷ್ಟ ಹೇಳ್ಕೊಂಡ, ಇವ್ರನ್ನ ಹೇಳ್ತಾ ಇದ್ದರು. ಇವರು ದಿವಾನರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರು ದಿವಾನರು ಅಂತ ಈ ಮನೆ ಕಕ್ಷಿಗೆ ಗೊತ್ತಿಲ್ಲ. 1-2 ನಿಮಿಷ ನೋಡಿದ್ರಂತೆ ಅವರು. ಇವ್ರು ನಿಧಾನ ವರ್ಣನೆ ಮಾಡೋದು ನೋಡಿ ಅವ್ರು ಬರೀತಾರೆ, ಮಾತು ಕೆಟ್ಟ ಮಾತದು. ತಮ್ಮನಿಗೆ ಹೇಳ್ತಂತೆ, ಮುಂಡೆ ಮಗನೇ ಅರ್ಧ ಗಂಟೆ ಅದೇ ಹೇಳ್ತಾ ಇದೆ, ತಿರ್ಗಾ ಮುರ್ಗ ಹೇಳಿ ಮುಗಿಸ್ ಕಳಿಸೋನು ಹೊರಗಡೆ ಅಂದ್ರಂತೆ. ಆ ಕಕ್ಷಿದಾರಿಗೆ ಗಾಬರಿ ಆಗಿಬಿಡ್ತು. ನಮ್ಮ ವಕೀಲರಿಗೆ ಹಿಂಗೆ ಮಾತಾಡ್ತಾನೆ, ಯಾವನು ಇವನು ಅಂತ. ಅವನು ತನ್ನ ಬ್ಯಾಗ್ ಹಿಡ್ಕೊಂಡು ಹೊರಗೆ ಹೋಗ್ಬಿಟ್ಟಂತೆ. ಹೊರಗೆ ಹೋದನು, ಯಾರು ಅವನು ಅಂತ ಕೇಳಿದಂತೆ. ಅವನು ಅನ್ಬೇಡ್ರಿ, ದಿವಾನ್ರವರು ಅಂತ ಹೇಳಿದ್ರಂತೆ. ಅಂದರೆ ನಿಧಾನವಾಗಿ ಮಾತಾಡೋದು, ಅದು ಕೇಳಿ ಕಳಿಸ್ಬಿಡು ಫಸ್ಟ್, ಅವನು ಹಿಡ್ಕೋಬೇಡ, ಜಾಸ್ತಿ ಮಾತಾಡಬೇಡ. ಇದು ಅವ್ರ ಸ್ವಭಾವ. ಅದನ್ನು ಬರೀತಾರೆ ಅವರು. ಟಕ್ ಅಂತ ಶಿಕ್ಷೆ ಕೊಟ್ಬಿಡೋರು. ಈ ಸ್ವಭಾವ ಮಹಾರಾಜರಿಗೆ ಗೊತ್ತಿತ್ತಂತೆ. ಮತ್ತು ಮಹಾರಾಜರು ಕೂಡ ಅವರಿಗೆ ಹೆದರುತ್ತಿದ್ದರು ಅಂತ ಬರೆದಿದ್ದಾರೆ. ಮಹಾರಾಜರು ಚಿಕ್ಕವರಲ್ವ ಅವಾಗ. ಇನ್ನೂ ಒಂದು ಸಂಗತಿ, ಭಾಳ ತಮಾಷೆ ಸಂಗತಿ ಇದು. ಸಂಗತಿ ಎಷ್ಟು ಹೆದರ್ತಿದ್ದರು ಮಹಾರಾಜರು ಸಣ್ಣವರು ಬಾಲಕರಾಗಿದ್ದಾಗ ಅಂದರೆ, ರಂಗಾಚಾರ್ಯರು ವಾಸವಾಗಿದ್ದುದು ಸತ್ಯಾಲಯ ಎಂಬ ಮನೆಯಲ್ಲಿ. ಆ ಮನೆ ಇದ್ದುದು ಬೆಂಗಳೂರು ಅರಮನೆಯ ರಸ್ತೆಯಲ್ಲಿ, ಅರಮನೆಯಿಂದ ಸುಮಾರು 2 ಫರ್ಲಾಂಗ್ ದೂರದಲ್ಲಿ. ನಾನು ಯಾಕೆ ಆ ಮಾತನ್ನು ಓದ್ತಾ ಇದ್ದೀನಿ ಅವ್ರ ಮಾತುಗಳನ್ನೇ ಅಂದರೆ, ಆ ಚಿತ್ರ ಬರೆಯುವ ಶೈಲಿ ಇದೆಯಲ್ಲ, ಕಣ್ಣಿಗೆ ಕಟ್ಟೋ ಹಾಗೆ. ಆ ಅರಮನೆಯಿಂದ 2 ಫರ್ಲಾಂಗ್ ದೂರದಲ್ಲಿರುವಂಥದ್ದು. ಈ ಮನೆಗೆ ಈಚೆಗೆ ಸೊಂಡೂರು ಮಹಾರಾಜರು ಸೊತ್ತಾಗಿತ್ತು. ಮಹಾರಾಜ್ ಚಾಮರಾಜ ಒಡೆಯರವರು ವಿದ್ಯಾಭ್ಯಾಸಕ್ಕಾಗಿಯೂ ರಾಜ ಪದವಿಗೆ ತರಬೇತಿ ಪಡೆಯುವುದಕ್ಕಾಗಿಯೂ ಬೆಂಗಳೂರು ಅರಮನೆಯಲ್ಲಿ ಬೀಡಾರು ಮಾಡಿದರು. ಸಣ್ಣವರು. ರಂಗಾಚಾರ್ಯ ಮನೆ ಹತ್ತಿರವಾದ್ದರಿಂದ ಅವರು ಯಾವ ಹೊತ್ತಿನ ತಟಕನೆ ಅರಮನೆಗೆ ಬಂದು ಬಿಡುತ್ತಾರೋ ಎಂಬ ಅಂಜಿಕೆ ಇನ್ನೂ ಬಾಲಕರಾದ ಮಹಾರಾಜರಿಗೆ ಮನಸ್ಸಲ್ಲಿ ತುಂಬಿತ್ತು. ಹೆದರಿಕೆ. ಮೊದಲು ದಿವಾನರು ಬರ್ತಾರೆ ಅಂದರೆ ಮೆಸೇಜ್ ಬರಬೇಕು, ಬಂದು ಹೇಳಬೇಕು. ಅವನು ಬೆಲ್ಟ್ ಹಾಕ್ಕೊಂಡು ಬರ್ತಿದ್ನಲ್ಲ, ಅವ್ನು ದಫೇದಾರ ಥರ ಹಾಕ್ಕೊಂಡು ಹೇಳಬೇಕು. ಆಮೇಲೆ ಏನು ಇವ್ರು ಹಾಗಿಲ್ಲೇ ಇಲ್ಲಲ್ಲ, ಬಂದುಬಿಡೋರು. ಮಹಾರಾಜರಿಗೆ ಗಾಬರಿ, ಯಾವಾಗ ಬಂದು ಬೈದು ಬಿಡ್ತಾರೋ ಅಂತ ಹೆದರಿಕೆ. ಅದಕ್ಕೊಂದು ಏರ್ಪಾಟು ಮಾಡ್ಕೊಂಡಿದ್ದರಂತೆ ಮಹಾರಾಜರು. ಏನು ಏರ್ಪಾಟು ಅಂತ ಹೇಳ್ತಾರೆ. ರಂಗಾಚಾರ್ಯರು ತಲೆ ಮೇಲೆ ರುಮಾಲಿಟ್ಟು ಮನೆಯಿಂದ ಹೊರಡಲು ಸಿದ್ಧರಾಗುತ್ತಿದ್ದಾಗ ಒಬ್ಬ ಆಳು ಅವರ ಮನೆಯ ಗೇಟಿನ ಮುಂದೆ ನಿಂತು ಕೈ ಸನ್ನೆಯಿಂದ ಅವರು ಹೊರಡುವವರಿದ್ದಾರೆ ಎಂದು 5-6 ಗಜ ದೂರದಲ್ಲಿದ್ದ ಆಳಿಗೆ ತಿಳಿಸುವನು.
ಅಲ್ಲಿ ದೂರ ಇದ್ದವನಿಗೆ. ಹಾಗೆ ಆ 2ನೇ ಆಳು ಇನ್ನು 5 ಗಜ ಆಚೆ ಇದ್ದ 3ನೇ ಆಳಿಗೆ ತಿಳಿಸುವುದು. ಈಗ 8-10 ಆಳುಗಳ ಸನ್ನೆಯಿಂದ ಸಂಚಾರದಿಂದ ಅರಮನೆಗೆ ವರ್ತಮಾನ ತಲುಪುವುದು. ರಿಲೇ ರೇಸ್ ಇದು. ಕೈ ಮಾಡಿ ಹೇಳಿದ ತಕ್ಷಣ ಹೊರಟರು ಅಂತ 2 ನಿಮಿಷದಲ್ಲಿ ಮಹಾರಾಜರಿಗೆ ಗೊತ್ತಾಗ್ಬಿಡೋದಂತೆ. ಒಡನೆಯ ಮಹಾರಾಜರು ಎದ್ದು ಚೊಕ್ಕಟ ಮಾಡಿಕೊಂಡು ಪೋಷಾಕು ಧರಿಸಿ ತಮ್ಮ ಆಫೀಸ್ ರೂಮಲ್ಲಿ ಕುಳಿತಿರುವರು. ದಿವಾನರು 7-8 ನಿಮಿಷಗಳ ಒಳಗಾಗಿ ಬಂದು ಮಹಾರಾಜರು ಚಾಕೆ ಚುಕ್ಕೆ ಉಳ್ಳವರು, ವ್ಯಾಸಂಗ ನಿರತರಾಗಿವರು ಎಂದು ಭಾವಿಸಿ ತಮ್ಮ ಮೆಚ್ಚುಗೆಯನ್ನು ಹೇಳುವರು. ಚೆನ್ನಾಗಿ ಓದ್ತಾರೆ ಮಹಾರಾಜರು ಅಂತ ಹೊಗಳೋದಂತೆ. ಮುಂದಿನ ಸಾಲು ಚೆನ್ನಾಗಿದೆ. ರಂಗಾಚಾರ್ಯರಿಗೆ ಇದು ನಾಟಕವೆಂದು ತಿಳಿಯಲು 1 ವರ್ಷವೇ ಬೇಕಾಯಿತು ಅಂತ. 1 ವರ್ಷ ರಂಗಾಚಾರ್ಯರಿಗೆ ಗೊತ್ತಾಗಲಿಲ್ಲ ಅಂತ. ಆದರೆ ಗೊತ್ತಾದರೆ ಏನು ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಒಮ್ಮೆ ಮೈಸೂರು ಅರಮನೆಯಲ್ಲಿ ದಸರಾ ಕಾಲದಲ್ಲಿ ವಸಂತೋತ್ಸವ ನಡೆಯುತ್ತಂತೆ. ಆಗ ಓಕಳಿ, ಈ ಭಾಷೆ ಗಮನಿಸಬೇಕಾದ್ದು ಸ್ನೇಹಿತರೆ, ಭಾಳ ಅದ್ಭುತ ಭಾಷೆ. ಆಗ ಓಕಳಿ ಚೆಲ್ಲುವ ಸಂದರ್ಭದಲ್ಲಿ ಅರಸು ಮಕ್ಕಳು ಆ ಸಂಭ್ರಮಕ್ಕೆ ತಕ್ಕ ಭಾಷೆಯನ್ನು ಆಡಿಕೊಂಡು ಕಿರಿಚಾಡುತ್ತಿದ್ದರಂತೆ. ಅದು ರಾಜಭಾಷೆ ಅಲ್ಲ ಅದು. ಅವಾಗ ಅದಕ್ಕೆ ಹೆಂಗೆ ಹೇಳ್ತಾರೆ ನೋಡಿ, ಓಕಳಿ ಚೆಲ್ಲುವ ಸಂದರ್ಭದಲ್ಲಿ ಅರಸು ಮಕ್ಕಳು ಆ ಸಂಭ್ರಮಕ್ಕೆ ತಕ್ಕ ಭಾಷೆಯನ್ನು ಆಡಿಕೊಂಡು ಕಿರಿಚಾಡುತ್ತಿದ್ದರಂತೆ. ಜಗನ್ಮೋಹನ ಬಂಗಲೆಯ ಮಹಡಿಯ ಮೇಲೆ ಏನೋ ಕೆಲಸದಲ್ಲಿದ್ದ ರಂಗಾಚಾರ್ಯರು ಈ ಕಿರಿಚಾಟವನ್ನು ಕೇಳಿ ಧಡಧಡನೆ ಇಳಿದು ಬಂದು ತಮ್ಮ ವಾಗಸ್ತ್ರಗಳನ್ನು 1-2 ಕೈಪಟ್ಟುಗಳನ್ನು ಅವರ ಮೇಲೆ ಪ್ರಯೋಗಿಸಿ ಗದ್ದಲವನ್ನು ಕಡಿಮೆ ಮಾಡಿಸಿದ್ರಂತೆ. ದಿವಾನರ ಅಧಿಕಾರ ಹೇಗಿತ್ತು ನೋಡಿ. ಅವಾಗ ಬೈಯೋದಷ್ಟೇ ಅಲ್ಲ, 1-2 ಪೆಟ್ಟು ಕೊಟ್ಟು ಸುಮ್ಮನೆ ಕೂಡಿಸಿದ್ರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದನ್ನು ನಾವು ಗಮನಿಸಬೇಕಾದದ್ದು. ವ್ಯಕ್ತಿ ಚಿತ್ರ ಬರೀಬೇಕಾದ್ರೆ ಅವರ ಆತುರದ ಸ್ವಭಾವವನ್ನು ವರ್ಣಿಸುವ ಭರಾಟೆಯಲ್ಲಿ ಅವರ ಒಳ್ಳೆಯ ಗುಣಗಳನ್ನು ನಾವು ಕಮ್ಮಿ ಮಾಡತಕ್ಕದ್ದಲ್ಲ. ಅವರ ಒಳ್ಳೆತನವನ್ನು ಹೇಳುವ ಭರಾಟೆಯಲ್ಲಿ ಅಲ್ಲಿರುವಂಥ ತೊಂದರೆಗಳನ್ನು ಹೇಳೋದು ಮರೆಯತಕ್ಕದ್ದಲ್ಲ. ಹೇಗೆ ಬರೀತಾರೆ ಡಿ ವಿ ಜಿ ಕೊನೆಗೆ ಅಂದರೆ, ರಂಗಾಚಾರ್ಯರು ಹಿತಶತ್ರುಗಳಲ್ಲ, ಮೇಲೆ ಮಧು ಒಳಗೆ ವಿಷ ಇದ್ದವರಲ್ಲ. ಔಷಧ ಹಾಕಬೇಕಾದ ಕಡೆಗೆ ಖಾರವೂ ಕಹಿಯೂ ಆದ ಔಷಧವನ್ನು ಹಾಕಲೇಬೇಕು. ಹಾಗಾಗದ ಹೊರತು ರೋಗ ವಾಸಿಯಾಗದು. ಇದು ರಂಗಾಚಾರ್ಯರ ನಡವಳಿಕೆಯ ಮರ್ಮ. ರಂಗಾಚಾರ್ಯ ಬಗ್ಗೆ ತುಂಬ ಬರೆದಿದ್ದಾರೆ. ಕೆಲವು ಮುಖ್ಯವಾದ ಅಂಶಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ. ಅವರು ದಿವಾನರಾಗಿದ್ದದ್ದು ಬರೀ 2 ವರ್ಷ ಮಾತ್ರ. 2 ವರ್ಷದಲ್ಲಿ ಮಾರಿ ಕಣಿವೆ ಕೆಲಸ, ನಮ್ಮ ಇದ್ರದ್ದು ಕೂಡ ನಮ್ಮ ಬ್ಲಫಲ್ಲಿ ಬರುವಂಥ ಅದು ಕೂಡ ಕೆಲಸ ಮಾಡಿದ ಅವರೇನೆ. ಎನರ್ಜಿ ನಾವು ಜನ್ರೇಟರ್ ಮಾಡಿದ್ದೀವಲ್ಲ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದಕ್ಕೆ ಅದು ಕಾರಣೀಭೂತರಾದಂಥವ್ರದ್ದು ರಂಗಾಚಾರ್ಯರು. 2 ವರ್ಷದಲ್ಲಿ ಕೆಲಸ ಮಾಡೋದಿದೆಯಲ್ಲ, ಎಷ್ಟು ಅದ್ಭುತ ಕೆಲಸ ಮಾಡಿದರು ಅಂತ. ಮುಂದೆ 2ನೇ ದಿವಾನರು ಬರ್ತಾರೆ. ರಾಜ್ಯ ಧುರಂಧರ ಕೆ ಶೇಷಾದ್ರಿ ಅಯ್ಯರ್ ಸರ್ ಆಗಿಬಿಟ್ರು. ನೈಟ್ಹುಡ್ ಬಂತು ಅವರಿಗೆ. ಸರ್ ಕೆ ಶೇಷಾದ್ರಿ ಅಯ್ಯರ್ ಅವ್ರಿಗೆ ಮಹಾರಾಜರು ಬಿರುದು ಕೊಟ್ಟರಂತೆ. ಡಿ ವಿ ಜಿ ಭಾಳ ಚೆನ್ನಾಗಿ ಬರೀತಾರೆ. ಒಂದು ಕಡೆಗೆ ರಾಜ್ಯ ಧುರಂಧರ ಅಂತ ಬರೀತಾರೆ ಅಂತ. ಆ ರಾಜ್ಯ ಧುರಂಧರ ಅಂತ ಬರೆದು ಸುಮ್ಮನೆ ತಮಾಷೆ ಕೊಡಲಿಲ್ಲ, ಭಾಳ ವಿಚಾರ ಮಾಡಿ ಕೊಟ್ಟಿದ್ದಾರೆ. ಯಾಕಂದರೆ ಆ ಪದ ನೋಡಿ, ರಾಜ್ಯ ಧುರಂಧರ ಅಂದ್ರೆ ಬಿಗಿ ಒಂಥರ ದರ್ಪ ಅಂತ ಅನಿಸುತ್ತೆ. ಅವ್ರು ಹಾಗೇ ಇದ್ದರು ಅಂತ. ಶೇಷಾದ್ರಿ ಅಯ್ಯರ್ ಕೂಡ ಮದ್ರಾಸ್ನವರೇ, ಪಾಲ್ಘಾಟ್ ಕಡೆಯವರು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಕರೆಸ್ಕೊಂಡವ್ರಲ್ಲ ಅವರು. ಶೇಷಾದ್ರಿ ಅಯ್ಯರ್ ಕರ್ಕೊಂಬಂದ್ರಂತೆ. ಶೇಷಾದ್ರಿ ಅಯ್ಯರ್ ಕೆಲಸಕ್ಕೋಸ್ಕರ ತಂಜಾವೂರು ಕಡೆಗೆ, ಪಾಲ್ಘಾಟ್ ಕಡೆಗೆ, ವಯನಾಡ್ ಕಡೆಗೆ ಹೋಗ್ತಾ ಇದ್ರಂತೆ. ಹೋದಾಗ ಒಬ್ಬ ಒಳ್ಳೆ ಅಧಿಕಾರಿ ಬೇಕು ನನಗೆ ಅಂತ ಆರಿಸ್ಕೊಳ್ಬೇಕಾದ್ರೆ ಶೇಷಾದ್ರಿ ಅಯ್ಯರ್ ಇದ್ದಾರೆ. ಕುಟುಂಬದ ಪರಿಚಯ ಆಗಿ ಅವ್ರು ಕರ್ಕೊಂಡು ಬಂದರು. ಭಾಳ ಮೇಧಾವಿ ಅಂತ ಹೆಸರಿತ್ತು, ಕರ್ಕೊಂಡು ಬಂದ್ರಂತೆ. ಅದು ಅಲ್ಲದೆ ಪದ ನೋಡಿ ಎಷ್ಟು ಚೆನ್ನಾಗಿದೆ. ಯಾಕೆ ಅವ್ರನ್ನ ಕರ್ಕೊಂಬಂದರು ಅಂತನ್ಬೇಕಾದ್ರೆ, ತಮಗೆ ಸಹಾಯ ಮಾಡಲು ಸಮರ್ಥರಾಗಿಯೂ ಸ್ನೇಹನಿಷ್ಠರಾಗಿಯೂ ಇದ್ದ ಜನ ಬೇಕಾಗಿದ್ದುದರಿಂದ ಲಾಯಲ್ ಆಗಿಯೂ ಬೇಕಾಗ್ತದೆ ಇದ್ದಿದ್ದೆ ಅವರು ಶೇಷಾದ್ರಿಯನ್ನು ಆರಿಸಿಕೊಂಡರು. ಅವ್ರ ದರ್ಪಶೀಲತೆ ಹೇಗಿತ್ತು ಅನ್ನೋಕ್ಕೊಂದು ಉದಾಹರಣೆ ಕೊಡ್ತಾರೆ ಡಿ ವಿ ಜಿ. ಅವ್ರು ದರ್ಪ ಇತ್ತು ಅಂತ ಹೇಳ್ತಾರೆ. ದರ್ಪ ಯಾವಾಗಲೂ ಬಿಗಿ ದರ್ಪ, ಹೆದರ್ಬೇಕು, ಜನ ಭಾಳ ಹೆದರ್ತಿದ್ರಂತ ಅವರಿಗೆ. ಅವ್ರು ಹೇಗಿದ್ದರು ಅನ್ನೋಕ್ಕೊಂದು ಉದಾಹರಣೆ ಕೊಡ್ತಾರೆ ಡಿ ವಿ ಜಿ. ಶೇಷಾದ್ರಿ ಅಯ್ಯರವರು ನಾನು ಕಂಡವನಲ್ಲ. ನನ್ನ ಹಿರಿಯ ಬಂಧುಗಳೊಬ್ಬರು ಅವರನ್ನು ದೂರದಿಂದ ಕಂಡಿದ್ದರಂತೆ, ಬಹುದೂರದಿಂದ. ನನ್ನ ಬಂಧುಗಳು ಶೇಕದಾರಿ ಕೆಲಸ ಮಾಡಿ ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದವರು. ಶೇಕದಾರ್ ಅಂದರೆ ಒಂದೇ ಲೋಯೆಸ್ಟ್ ರಂಗ್, ಅದು ಕೆಲಸ ಮಾಡಿದವರು. ಅವ್ರು ಹೇಳ್ತಿದ್ರಂತೆ ಡಿ ವಿ ಜಿಗೆ, ಏನು ಮಹಾನುಭಾವನಪ್ಪ, ಏನು ಮಹಾಪುರುಷ, ಹಣೆ ತುಂಬ ವಿಭೂತಿ, ಕರ್ರನೆಯ ಮೈಬಣ್ಣಕ್ಕೂ ಆ ಬಿಳಿ ವಿಭೂತಿಗೂ ಎಷ್ಟೋ ಹೊಂದಿಕೆ, ಆಳು ಕೈ ಉದ್ದದ ಮನುಷ್ಯ, ಏನು ಟಿ ವಿಯಿಂದ ನಡೀತಾನೆ ಎಂದು ಕೊಂಡಾಡಿದರು. ನಾನು ಕೇಳಿದೆ, ಅವ್ರು ಏನು ಹೇಳಿದರು ಅವತ್ತು, ನೀವು ಅವ್ರು ನೋಡಿದೆ ಅಂದ್ರಲ್ಲ, ಏನು ಹೇಳಿದರು ಅಂತ. ಅವ್ರು ಹೇಳಿದ್ರಂತೆ, ಏನೋ ಹೇಳಿದರು, ಯಾರಿಗೋ ಹೇಳಿದರು, ಯಾರೋ 4-5 ಮಂದಿ ಭಾರಿ ಭಾರಿ ಜನ ಇದ್ದರು,
ಅವ್ರು ಮಾತಾಡೋದು ನನಗೆ ಕೇಳಿಸುತ್ತದೆಯೇ ಅಂತ ಕೇಳಿದ್ರಂತೆ. ನೀವೆಲ್ಲಿದ್ದೀರಿ ಅಂತ ಇವರು ಕೇಳಿದ್ರಂತೆ. ಸಾಮಾನ್ಯ ನಾವು ಮಾತಾಡೋದಿಲ್ವಾ, ನಾನಿದ್ದೆ, ಅವ್ರು ನೋಡಿದ್ದೀನಿ ಅಂದ್ರಾಗ ಅವ್ರೇನು ಹೇಳಿದರು ಅಂತ ಕೇಳ್ತೇವೆ. ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿದೆ. ನೀವೆಲ್ಲಿದ್ದೀರಿ ಅಂದಾಗ ಹೇಳ್ತಾರೆ, ನಾನು ಕಂಪೌಂಡ್ ಗೋಡೆಯಿಂದ 10-15 ಗಜ ದೂರದಲ್ಲಿದ್ದೆ. ಆ ಕಂಪೌಂಡಿನ ಹೋಗುವವರಾರಯ್ಯ ಹುಲಿ ಇದ್ದ ಹಾಗಿದ್ದಾನೆ, ಅದೇನು ದರ್ಪ, ದರ್ವಾಲಿ ಹಾಕಿದ ಜವಾನರು ನಾವು ಹತ್ತಿರ ಹೋಗೋದಕ್ಕೆ ಅವಕಾಶ ಕೊಡುತ್ತಾರೆಯೇ ಅಂತ ಕೇಳಿದ್ರಂತೆ. ಡಿ ವಿ ಜಿ ನ್ಯಾಚುರಲ್ ಕೇಳಿದರು, ಹಾಗಾದ್ರೆ ನೀವು ಹೋಗಿದ್ರಿ ಯಾಕೆ ಅಲ್ಲಿ? ಒಳಗೆ ಬಿಡೋದಿಲ್ಲ ಅಂತ ಗೊತ್ತಿದೆ, ಇವತ್ತು ಹೋಗಿದ್ರಿ ನೀವು ಹೋಗಿದ್ದೆ ಯಾಕೆ ಅಂತ ಕೇಳಿದ್ರಂತೆ. ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಹೇಳುತ್ತಾರಲ್ಲಪ್ಪ, ಆತ ಮಹಾನುಭಾವ, ಆತ ಹೇಗಿರ್ತಾನೋ ನೋಡೋಣ ಅನ್ನಿಸ್ತು. ನೋಡಿ, ಅಧಿಕಾರದಲ್ಲಿ ಇರುವಂಥವ್ರು, ಇವರು ಶೇಖದಾರಾಗಿದ್ದವರು, ದಿವಾನ್ ನೋಡೋಕೆ ಹೆದರಿಕೆ. ನೋಡೋಣ ಎಂದು ಹೋದೆ, ನಾನು ಇದ್ದ ಕಡೆಯಿಂದಲೇ ಕೈ ಮುಗಿದೆ. ಅದು ಆತನಿಗೆ ಕಾಣಿಸ್ತೋ ಇಲ್ವೋ, ನನ್ನ ಮನಸ್ಸಿಗಂತೂ ತೃಪ್ತಿ ಆಯಿತು. ಇದು ನೋಡಿ ಗಮನ ಹೇಗಿದೆ. ಆ ದರ್ಪದ ಜೊತೆಗೆ ಗೌರವ ಸೇರಿಕೊಂಡಾಗ ಆಗೋದಿದು. ದೂರದಿಂದಲೇ ನಮಸ್ಕಾರ ಮಾಡಿದೆ ನಾನು, ಆತನಿಗೆ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಮನಸ್ಸಿಗೆ ತೃಪ್ತಿ ಆಯಿತು. ಡೆಪ್ಟಿ ಕಮಿಷನರ್ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ದೂರ ನಿಂತಿದ್ದರು, ಅಂಥದ್ರಲ್ಲಿ ನನ್ನದೇನು ಮಹಾ. ಈ ಮೇಲಿನ ಸಂಭಾಷಣೆ ತೋರಿಸುತ್ತದೆ ಸಾಮಾನ್ಯ ಜನಕ್ಕೆ ಶೇಷಾದ್ರಿ ಅಯ್ಯರ್ ವಿಷಯದಲ್ಲಿದ್ದಂಥ ಅಭಿಪ್ರಾಯ. ಅವರು ಮಹಾಶಕ್ತರು, ಆದರೆ ದರ್ಪಶೀಲರು. ಇದು ಅದರ ತಾತ್ಪರ್ಯ. ಅದು ಸರಿಯಾದ ಗುಣಗ್ರಹಣವೆಂದೇ ಅವರ ಕಾಗದ ಪತ್ರಗಳು ನೋಡಿದವರಿಗೆ ಅನ್ನಿಸುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಗುಣಗ್ರಹಣ ಮಾಡೋದು. ಮಹಾಶಕ್ತರು ಹೌದು, ಆದರೆ ದರ್ಪಶಾಲಿಗಳು ಹೌದು. ಶೇಷಾದ್ರಿ ಅಯ್ಯರವ್ರನ್ನ ವಿರೋಧಿಸಿದವರು 100 ಮಂದಿ ಆದರೆ, ಒಳ್ಳೆಯ ಉದ್ದೇಶದ ಸರ್ಕಾರ ಏನೋ ಕೆಲಸ ಮಾಡುತ್ತಿದೆ, ಅದು ಒಳ್ಳೆಯದೇ ಆದೀತು ಎಂದುಕೊಂಡವರು 1000 ಜನ, ಉದಾಸೀನರಾಗಿದ್ದವರು 10,000 ಜನ. ಇದು ಗಮನ. ಇವತ್ತಿಗೂ ಹಾಗೇ ಇದೆ ಸ್ವಾಮಿ, ಇವತ್ತಿಗೂ ಹಾಗೇ ಇದೆ. ಶೇಷಾದ್ರಿ ಅಯ್ಯರನ್ನು ವಿರೋಧಿಸಿದವರು 100 ಜನ ಆದರೆ, ಒಳ್ಳೆಯದೇನೋ ಆದೀತೇನೋ, ಯಾಕಂದರೆ ಒಳ್ಳೆಯ ಮನುಷ್ಯ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದವರು 1000 ಜನ. ಉದಾಸೀನರಾಗಿದ್ದವರು, ಯಾರು ಬಂದರೆ ನಮಗೇನಾಗೋದ್ರಿ, ನಮ್ಮ ಕಷ್ಟ ತಪ್ಪಿದ್ದಲ್ಲ, ಉದಾಸೀನರಾಗಿದ್ದವರು 10,000 ಮಂದಿ ಅಂತ ಹೇಳ್ತಾರೆ. ಈ ಪ್ರಜಾಪ್ರತಿನಿಧಿನೊಳಗೆ ಒಂದು ಸ್ವಲ್ಪ ವೈಮನಸ್ಸಾಗಿತ್ತು ಆವಾಗ ಅಂತ ಒಂದು ಡಿ ವಿ ಜಿ ಬರೀತಾರೆ. ಅವಾಗೇನು ವೈಮನಸ್ಸಾಗಿತ್ತು ಅಂದರೆ 2 ಗುಂಪಾಗಿತ್ತಂತೆ. ಗುಂಪು ಯಾವುದು ಅಂದರೆ ಮೈಸೂರು ಫಾರ್ ಮೈಸೂರು ಅಂತೊಂದು, ಮೈಸೂರು ಫಾರ್ ಇಂಡಿಯಾ ಅಂತ ಒಂದು ಗ್ರೂಪ್. ತಮಿಳು ಪ್ರಾಬಲ್ಯ ತುಂಬ ಜಾಸ್ತಿ ಆಗ್ತಾಯಿದೆ ಅಂತ. ಶೇಷಾದ್ರಿ ಅಯ್ಯರ್ ಬಂದಮೇಲೆ ತಮ್ಮವ್ರು ಕರ್ಕೊಂಬರ್ತಾರೆ, ಪಾಲ್ಘಾಟ್ ಅವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ತಮಿಳು ಜಾಸ್ತಿ ಆಗ್ತಾಯಿದೆ, ಮೈಸೂರವ್ರ ಪ್ರಬಲ ತಪ್ಪು ಹೋಗ್ತಾ ಇದೆ ಅಂತ ಕೆಲವೊಂದು ಗುಂಪಾಯಿತು. ಅದಕ್ಕೆ ಅವ್ರು ಹೇಳಿದ್ರಂತೆ, ಮೈಸೂರು ಮಾತ್ರ ಅಲ್ಲ, ದೇಶಕ್ಕೋಸ್ಕರ ಇರೋದು ಅಂತ. ಅದಕ್ಕೆ ಮೈಸೂರು ಫಾರ್ ಮೈಸೂರು ಅಂತ ಒಂದು ಗ್ರೂಪ್ ಆಯಿತು, ಮೈಸೂರು ಫಾರ್ ಇಂಡಿಯಾ ಅಂತ ಒಂದು ಗ್ರೂಪ್ ಆಯಿತು. ಮನಸ್ಸು ಒಳಗೊಳಗೆ ಇರ್ತಾಯಿತ್ತಂತೆ, ಕಿರಿಕಿರಿ ಇರ್ಸ್ಮುರ್ಸ್ ಆಗ್ತಾಯಿತ್ತು. ಶೇಷಾದ್ರಿ ಅವರ ಮಾತಿನ ಧೋರಣೆಯು, ಮುಖಭಂಗಿಯು ಅಧಿಕಾರ ದರ್ಪವನ್ನು ಯಾವಾಗಲೂ ಎತ್ತಿ ತೋರಿಸುತ್ತಿದ್ದು. ಬಿಗಿಯಾಗಿರುವಂಥ ಮನುಷ್ಯ. ಒಂದು ಘಟನೆ ಆದದ್ದನ್ನು ಬರೀತಾರೆ ಡಿ ವಿ ಜಿ. ಈ ಘಟನೆ ನಾನು ಸಾಮಾನ್ಯವಾಗಿ ಅನಲೈಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಮೊದಲಿನ ಪೂರ್ತಿ ಘಟನೆ ನೋಡಿ ಏನು ಅನಿಸುತ್ತೆ ನಿಮಗೆ ಅಂತ ಗೊತ್ತಾಗುತ್ತೆ. ಒಂದಾನೊಂದು ಸಾರಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಯಾರನ್ನೋ ಒಬ್ಬ ಸಭಿಕರನ್ನು ಶೇಷಾದ್ರಿ ಅಯ್ಯಂಗಾರ್ ದಬಾಯಿಸಿ ಕೂಡಿಸ್ಬಿಟ್ರು. ಅವರೇನೋ ಪ್ರಶ್ನೆ ಕೇಳಿದ್ರು, ಇರ್ಸ್ಮುರ್ಸ್ ಆಯ್ತಾ ಏನೋ, ಚೆನ್ನಾಗಿ ಬೈದು ಸುಮ್ಮನೆ ಕೂತ್ಕೊಳ್ರಿ ಅಂತ ಬೈದು ಕೂಡಿಸ್ಬಿಟ್ರು. ಆಗ ಸಭಾ ಪ್ರೇಕ್ಷಕರಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಒಬ್ಬಾತ, ರೆಸಿಡೆಂಟು ಕೂತಿದ್ದಾನೆ. ಆವಾಗ ಬಂದು ಕೂತ್ಕೋತಾ ಇದ್ದಾರಂತ ಅವರು. ಅಪರೂಪ ಏನಲ್ಲ, ರೆಸಿಡೆಂಟ್ ಕೂತ್ಕೊಳ್ಳೋರು, ಸಭಾ ಹೇಗೆ ನಡೀತದೆ ನೋಡೋದಕ್ಕೆ. ನೋಡಿಬಿಟ್ಟಂತೆ. ಅವನ ಹೆಸರು ಏನಪ್ಪ ಅಂದರೆ ಲೀ ವಾರ್ನರ್ ಅಂತ ರೆಸಿಡೆಂಟು. ಬುದ್ಧಿವಂತ ಅಂತ ಭಾಳ ಹೆಸರು ಅವನಿಗೆ. ಅವನು ಆಗಾಗಲೇ ದ ಸಿಟಿಸನ್ ಆಫ್ ಇಂಡಿಯಾ ಅಂತ ಪುಸ್ತಕ ಬರೆದಿದ್ದ. ಅದೆಲ್ಲ ಟೆಕ್ಸ್ಟ್ ಬುಕ್ ಬೇರೆ ಆಗಿತ್ತು ಶಾಲೆಗಳಿಗೆಲ್ಲ. ಅದು ಲೀ ವಾರ್ನರ್ ಬರೆದಂಥ ಸಿಟಿಸನ್ ಆಫ್ ಇಂಡಿಯಾ ಅಂತ ಪುಸ್ತಕ ಟೆಕ್ಸ್ಟ್ ಬುಕ್ ಆಗಿತ್ತು. ಬ್ರಿಟಿಷ್ ಹೆಸರು ಬರೆದ ಮೇಲೆ ಟೆಕ್ಸ್ಟ್ ಬುಕ್ ಆಗಲೇಬೇಕಲ್ಲ, ಆಗಿತ್ತು. ಅದಕ್ಕೆ ಡಿ ವಿ ಜಿ ಬರೀತಾರೆ, ನಾ ಪುಸ್ತಕ ಚೆನ್ನಾಗಿ ನೋಡಿದ್ದೇನೆ, ಮುನ್ನುಡಿ ಹಿನ್ನುಡಿ ಎಲ್ಲ ನೋಡಿದ್ದೇನೆ, ಲಲಿತವಾಗಿ ಸ್ವಲ್ಪ ಏನೋ ಚೆನ್ನಾಗೇ ಬರೆದಿದ್ದಾನೆ. ಅದರ ಮೂಲ ಸತ್ವ ಏನಪ್ಪ ಅಂದರೆ ಬ್ರಿಟಿಷರೇ ಒಳ್ಳೆಯವರು, ನಮ್ಮ ಭಾರತೀಯರು ರಾಜ್ಯ ಆಳಿಸ್ಕೊಳ್ಳೋಕ್ಕೆ ಲಾಯಕು ಅನ್ನೋ ಹಂಗೆ ಬರೆದಂಗಿತ್ತು ಭಾಷೆ. ಆದ್ದರಿಂದ ಅವ್ರ ಸೆಂಟೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಧೋರಣೆ ಮಾತ್ರ ಅಲ್ಲಲ್ಲಿ ಬ್ರಿಟಿಷರನ್ನು ಅತಿಯಾಗಿ ಹೊಗಳುವುದು. ಈ ಕಾರಣದಿಂದ ಆ ಪುಸ್ತಕಕ್ಕೆ ದೊರೆತ ಮನ್ನಣೆ ಬಹುಕಾಲ ಸಾಗಲಿಲ್ಲ. ಅಂಥ ಮನುಷ್ಯ ಕೂತಿದ್ದ. ಅವನು ಸುಮ್ಮನೆ ಇರ್ತಾನ? ಇವ್ರು ಏನು ಬೈದು ಕೂಡಿಸಿದಾರಲ್ಲ ಸಭಿಕರನ್ನು, ಆತ ಏನು ಮಾಡಿದ ಅಂದರೆ ಒಂದು ಪತ್ರ ಬರೆದಂತೆ. ಬಿಡಾರಕ್ಕೆ ತೆರಳಿದ ನಂತರ ಶೇಷಾದ್ರಿ ಅಯ್ಯರವರಿಗೆ ಒಂದು ಮೆಚ್ಚುಗೆಯ ಕಾಗದವನ್ನು ಬರೆದ. ನೀವು ಸಭೆಯನ್ನು ನಡೆಸಿದ ರೀತಿ ಬಹಳ ಚೆನ್ನಾಗಿದೆ, ತಲಹರಟೆ ಹರಟುವ ಸಭಿಕರನ್ನು ಹಾಗೆ ಬಾಯಿ ಮುಚ್ಚಿಸಿ ಅದುಮಿಡಬೇಕು. ಇದು ಲೀ ವಾರ್ನರ ಪತ್ರದ ಸಾರಾಂಶ. ಅದು ಶೇಷಾದ್ರಿ ಅಯ್ಯರಿಗೆ ಖುಷಿ ಆಗ್ಬಿಡ್ತು. ರೆಸಿಡೆಂಟ್ ಹೊಗಳ್ಬಿಟ್ಟಿದ್ದಾನಲ್ಲ ನನ್ನ ಅಂತ. ಇಲ್ಲಿ ಒಬ್ಬರು ಚಂಚಲ್ ರಾಯರು ಅಂತ ಒಬ್ಬರಿದ್ದರು ಆ ಕಾಲದಲ್ಲಿ,
ದೊಡ್ಡ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮುಖ್ಯರಾದಂಥವರು. ಅವ್ರ ಬಗ್ಗೆ ಹೇಳೋಕೆ ಹೋದರೆ ಇನ್ನೊಂದು ಬೇರೆ ಕಡೆ ಹೋಗ್ತದೆ ಹಾದಿ, ಬೇಡ. ಅದು ತುಂಬ ದೊಡ್ಡವರು, ತುಂಬ ಗೌರವ ಇರುವಂಥವ್ರು. ಅವರಿಗೆ ಸಂತೋಷದಿಂದ ಹೋಗಿ ಶೇಷಾದ್ರಯ್ಯರ್ ಪತ್ರ ತೋರಿಸಿದ್ರಂತೆ. ನೋಡಿ, ರೆಸಿಡೆಂಟ್ ಲೀ ವಾರ್ನರ್ ಪತ್ರ ಬರೆದಿದ್ದ, ನನಗೆ ಸಭೆ ಹೇಗೆ ನಡೆಸೋದು ತೋರಿಸ್ಬಿಟ್ರಿ ಇವತ್ತು ನೀವು ಅಂತ ಬರೆದಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರಂತೆ. ಅದಕ್ಕೆ ಅದು ಬರೆದಿದ್ದಾರೆ. ಹೆಮ್ಮೆಯಿಂದ ಕಾಗದವನ್ನು ಚಂಚಲ್ ರಾಯರಿಗೆ ತೋರಿಸಿದರು. ಆಗ ಚಂಚಲ್ ರಾಯರು ಏನು ಮಾಡಿದರು ಅನ್ನೋದು ಕೇಳಿ. ದಿವಾನರು ಹೇಳ್ತಿರೋ ಮಾತಿದು. ಶೇಷಾದ್ರಿ, ಈ ಕಾಗದದಿಂದ ನೀವು ನಾಚಿಕೆ ಪಡಬೇಕು. ಮೈ ಮುಟ್ಟಿ ನೋಡಿಕೊಳ್ಳಬೇಕಾದ ಪ್ರಸಂಗದಲ್ಲಿ ಹಿಗ್ಗುತ್ತಿದ್ದೀರಿ. ನಿಮ್ಮ ಜೊತೆಗಾರನ ಧರಿಸಿಕೊಳ್ಳೋದು ನನಗೆ ಇಷ್ಟ ಇಲ್ಲ. ಇಲ್ಲಿ ಪ್ರಜಾಪ್ರಾಬಲ್ಯ ಉಂಟಾಗಬಾರದು, ಬ್ರಿಟಿಷ್ ಸರ್ಕಾರ ಪ್ರತಿಷ್ಠಿತವಾಗಬೇಕು ಎಂದಲ್ಲವೇ ಅವನ ಆಶಯ. ಆ ಆಶಯಕ್ಕನುಸಾರವಾಗಿ ಆತ ಕಾಗದ ಬರೆದಿದ್ದಾನೆ. ನಮಗೆ ಅದೇನು ಹೆಮ್ಮೆಯ ವಿಷಯ. ಅದಕ್ಕೆ ಅವಕಾಶ ಕಲ್ಪಿಸಿದವರು ನೀವು. ಸಭೆಯಲ್ಲಿ ನೀವು ತೋರಿಸುತ್ತಿರುವ ತೆಗಳಿಕೆ, ನಡವಳಿಕೆ ನನಗೆ ಕೊಂಚವೂ ಇಷ್ಟವಾದದ್ದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಸಹೋದ್ಯೋಗಿ ಆಗಲಾರೆ. ಈ ಹೊತ್ತೆ ಮಹಾರಾಜರಲ್ಲಿಗೆ ನಾನು ರಾಜೀನಾಮೆಯನ್ನು ಸಲ್ಲಿಸುತ್ತೇನೆ ಎಂದ್ರಂತೆ ಚಂಚಲ್ ರಾಯರು. ದಿವಾನರು ಹೇಳೋ ಮಾತಿದು. ಈಗ ನೋಡಿ, ಈಗೇನಾಯಿತು? ಇಷ್ಟಕ್ಕೆ ನಾನು ಪ್ರಸಂಗ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ? ಇವರು ಶೇಷಾದ್ರಯ್ಯರನ್ನ ನಾನು ಬ್ಲ್ಯಾಕ್ ಪೇಂಟ್ ಮಾಡಿದಂಗೆ ಆಯಿತು. ಹೊರಟಾಗಿದ್ದರು, ಅವ್ರಿಗೆ ಗೊತ್ತಾಗಲಿಲ್ಲ, ಬೈದರು, ಸಂತೋಷ ಪಡ್ಕೊಂಡ್ರು, ರೆಸಿಡೆಂಟ್ ಹೇಳಿದರೆ ಅಂತಾಯಿತು. ಮುಂದಿನ ಭಾಗ ನೋಡಿ ಹೇಗೆ ಒಪಿನಿಯನ್ ಚೇಂಜ್ ಆಗುತ್ತೆ. ಅದು DVG ಕೌಶಲ. ಅದು ಹೇಗೆ ಹೇಳ್ತಾರೆ ಅಂದರೆ, ಚಂಚಲ್ ರಾಯರೇ ಕಟುವಾದ ಮಾತನ್ನು ಕೇಳಿದ ಮೇಲೆ ತಮ್ಮ ಧೋರಣೆಯ ಅಸಂಗತತೆಯನ್ನು ಶೇಷಾದ್ರಯ್ಯರ್ ಕಂಡುಕೊಂಡರು. ಚಂಚಲ್ ರಾಯರಿಗೆ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿ ಈ ಸದ್ಯದಲ್ಲಿ ತಾವು ಏನು ಮಾಡತಕ್ಕದ್ದು ಎಂದು ಅವರನ್ನೇ ಕೇಳಿದರು. ಆಗ ಚಂಚಲ್ ರಾಯರ್ ಹೇಳಿದರು, ಈ ದಿನ ಸಭಾ ಪ್ರಾರಂಭದಲ್ಲೇ ನೀವು ನಿನ್ನೆ ನಡೆದ ಅಸಂಗತಕ್ಕಾಗಿ ವಿಷಾದ ಸೂಚಿಸಿ ಸಭೆಯ ಕ್ಷಮಾಪಣೆಯನ್ನು ಬಿಡತಕ್ಕದ್ದು ಅಂತ ಹೇಳಿದರು. ಈ ಸಭಾ ಮರ್ಯಾದೆ ಅನ್ನೋದನ್ನು ಕಲಿಸ್ಕೊಡ್ಬೇಕು ಜನಕ್ಕೀಗ. ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ ಮೈಕ್ ಬಿಸಾಡ್ತೀವಲ್ಲ, ಸ್ವಲ್ಪ ಓದಿದ್ರೆ ಚೆನ್ನಾಗಿರುತ್ತೆ. ಅವ್ರು ಮಾಡ್ತಾರೆ ಕ್ಷಮಾಪಣೆ ಬೇಡತಕ್ಕದ್ದು. ಆದರೆ ಅಯ್ಯರ್ ಏನು ಮಾಡಿದರು ಅಂತ ನೋಡಿ. ಶೇಷಾದ್ರಿ ಅಯ್ಯರವರಲ್ಲಿ ದೊಡ್ಡತನ ತುಂಬಿತ್ತು. ಅವರು ಮರುಮಾತನಾಡದೆ ಚಂಚಲ್ ರಾಯರು ಹೇಳಿದಂತೆಯೇ ನಡೆಸಿದರು. ಇದು ದೊಡ್ಡತನ. ತಪ್ಪು ಮಾಡೋದು ದೊಡ್ಡದಲ್ಲ. ತಪ್ಪಾಯಿತು ಅಂತ ಮತ್ತೊಬ್ಬರು ತೋರಿಸಿಕೊಟ್ಟಾಗ ಸಾಮಾನ್ಯವಾಗಿ ನಮಗೊಂದಿರುತ್ತೆ, ವೆನ್ ಎ ಸ್ಮಾಲ್ ಥಿಂಗ್ ಫಾಲ್ಸ್ ಡ್ಯಾಮೇಜ್ ಈಸ್ ಲೆಸ್, ವೆನ್ ಎ ಬಿಗ್ ಥಿಂಗ್ ಫಾಲ್ಸ್ ಡ್ಯಾಮೇಜ್ ಈಸ್ ಗ್ರೇಟರ್ ಅಂತ ಹೇಳ್ತಾರೆ. ಸಣ್ಣದೊಂದು ಕೈ ಜಾರಿ ವಾಚ್ ಕೆಳಗೆ ಬಿದ್ದರೆ ವಾಚ್ ಪೆಟ್ಟಾದಿತ್ತು ಅಷ್ಟೇ. ದೊಡ್ಡ 20 ಅಂತಸ್ತಿನ ಬಿಲ್ಡಿಂಗ್ ಬಿದ್ದರೆ ಎಷ್ಟು ಜನಕ್ಕೆ ಅನಾಹುತ ಆಗುತ್ತೆ. ಅದಕ್ಕೆ ಸಾಮಾನ್ಯ ದೊಡ್ಡ ಸ್ಥಾನದಲ್ಲಿದ್ದವರು ತಮ್ಮ ತಪ್ಪನ್ನು ಒಪ್ಕೊಳ್ಳೋಕೆ ಹೋಗೋದಿಲ್ಲ. ಬಹಳ ಜನ ತಪ್ಪು ಕಮ್ಮಿ. ಆದರೆ ದಿವಾನರಾಗಿದ್ದಂಥ ಮನುಷ್ಯ ದರ್ಪಶೀಲರಾಗಿದ್ದರು ಅಂತ ಮೊದಲು ನೋಡ್ಕೊಂಬಂದ್ವಲ್ಲ ನಾವು. ದರ್ಪಶೀಲತೆ ಒಬ್ಬ ಮನುಷ್ಯನ ಒಂದು ಮುಖ ಮಾತ್ರ ಅಂತ ತೋರಿಸೋದಕ್ಕೆ ಮಾಡಿದ್ದಿದ್ದು. ದರ್ಪಶೀಲತೆ ಇತ್ತು. ಆ ಸಭಿಕರನ್ನು ಸುಮ್ಮನೆ ಕೂತ್ಕೊಳ್ರಿ ಅಂತ ಹೇಳಬೇಕು, ದರ್ಪಶೀಲತೆ ಇತ್ತು. ಆದರೆ ತಪ್ಪು ಅಂತ ಸ್ನೇಹಿತ ತೋರಿಸಿದಾಗ ಮರುದಿನ ಸಭಾ ಪ್ರಾರಂಭದಲ್ಲಿ ಕ್ಷಮೆ ಯಾಚನೆ ಮಾಡಿದಂಥ ದೊಡ್ಡತನ ಅಲ್ವೇ? ದರ್ಪಶೀಲತೆ ಲಕ್ಷಣ ಅಲ್ಲ, ಒಪ್ಪಿಕೊಳ್ಳುವಂಥ ಮನಸ್ಸು. ಮರು ಮಾತನಾಡದೆ ಚಂಚಲ್ ರಾಯರು ಹೇಳಿದಂತೆಯೇ ನಡೆಸಿದರು. ಇನ್ನೊಂದು ವಿಷಯ ಶೇಷಾದ್ರಯ್ಯರ ಜೀವನದಲ್ಲಿ ಬರುವಂಥದ್ದು, ನಮಗೆ ಬೆಂಗಳೂರು ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಅನುಕೂಲ ಆದಂಥದ್ದು. ಅದಕ್ಕಂದ ಘಟನೆ ಆರಿಸ್ಕೊಂಡಿದ್ದೇನೆ. ನಮಗೆ ಇವತ್ತು ಕುಮಾರ ಕೃಪಾ ಗೆಸ್ಟ್ ಹೌಸ್ ಗೊತ್ತು. ನಮಗೆ ಎಲ್ಲ ಬಂದು ದೊಡ್ಡವರ ಇಳ್ಕೊಳ್ಳೋದಲ್ಲಿ ಕುಮಾರ ಪಾರ್ಕ್ ಅಂತ ಏರಿಯಾ ಗೊತ್ತಾಗಿದೆ. ಅಲ್ಲಿ ಭಾಳ ದೊಡ್ಡ ಏರಿಯಾ, ಈಗ ಪ್ರಸಿದ್ಧವಾದ ಏರಿಯಾ. ಅದನ್ನು ಮೊದಲು ಕಟ್ಟಿಸಿದವರು ಶೇಷಾದ್ರಯ್ಯರ್ ಅನ್ನೋರು ನಮ್ಗೆ ಗೊತ್ತಿರಬೇಕು. ಅದು ಅವ್ರ ಮನೆ. ಶೇಷಾದ್ರಯ್ಯರ್ ಮನೆ ಕಟ್ಟಿಸ್ಕೊಂಡದ್ದು, ಅದನ್ನು ಬರೆದಿದ್ದಾರೆ. ಇನ್ನೊಂದು ಸಂದರ್ಭವನ್ನು ನಾನು ಪ್ರಾಮಾಣಿಕ ಕಡೆಯಿಂದ ಕೇಳಿ ಬರೆದಿದ್ದೇನೆ ನೋಡಿ, DVG ಮಾತು. ಕುಮಾರ ಭವನ ಎಂಬ ಶೇಷಾದ್ರಿ ಅಯ್ಯರವರ ಮನೆಯ ಹೆಸರು, ಅದು ಕುಮಾರ ಭವನ ಅಂತ ಹೆಸರಿತ್ತಂತೆ ಮೊದಲದಕ್ಕೆ. ಅವರ ಹೆಸರಿನ ಒಂದು ಭಾಗದಿಂದ ಬಂದ ಪದ ಕೆ ಶೇಷಾದ್ರಯ್ಯರಲ್ವಾ. ಅವರು ಕೆ ಶೇಷಾದ್ರಯ್ಯರ್ ಅಂದರೆ ಕುಮಾರಪುರಂ ಶೇಷಾದ್ರಯ್ಯರ್ ಅವರ ಪೂರ್ಣ ಹೆಸರಿನ ರೂಪ. ಕುಮಾರಪುರಂ ಎಂಬುದು ಬಹುಶಃ ಅವರ ಜನ್ಮಸ್ಥಳ. ಕುಮಾರ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಕುಮಾರ ಭವನದ ನಕಾಸೆಯನ್ನು ತಯಾರು ಮಾಡಿ ಮನೆಯನ್ನು ಅಚ್ಚುಕಟ್ಟಾಗಿ ಕಟ್ಟಿಸಿದವರು ಕಂಟ್ರೋಲರ್ ಈರೋಡ್ ಸುಬ್ರಾಯರು ಎಂದು ಕೇಳಿದ್ದೇನೆ. ಅದೇ ಈಗ ಕುಮಾರ ಪಾರ್ಕ್ ಎಂದು, ಕುಮಾರ ಕೃಪಾ ಎಂದು ಪ್ರಸಿದ್ಧವಾಗಿರುವ ಸರ್ಕಾರದ ಸತ್ರ. ಅದು ಶೇಷಾದ್ರಯ್ಯರ ಮನೆಯಾಗಿತ್ತು ಅವಾಗ. ನೋಡಿ ಆ ಏರಿಯಾ ಹೇಗಿತ್ತು ಆವಾಗ. ಈಗ ನಮ್ಗೆ ಗೊತ್ತಿದೆ ಶೇಷಾದ್ರಿದು ಕುಮಾರ ಕೃಪಾ ಹೇಗಿದೆ ಅಂತ ಗೊತ್ತಿದೆ. ಅದು ಏನಾಗಿತ್ತು ಕಟ್ಟಿಸಿದಾಗ ಅಂತ ತೋರಿಸ್ತಾರೆ. ಮನೆಯನ್ನೇನೋ ನಿರ್ಮಿಸಿದ್ದಾಯಿತು, ಆದರೆ ಮನೆಯ ಯಜಮಾನತಿ ಆ ಮನೆಯಲ್ಲಿ ವಾಸ ಮಾಡಲು ಸಿದ್ಧರಾಗಿರಲಿಲ್ಲ. ಮನೆಯೆಲ್ಲ ಕಟ್ಟಿಬಿಟ್ಟಿದ್ದಾರೆ. ನೋಡಿ ಎಲ್ಲಿ ತಮಾಷೆ ಅಂದರೆ, ಹೆಂಡತಿ ಹೇಳಿರಲೇ ಇಲ್ವೋ ಏನೋ ಹಾಗಾದರೆ ಮನೆ ಕಟ್ತಾ ಇದ್ದೀನಿ ಅಂತ ಅವರು. ಮನೆ ಕಟ್ಟುವವರು ಸುಮ್ಮಿದ್ದು ಆಮೇಲೆ ಬರೋಲ್ಲ ಅಂದಿದ್ದಾರೆ ಅವರು. ಯಾಕೆ ಆಗಿರಲಿಲ್ಲ ಅಂದರೆ ಆಕೆ ತಮ್ಮ ಅಸಮ್ಮತಿಯನ್ನು ಸೂಚಿಸಿದರು.
ಸುಬ್ಬರಾಯರ್, ಶ್ರೀಕಂಠೇಶ್ವರ ಅಯ್ಯರ್ ಮೊದಲಾದವರು ಬಹುವಿಧ ಅಂಗಲಾಚಿಕೊಂಡರು. ಶೇಷಾದ್ರಿ ಅಯ್ಯರವರ ಕುಟುಂಬ ಹೇಳಿದ್ದು ಹೀಗಂತೆ. ಅವರೇನು ಹೇಳಿದ್ದಾರೆ ಬರೀತಾರೆ. ನೀವು ಮನೆ ಕಟ್ಟಿರುವ ಜಾಗ ಕಾಡು ಕೊಂಪೆ, ಅಂದರೆ ಆಗಿತ್ತು ಆಗ ಕಾಡು ಕೊಂಪೆ, ಅದಕ್ಕೆ ನೆರೆ ಹೊರೆ ಇಲ್ಲ, ಅಲ್ಲಿಗೆ ಬ್ರಾಹ್ಮಣರು ಮುತ್ತೈದೆಯರು ಬರುವುದಿಲ್ಲ, ಹತ್ತಿರದಲ್ಲಿ ಗುಡಿಗಳಿಲ್ಲ, ಇಂಥ ಜಾಗಕ್ಕೆ ನಾನು ಬರತಕ್ಕವಳಲ್ಲ, ಅಲ್ಲಿಗೆ ಹೋಗಿ ಬೇಕಾದರೆ ನೀವು ವಾಸ ಮಾಡಿ, ನಾನು ಇದ್ದ ಕಡೆಗೆ ಇರುತ್ತೇನೆ ಅಂದ್ರಂತೆ ಅವರು. ಆಕೆ ಹೀಗೆ ಹಠ ಮಾಡುವುದನ್ನು ತಿಳಿದ ಬಳಿಕ ಆಕೆಯನ್ನು ಒಪ್ಪಿಸಲು ಬಹುದಿನ ಮಾತುಕತೆ ನಡೆಯಿತು. ಬಂಧು ಮಿತ್ರರು ಬಂದು ಆಕೆ ಮನಸ್ಸನ್ನು ತಿರುಗಿಸಲು ಪ್ರಯತ್ನ ಮಾಡಿದರು. ಆಕೆ ಕಡೆಗೆ ಹೇಳಿದ ತೀರ್ಮಾನ ಹೀಗೆ, ಆಕೆ ಅಪೇಕ್ಷೆ ಏನು, ಅಲ್ಲಿ ಬರಬೇಕಾದ್ರೆ ಕಂಡೀಷನ್ಸ್ ಏನಪ್ಪ ಅಂದರೆ, ಈ ಮನೆಯಲ್ಲಿ ತ್ರಿಕಾಲ ದೇವತಾರ್ಚನೆ ಆಗಬೇಕು. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರಗಳಲ್ಲಿ ಕುಂಕುಮಾರ್ಚನೆ, ಸಹಸ್ರನಾಮಾರ್ಚನೆ, ಸೂರ್ಯ ನಮಸ್ಕಾರ, ರುದ್ರಾಭಿಷೇಕ ತಪ್ಪದೆ ನಡೆಯಬೇಕು. ವಾರಕ್ಕೊಂದು ಸಲ ಸುವಾಸಿನಿಯರ ಮತ್ತು ಬ್ರಾಹ್ಮಣರ ಪೂಜೆ ಆಗಬೇಕು. ಮತ್ತು ಪ್ರತಿದಿನವೂ ಮಧ್ಯಾಹ್ನ ರಾಮಾಯಣ ಮಹಾಭಾರತಾದಿಗಳ ಪುರಾಣ ನಡೆಯಬೇಕು. ಇಷ್ಟಕ್ಕೆ ಯಜಮಾನರು ಒಪ್ಪಿಕೊಂಡ್ರೆ ನಾನು ಅಲ್ಲಿಗೆ ಬರುವುದು ಸಂತೋಷದ ಕಾರ್ಯವಾದೀತು. ನಾನು ಅನ್ಕೋತೀನಿ ಎಷ್ಟೋ ಸಲ ಅಲ್ಲಿ ಬರುವಂಥ ಜನ, ಅಲ್ಲಿ ಇರುವಂಥ ಜನ ನೆನೆಸ್ಕೋಬೇಕಿದೆಲ್ಲ ಆಗಿದೆ ಅಲ್ಲಿ ಅಂತ. ಅಲ್ಲಿ ಏನಾಗ್ತದೆ ಅಂತ ವಿಚಾರ ಮಾಡೋ ಕಾರಣ ಇಲ್ಲ ನಾವೀಗ. ಆದರೆ ಇಲ್ಲಿ ಆದದ್ದಿತ್ತಲ್ಲ ಅಂತ ಸಂತೋಷ ಆಗ್ತದೆ. ಮನೆ ಕಟ್ಟಿದಾಗ ಮೊದಲು ಆದದ್ದಿದು ಅಲ್ಲಿ, ಅದಾಗದ ಹೊರತು ಬರೋದಿಲ್ಲ ಅಂತ ತಾಯಿ ಹಠ ಹಿಡಿದ್ರು. ಅದಕ್ಕೆ ಎಷ್ಟು ಬುದ್ಧಿವಂತಿಕೆಯನ್ನು ಮಾಡಿದರು ನೋಡಿ ಶೇಷಾದ್ರಿ ಅಯ್ಯರವರು. ಇದಕ್ಕೆ ಎಲ್ಲರೂ ಒಪ್ಪಿಕೊಂಡರು. ಶೇಷಾದ್ರಿ ಅಯ್ಯರವರು ಬಹು ಸಂತೋಷದಿಂದ ಒಪ್ಪಿದರು. ಆ ಒಡಂಬಡಿಕೆಯಂತೆ ದಯವಿಟ್ಟು ಗಮನಿಸಬೇಕಾದದ್ದು, ಆ ವ್ಯಕ್ತಿ ಚರಿತ್ರೆ ಜೊತೆಗೆ ಆ ದೇಶ ಚರಿತ್ರೆ ಹೇಗೆ ಬೆಳ್ಕೊಂಡು ಹೋಗ್ತದೆ ಅಂತ, ಒಂದು ವ್ಯಕ್ತಿತ್ವ ಇನ್ನೊಂದು ವ್ಯಕ್ತಿತ್ವ ಹೇಗೆ ಸೇರ್ಕೊಂಡು ಹೋಗ್ತದೆ ಅನ್ನೋ ಹಾಗೆ. ಆ ಒಡಂಬಡಿಕೆಯಂತೆ ಅಲ್ಲಿ ಪುರಾಣ ಶ್ರವಣ ಮಾಡಿಸಲು ನೇಮಿತರಾದವರು ಆಗಿನ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಂಥವರು ವಿರೂಪಾಕ್ಷ ಶಾಸ್ತ್ರಿಗಳು. ಈಗ ತಮಗೆ ಗೊತ್ತು ವಿರೂಪಾಕ್ಷ ಶಾಸ್ತ್ರಿಗಳು ಯಾರು ಅಂತ. ಮುಂದೆ ಅವರು ಮಹಾಮಹೋಪಾಧ್ಯಾಯ ಅಂತಾದರು, ವಿದ್ಯಾನಿಧಿ ಅಂತಾದರು. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅವರು ಸಂಸ್ಕೃತ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದರು. ಅವ್ರನ್ನ ನೇಮಿಸಿದ್ರಂತೆ ಅಲ್ಲಿ. ಅವರು ತಮ್ಮ ಪಾಠ ಪ್ರವಚನ ಶುರು ಮಾಡಿದ್ದು ಅಲ್ಲಿ ಕುಮಾರ ಕೃಪಾದಲ್ಲಿ. ಅವಾಗ ವಿರೂಪಾಕ್ಷ ಶಾಸ್ತ್ರಿಗಳವರು ಕುಮಾರ ಭವನದ ನಡುಮನೆಯಲ್ಲಿ ಪುರಾಣ ಹೇಳುತ್ತಿದ್ದ ಹೊತ್ತಿನಲ್ಲಿ ಶೇಷಾದ್ರಿ ಅಯ್ಯರವರು ಮಹಡಿಯಂದಿಳಿದು ಅಲ್ಲಿ 15 ನಿಮಿಷವೋ ಅರ್ಧ ಗಂಟೆಯೋ ಕುಳಿತು ಪುರಾಣ ಕೇಳುವರು. ಹೀಗೆ ಕೆಲವು ದಿನ ನಡೆದ ನಂತರ ಶೇಷಾದ್ರಿ ಅಯ್ಯರವರು ವಿರೂಪಾಕ್ಷ ಶಾಸ್ತ್ರಿಗಳವರನ್ನು ಕುರಿತು ಶೃಂಗೇರಿ ಸನ್ನಿಧಾನಕ್ಕೆ ಪತ್ರ ಬರೆದರು. ಇವರು ಒಳ್ಳೆಯ ವಿದ್ವಾಂಸರು, ಜಗದ್ಗುರುಗಳ ಸನ್ನಿಧಾನದ ಪ್ರೋತ್ಸಾಹಕ್ಕೆ ಅರ್ಹರು ಎಂದು ಶಿಫಾರಸು ಮಾಡಿದರು. ಸ್ವಾಮಿಗಳದನ್ನು ಅಂಗೀಕರಿಸಿದರು. ಅದುವರೆಗೆ ತರ್ಕಶಾಸ್ತ್ರ ನಿಷ್ಣಾತರಾಗಿ ತರ್ಕ ಪಂಚಾನನ ಎಂದು ಹೆಸರು ಪಡೆದಿದ್ದ ವಿರೂಪಾಕ್ಷ ಶಾಸ್ತ್ರಿಗಳವರು ಗುರು ಸನ್ನಿಧಿಯಲ್ಲಿ ವೇದಾಂತ ಶಾಸ್ತ್ರ ಪಾಠ ಮಾಡಲು ಅನುಕೂಲವಾಯಿತು. ನೋಡಿ, ಮನೆಯಲ್ಲಿ ಒಳ್ಳೆಯದಾಗಲಿ ಅಂತ ಪುರಾಣ ಹೇಳಿಸೋದು, ರಾಮಾಯಣ ಮಹಾಭಾರತ ಹೇಳಿಸೋಕ್ಕೋಸ್ಕರ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಯಾರನ್ನು ಕರ್ಕೊಂಡು ಬಂದರೋ ಅವರು ಗುರುಗಳ ಸನ್ನಿಧಾನಕ್ಕೆ ಹೋಗೋದಕ್ಕೆ ಶೇಷಾದ್ರಿ ಅಯ್ಯರ್ ಕಾರಣ ಆದರು. ಅದರಿಂದಾಗಿ ಬೆಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದು ವಿರೂಪಾಕ್ಷ ಶಾಸ್ತ್ರಿಗಳು ಬೆಳೆದರು ಅಂತಂದರೆ ಅವ್ರಿಗೆ ವಿದ್ಯಾನಿಧಿ ಅಂತ ಬಿರುದು ಬಂತು. ಮಹಾಮಹೋಪಾಧ್ಯಾಯ ಆದಂಥ ವಿರೂಪಾಕ್ಷ ಶಾಸ್ತ್ರಿಗಳು ಆ ಕಾಲದಲ್ಲಿ ವಿದ್ಯಾರ್ಥಿ ಆದದ್ದನ್ನು ಗುರುತಿಸಿ ತಂದಂಥವ್ರು ಶೇಷಾದ್ರಿ ಅಯ್ಯರ್. ಅದಕ್ಕೆ ಹೇಳ್ತೀನಿ, ನಾನು ಸಾಮಾನ್ಯವಾಗಿ ಈ ಕುಮಾರ ಕೃಪಾ ನೋಡಿದಾಗ ಇದು ಪುಸ್ತಕ ಓದೋ ತನಕ ನನಗೆ ಗೊತ್ತಿರಲಿಲ್ಲ. ಓದಿದ ಮೇಲೆ ಕುಮಾರ ಕೃಪಕ್ಕೆ ನಾನು ಹೋದಾಗಲಿಲ್ಲ, ಅದ್ರ ಮುಂದೆ ಅಡ್ಡಾಡಿದಾಗೆಲ್ಲ ಒಂದು ಥರ ಸಂತೋಷ ಆಗುತ್ತೆ ನನಗೀಗ. ವಿರೂಪಾಕ್ಷ ಶಾಸ್ತ್ರಿಗಳಂಥವರು ಅಲ್ಲಿ ಕೂತ್ಕೊಂಡು ಪುರಾಣ ಶ್ರವಣ ಮಾಡಿಸಿದ್ದಾರೆ, ತರ್ಕಶಾಸ್ತ್ರ ಓದಿದ್ದಾರೆ. ಅಲ್ಲಿಂದ ಅವರ ಬೆಳವಣಿಗೆಗೆ ಒಂದು ಕಾರಣ ಆಯಿತು ಅಂತ ಅನ್ನೋದಾದರೆ ಅದ್ಭುತ ಕೆಲಸ ಇದು. ಇನ್ನೊಂದು ಬಹುದೊಡ್ಡ ಕೆಲಸ ಶೇಷಾದ್ರಿ ಅಯ್ಯರ್ ಮಾಡಿಸಿದ್ದು ಅಂದರೆ ಮೈಸೂರು ಓರಿಯೆಂಟಲ್ ಲೈಬ್ರರಿ ಅಂತೇ ಇರಲಿಲ್ಲ ಮೊದಲು. ಅವಾಗ ಲೈಬ್ರರಿ ಮಾಡಿದವರು ಅವರು ಶೇಷಾದ್ರಿ ಅಯ್ಯರವರು. ನಮ್ಮ ಪ್ರಾಚ್ಯ ಗ್ರಂಥಾಲಯ ಸ್ಥಾಪನೆ ಮಾಡಿದವರು ಅವರು. ನಮ್ಮ ಪ್ರಾಚೀನ ಸಂಸ್ಕೃತ ಗ್ರಂಥಗಳು ಅಮುದ್ರಿತವಾಗಿ ಅರಕ್ಷಿತವಾಗಿ ಜೀರ್ಣವಾಗುತ್ತಿರುವುದನ್ನು ಕಂಡಂಥ ಅವ್ರು ಏನು ಮಾಡಿದರು, ಉಳಿಸ್ಬೇಕು ಅಂತ ಎಲ್ಲ ಕಡೆ ಗ್ರಂಥಗಳನ್ನು ತರಿಸಿದ್ರಂತೆ. ತರಿಸಿ ಒಬ್ಬರನ್ನು ಕೂಡಿಸಿದ್ರು. ಅವ್ರನ್ನ ಯಾರನ್ನ ಆರಿಸಿದ್ರು ನೋಡಿ. ಇದಕ್ಕೆ ಹೇಳ್ತಾರೆ, ಶೇಷಾದ್ರಿ ಅಯ್ಯರವರಿಗೆ ಒಳ್ಳೆಯ ಶಕ್ತರನ್ನು ಹಿಡಿಯುವಂಥ ಕಣ್ಣಿತ್ತು ಅಂತ. ಎಲ್ಲೇ ಒಳ್ಳೆ ಕಂಡ್ರೆ ಹಿಡ್ಕೊಂಬಂದು ಕೆಲಸ ಹಚ್ಚೋದು. ಅವ್ರು ಯಾರನ್ನು ಕರ್ಕೊಂಬಂದರು ಅಂತಂದರೆ ಮಹಾದೇವ ಶಾಸ್ತ್ರಿ ಎಂಬ ವಿದ್ವಾಂಸರನ್ನು ನೇಮಿಸಿದ್ರಂತೆ. ಆ ಮಹಾದೇವ ಶಾಸ್ತ್ರಿಯವರಿಂದ ನಮಗೇನು ಉಪಕಾರ ದೇಶಕ್ಕೆ ಅಂತ. ಲೈಬ್ರರಿ ಮಾಡೋದು ಒಂದು ಉದ್ದೇಶ. ಲೈಬ್ರರಿಗೋಸ್ಕರ ಮಹಾದೇವ ಶಾಸ್ತ್ರಿಗಳನ್ನು ಕರ್ಕೊಂಡು ಬಂದರೋ ನಿಜ. ಅವ್ರು ಬಂದವರು ಏನು ಮಾಡಿದರು ಅಂತಂದರೆ, ಮಹಾದೇವ ಶಾಸ್ತ್ರಿಗಳು ಭಗವದ್ಗೀತೆಯ ಶಂಕರ ಭಾಷ್ಯ, ತೈತ್ರಿಯೋಪನಿಷತ್ತಿನ ಶಂಕರ ಭಾಷ್ಯ ಮೊದಲಾದ ಅನೇಕ ಸಂಸ್ಕೃತಗಳನ್ನು ಇಂಗ್ಲೀಷಿಗೆ ತರ್ಜಮೆ ಮಾಡಿದರು. ಅವರ ಸಂಪಾದಕತ್ವದಿಂದ ಪ್ರಕಟವಾದ ತೈತ್ರಿಯ ಸಂಹಿತೆ, ಇತರ ವೇದಾಂಗ ಗ್ರಂಥಗಳು ಪ್ರಮಾಣಭೂತವಾದಂಥವುಗಳು. ಹೀಗೆ ಜನದ ಶಾಸ್ತ್ರ ಸಂಸ್ಕೃತಿಗಳಿಗೆ ಅಯ್ಯರ್ ಮಾಡಿಸಿದ ವ್ಯವಸ್ಥೆಯಿಂದ ಆಗಿರುವ ಉಪಕಾರವು ಸ್ಮರಣೀಯವಾದಂಥದ್ದು. ಕೊನೆ ಸಾಲ ದುಃಖದಿಂದ ಬರೀತಾರೆ, ಈಚೆಗೆ
ಆ ವ್ಯವಸ್ಥೆಯೆಲ್ಲ ಅಸ್ತವ್ಯಸ್ತವಾಗಿದೆ ಎಂದು ಕೇಳಿದ್ದೇನೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಏನೇನು ಸಾಧ್ಯ ಆಗ್ಬೋದು. ಸಾಮಾನ್ಯವಾಗಿ ನಾನು ಅಂದ್ಕೊಳ್ಳೋದು, ಈ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯಿಂದ ಏನಾಗ್ತದೆ, ವಾಟ್ ಕ್ಯಾನ್ ಐ ಡೂ ಆ್ಯಸ್ ಅನ್ ಇಂಡಿವಿಜುವಲ್ ಅಂತ ಹೇಳೋದು ನಾವು. ಆ್ಯಂಡ್ ವಿ ಸೇ ಇಟ್ ಇಸ್ ಎ ಹೆಲ್ಪ್ಲೆಸ್ ಕ್ರೈ. ಡಿ ವಿ ಜಿ ಮಾತು ನೋಡ್ತಾ ಇದ್ದರೆ ಹೆಲ್ಪ್ಲೆಸ್ ಕ್ರೈ ಅಲ್ಲ. ಇಫ್ ಯು ರಿಯಲಿ ವಾಂಟ್ ಟು ಡೂ ಸಮಥಿಂಗ್ ಯು ಕ್ಯಾನ್ ಡೂ ವಂಡರ್ಫುಲ್. ಒನ್ ಮ್ಯಾನ್ ಮೇಕ್ಸ್ ಎ ಡಿಫರೆನ್ಸ್ ಅಂತ. ಒಬ್ಬ ಶೇಷಾದ್ರಿ ಅಯ್ಯರ್ ಮನಸ್ಸು ಮಾಡಿ ಬರೀ ದಿವಾನಗಿರಿ ಮಾಡ್ಕೊಂಡು ರಾಜ್ಯಭಾರ ಮಾಡೋದಲ್ಲ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಪರಂಪರೆ ಬಗ್ಗೆ ಕೆಲಸವನ್ನು ಹೋಗಿ ಒಂದೇ ಕಾಲಕ್ಕಾಗುವಂಥದ್ದು ನೋಡಿ, ಅದು ಲೈಬ್ರರಿ ಮಾಡುವಂಥದ್ದು. ಇನ್ನೊಂದು ಬಹಳ ಮುಖ್ಯ ಕೆಲಸ ಮಾಡಿದ್ದವರು ಅಂದರೆ 8 ವರ್ಷಕ್ಕಿಂತ ಕೆಳ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುತ್ತಿದ್ದ ಪದ್ಧತಿ ನಿಲ್ಲಿಸಲು ಶಿಶು ವಿವಾಹ ಪ್ರತಿಬಂಧವನ್ನು ಮಾಡಿದವರು ಶೇಷಾದ್ರಯ್ಯರವರು. ಈ ಚೈಲ್ಡ್ ಮ್ಯಾರೇಜ್ ಸ್ಟಾಪ್ ಮಾಡಿದವರು ಶೇಷಾದ್ರಯ್ಯರವರು. ಮಾಡಿ ಶಾಸನ ತಂದರಂತೆ. ಅದಕ್ಕೆ ಸ್ವಲ್ಪ ಹ್ಯೂಮರಸ್ ಆಗಿ ಡಿ ವಿ ಜಿ ಬರೀತಾರೆ ಮುಂದೆ. ಈ ಸಮಾಜ ಸುಧಾರಣೆ ಉಚಿತತೆಯನ್ನು ಕುರಿತು ಹೆಚ್ಚು ಹೇಳಬೇಕಾದದ್ದಿಲ್ಲ, ಒಳ್ಳೆಯದೇ ಆಯಿತು. ಪ್ರಜಾಜನ ಅದನ್ನು ಇಷ್ಟದಿಂದ ಅಂಗೀಕರಿಸುವುದೇ ಅದಕ್ಕೆ ನಿದರ್ಶನ. ಈ ಸುಧಾರಣೆಯನ್ನು ವಿರೋಧಿ ಸಂದರ್ಭಗಳು ಹೊಸತಿನಲ್ಲಿ 1-2 ಆದುವಂತೆ. ಏನು ತಪ್ಪು, ನಮ್ಮ ಮಕ್ಕಳ ಮದುವೆ ಮಾಡಿದರೆ ಇವರಿಗೆ ಏನು ತೊಂದರೆ ಅಂತ ಸಾಕಷ್ಟು ವಿರೋಧಗಳು ಬಂತಂತ ಅವಾಗೆಲ್ಲ. ನಂತರ ಜನರಿಂದ ಸಮ್ಮತಿ ಪಡೆಯಿತು. ಒಂದು ತಮಾಷೆ ಘಟನೆ ಬರೀತಾರೆ ಡಿ ವಿ ಜಿ, ಸ್ವಲ್ಪ ತಮಾಷೆ ಇದೆ. ಶಿಶು ವಿವಾಹ ನಿರೋಧದ ಕಾನೂನಿನ ಸಂಬಂಧವಾಗಿ ನನಗೆ ತಿಳಿದ ಒಂದು ಕತೆ ಜ್ಞಾಪಕಕ್ಕೆ ಬರುತ್ತದೆ. ಕತೆ ಏನಿತ್ತು ಅಂದರೆ, ಶ್ರೀನಿವಾಸಾಚಾರ್ಯರೆಂಬ ಒಬ್ಬ ಸ್ಕೂಲ್ ಮೇಸ್ಟರು ತಮ್ಮ 53-54 ವಯಸ್ಸಿನಲ್ಲಿ ಪತ್ನಿ ತೀರಿ ಹೋಗಿದ್ದರಿಂದ ಒಬ್ಬ 7-8 ವರ್ಷದ ಹುಡುಗಿಯನ್ನು ಮದುವೆ ಮಾಡಿಕೊಂಡರು. ಕರ್ಮ ಇವಂದು ಆಕೆಯದು ಗೊತ್ತಿಲ್ಲ. 54ನೇ ವಯಸ್ಸಿನಲ್ಲಿ ಪತ್ನಿ ತೀರಿ ಹೋಗಿದ್ದರಿಂದ 7-8 ವರ್ಷ ಹುಡುಗಿಯನ್ನು ಮದುವೆ ಮಾಡಿಕೊಂಡರು. ಆ ಬಾಲಿಕೆಯ ತಂದೆಯೂ ಸ್ಕೂಲ್ ಮೇಸ್ಟರಾಗಿದ್ದವರು, ನಿವೃತ್ತರಾಗಿದ್ದವರು. ಮದುವೆ ನಡೆದದ್ದು ತಿರುಪತಿಯಲ್ಲಿ. ತಿರುಪತಿಯಲ್ಲಿ ಯಾಕೆ ಅಂತ ತಮಾಷೆ ಇದೆ ಅಲ್ಲಿ. ಅದರ ಕಾರಣವೇನೆಂದರೆ, ಮೈಸೂರು ಕಾನೂನು ಕೊಂಕಣಿ ದೇಶಕ್ಕೆ ಅನ್ವಯವಾಗಲಾರದು. ಇಲ್ಲಿ ಶಿಶು ವಿವಾಹ ಪ್ರತಿಬಂಧ ಮೈಸೂರು ರಾಜ್ಯದಲ್ಲಿ ಇದೆಯಲ್ಲ, ಅಲ್ಲೇನಾಗುತ್ತೆ, ಕೊಂಕಣಿ ರಾಜ್ಯ ಇತ್ತು, ಅದಕ್ಕೆ ಅಲ್ಲಿ ಹೋಗಿ ಮಾಡ್ಕೊಳ್ಳೋದು ಅಂತ 2 ಕಾರಣ. ಅದಕ್ಕೆ ಕಂಪನಿ ಸರ್ಕಾರ ಅಲ್ಲಿ ಇರೋದರಿಂದ ಈ ಅಧಿಕಾರ ಅನ್ವಯ ಆಗೋದಿಲ್ಲ ಅಂತ. ವಿವಾಹದ ವಿಷಯದ ತಕರಾರು ಬಂತಂತೆ. ತಕರಾರು ಬಂದದ್ದು ಹೇಗೆ ಅಂದರೆ, ಮದುವೆ ನಡೆದದ್ದು ಮೈಸೂರು ದೇಶದ ಒಳಗಡೆ ಅಲ್ಲ, ಆದ್ದರಿಂದ ಪ್ರತಿಬಂಧ ಕಾನೂನು ಒಪ್ಪುವುದಿಲ್ಲ. 2ನೇದ್ದು, ಹುಡುಗಿಯ ವಯಸ್ಸು 8 ದಾಟಿತ್ತು ಅಂತ. 8 ವಯಸ್ಸು ಆಗಿತ್ತಾಗಲೇ ಅಂತ. ಸರ್ಕಾರವು ಕೋರ್ಟ್ಗಳಿಗೆ ಹೋಗದೆ ಏನು ಆ್ಯಕ್ಷನ್ ತೊಗೊಂತು ಸರ್ಕಾರ ಅಂತ ನೋಡಿ. ಎಲ್ಲೋ ಆದಂಥ ಒಂದು ಸಣ್ಣ ಘಟನೆ ಸರ್ಕಾರದ ಗಮನಕ್ಕೆ ಬಂದಾಗ ಹೇಗೆ ಆ್ಯಕ್ಷನ್ ತೊಗೊಂಡ್ರವರು ಅಂತ. ಕೋರ್ಟ್ಗಳಿಗೆ ಹೋಗದೆ ಇಲಾಖೆಯ ಮುಖಾಂತರ ಆ ಆಚಾರ್ಯ ವಿಷಯದಲ್ಲಿ ಏನೋ ದಂಡನೆ ವಿಧಿಸಿತ್ತು. ದಂಡನೆ ಏನಪ್ಪ ಅಂದರೆ, ಬಹುಶಃ ನಿರ್ಬಂಧವಾಗಿ ಅವರನ್ನು ನಿವೃತ್ತಿ ಮಾಡಿತ್ತು. ಅವನ ಕರ್ಮ ಅದು. ಮದುವೆ ಆದ ಸ್ವಲ್ಪ ದಿವಸಕ್ಕೆ ನಿವೃತ್ತಿ ಬೇರೆ ಆಗೋಯ್ತು ಅವನಿಗೆ. ಸ್ವಲ್ಪ ಕಾಲ ನಂತರ ಇದು ಬರೀತಾರೆ, ಇದೊಂದು ಸ್ವಾರಸ್ಯಕರ ಸಂಗತಿ ಈಗ ಬರುತ್ತದೆ. ಸ್ವಲ್ಪ ಕಾಲ ನಂತರ ಆ ಬಾಲಿಕಾ ವೃದ್ಧರ ಶಾಂತಿ ಪ್ರಸ್ತದ ದಿವಸ ಆಚಾರ್ಯರ ಅಕ್ಕ 70 ವರ್ಷ ದಾಟದ ಮುದುಕಿ ತಮ್ಮನಿಗೆ ಹೀಗೆ ಬುದ್ಧಿವಾದ ಹೇಳಿದ್ಲಂತೆ. ತಮ್ಮನಿಗೇನು ಬುದ್ಧಿವಾದ ಹೇಳಿದ್ದು ಅಂದರೆ, ಸೀನಪ್ಪ, ನೀ ಅಡಿಕೆ ಹಾಗೆ ಬಾಯಾಗ ಹಾಕ್ಕೋಬೇಡ, ಕಣ್ಣು ಗುಡ್ಡಿ ಎಲ್ಲಾದರೂ ಹೊರಗೆ ಬಂದುಬಿಟ್ಟಿತ್ತು. ಪದ್ಮಾಗೆ ಬಾಯಾಗ ಅದನ್ನು ಅಗಿದು ಮೆತ್ತಗೆ ಮಾಡಿ ನೀನು ಬಾಯಾಗ ಉಗುಳೋ ಹಂಗೆ ಹೇಳು ಅಂತ ಬರೆದು ಕೊನೆಗೆ ಬರೀತಾರೆ. ವಿವರಣೆ ಅನಾವಶ್ಯಕ ಅಲ್ಲವೇ ಅಂದರೆ ಬಾಲ ವಿವಾಹ ತಪ್ಪಿಸುತ್ತ ಸರಿ ಆಯ್ತಲ್ಲ ಅಂತ. ಶೇಷಾದ್ರಿ ಅಯ್ಯರವರು ಮಾಡಿದ ಸಮಾಜ ಸಂಸ್ಕರಣ ಕಾರ್ಯಗಳಲ್ಲಿ ಮುಖ್ಯವಾದದ್ದು 2 ಅಂತ ಹೇಳ್ತಾರೆ. ಆಗ ಪಂಚಮರೆಂದು, ಈಗ ಹರಿಜನರೆಂದು ಹೆಸರಾಗಿರುವ ಪ್ರಜಾವರ್ಗಗಳ ವಿದ್ಯಾಭಿವೃದ್ಧಿಗಾಗಿ ಪಾಠಶಾಲೆಗಳನ್ನು ಶುರು ಮಾಡಿದ್ದವರು ಆ ಕಾಲದಲ್ಲಿ. ಗಮನ ಇಡಬೇಕಾದದ್ದು ಆ ಕಾಲಕ್ಕೆ. ದಿನದಿನವೂ ಹಗಲು ಜೀವಿಕೆಗಾಗಿ ದುಡಿಯಬೇಕಾಗಿರುವ ರೈತ, ಬಡಗಿ ಮೊದಲಾದ ಕಾರ್ಮಿಕ ಜನರ ಪ್ರಯೋಜನಕ್ಕಾಗಿ ರಾತ್ರಿ ಪಾಠಶಾಲೆಗಳು, ನೈಟ್ ಸ್ಕೂಲ್ಸ್ ಶುರು ಮಾಡಿದ್ದು. ಗಮನಿಸಬೇಕಾದ್ದು, ವೆನ್ ಯು ಆರ್ ಅಹೆಡ್ ಆಫ್ ಟೈಮ್ಸ್ ಯು ಬಿಕಮ್ ಎನ್ ಆಬ್ಜೆಕ್ಟ್ ಆಫ್ ರಿಡಿಕ್ಯೂಲ್. ನಾನು ಕಾಲಕ್ಕಿಂತ ಮುಂದೆ ಹೋಗಿ ಕೆಲಸ ಮಾಡೋಕ್ಕೆ ಹೋದಾಗ ಜನ ಮೂರ್ಖ ಅಂತಾರೆ ನಮ್ಮನ್ನು. ಏನು ಮಾಡ್ತಾನೆ, ಹುಚ್ಚಿಚಾರ ಮಾಡ್ತಾನೆ, ಏನು ಕಾರಣ ಇದೆ, ಕೆಲಸ ಇಲ್ಲ ಇದು ಅಂತ. ಅವಾಗ ಜನ ಬೈದರು ಅಂತ ಹೇಳ್ತಾರೆ. ಏನು ಕಾರಣ ಇತ್ತಿದು? ಸ್ಪೆಷಲ್ ಸ್ಕೂಲ್ ಮಾಡೋದೇನು, ನೈಟ್ ಸ್ಕೂಲ್ ಮಾಡೋದು ತಮಾಷೆ ಮಾಡಿದ್ರಂತೆ. ಅದಕ್ಕೆ ಹೇಳ್ತಾರೆ, 1970ನೇ ಇಸ್ವಿಗೆ ಅಂದರೆ 69-70ಕ್ಕೆ ಪುಸ್ತಕ ಬರೆದದ್ದು ಡಿ ವಿ ಜಿ ಇದನ್ನು. ಇವೇನು ದೊಡ್ಡ ಸುಧಾರಣೆಗಳು ಎನಿಸದೇ ಇರಬಹುದು ತಮಗೆ. ಶೇಷಾದ್ರಿ ಅಯ್ಯರ ಕಾಲಕ್ಕೆ ಅವು ತುಂಬ ದೊಡ್ಡ ಕೆಲಸಗಳು. ಈ ಸುಧಾರಣೆಗಳನ್ನು ಇಂಡಿಯಾದಲ್ಲಿ ಇನ್ನಾವ ಸರ್ಕಾರವೂ ಮಾಡಿರಲಿಲ್ಲ. ಆಗಿನ ಜನಸಾಮಾನ್ಯಕ್ಕೆ ಅದು ಏನೋ ವಿಚಿತ್ರವೆಂದೇ ಕಂಡಿತು.
ಇದು ಒಬ್ಬ ನಾಯಕನಾದಂಥ ಮಾಡುವಂಥ ಕೆಲಸ. ಅದಕ್ಕೆ ಹೇಳ್ತಾರೆ, ಎ ಲೀಡರ್ ಮೇ ನಾಟ್ ಅವಾಯ್ಡ್ ಎ ಡಿಸಾಸ್ಟರ್ ಬಟ್ ಕ್ಯಾನ್ ಆಂಟಿಸಿಪೇಟ್ ಎ ಡಿಸಾಸ್ಟರ್ ಆ್ಯಂಡ್ ರೆಡ್ಯೂಸ್ ದ ಇಂಪ್ಯಾಕ್ಟ್ ಆಫ್ ದ ಡಿಸಾಸ್ಟರ್ ಅಂತ. ಎರಡು ಕೆಲಸ ಇರುತ್ತೆ ನಾಯಕನಾದವನಿಗೆ, ಒಂದು ಫೈರ್ ಫೈಟಿಂಗ್, ಇನ್ನೊಂದು ವಿಷನಿಂಗ್ ಅಂತಂದಿರುತ್ತೆ. ದಿನನಿತ್ಯ ಆಗಬೇಕಾದ ಕೆಲಸ, ಅದಾಯ್ತಾ ಇದಾಯ್ತಾ, ಇವ್ರು ಬರಲಿಲ್ಲ ಅವ್ರು ಬರಲಿಲ್ಲ, ಅವ್ರ ಸಂಬಳ ಇವ್ರ ಚಾರಿಗೆ, ಇದೆಲ್ಲ ಮಾಡುವಂಥದ್ದು ಫೈರ್ ಫೈಟಿಂಗ್ ಕೆಲಸ. ಇದು ಯಾರಾದರೂ ಮಾಡ್ತಾರೆ. ಆದರೆ ದಕ್ಷ ನಾಯಕನಾದವನು ಒಂದು ಇವತ್ತಿನ ಚಿಂತೆ ನಾಳಿನ ಚಿಂತೆ ಮಾಡೋದಿಲ್ಲ. ಹಿ ಲುಕ್ಸ್ ಅಟ್ ದಿ ಎಂಡ್ಸ್ ಆಫ್ ದಿ ಹೊರೈಸನ್, ಲುಕ್ಸ್ ಅಟ್ ದಿ ಹೊರೈಸನ್ ಆ್ಯಂಡ್ ಪ್ಲ್ಯಾನ್ಸ್. ಅದನ್ನು ಮಾಡಿದವರು ಶೇಷಾದ್ರಯ್ಯರವರು ಅಂತ. ಹೀಗೆ ಆ ವ್ಯಕ್ತಿ ಚಿತ್ರ ಮಾಡಬೇಕಾದ್ರೆ ದರ್ಪಶೀಲರು ಅಂತ ಒಂದು ಕಡೆಗೆ, ಕ್ಷಮಾಯಾಚನೆ ಮಾಡಿದಂಥವ್ರು ಒಬ್ಬ ಕಡೆಗೆ, ಎಷ್ಟು ವಿಚಾರ ಮಾಡಿ ಮುಂದೆ 50 ವರ್ಷ ಪ್ರಯೋಜನ ಆಗುವಂಥ ಕೆಲಸವನ್ನು ಮಾಡಿದಂಥವ್ರು, ಅದೆಲ್ಲ ಶೇಷಾದ್ರಯ್ಯರದು. ಆ ನಂತರ ಬರುವಂಥವರು ಸ್ವಲ್ಪ ಪರಿಚಯ ಮಾಡಿ ಮುಗಿಸ್ತೇನೆ. PN ಕೃಷ್ಣಮೂರ್ತಿಯವರು, ಅವ್ರಿಗೂ ನೈಟ್ಹುಡ್ ಬಂತು ಮುಂದೆ. PN ಕೃಷ್ಣಮೂರ್ತಿಯವ್ರದ್ದು ಈ ಪಾತ್ರ ಮಾತ್ರ ತುಂಬ ಜಾಗರೂಕತೆಯಿಂದ ಬರೆದಿದ್ದಾರೆ ಅನಿಸುತ್ತೆ. ಡಿ ವಿ ತುಂಬ ಕೇರ್ಫುಲ್ಲಾಗಿ ಬರೆದಿದ್ದಾರೆ. ಅದು ರಾಮಸ್ವಾಮಿ ಅವರಿಗೆ ಗೊತ್ತಾಗುತ್ತೆ ಕೇಳಿದರೆ. ಯಾಕಂದರೆ ಭಾಳ ತೂಕದಿಂದ ಒಂದು ಮಾತು ಆಡಿದರೆ ಹೆಚ್ಚು, ಒಂದು ಮಾತು ಕಮ್ಮಿ, ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರೆದಿದ್ದಾರೆ. PN ಕೃಷ್ಣಮೂರ್ತಿಯವರು ದಿವಾನ್ ಪದವಿಗಾಗಿ ಒಂದಿಷ್ಟು ಕಾಲ ಕಾದಿರಬೇಕಾಯಿತು. ಇದು ಅರ್ಥ ಗೊತ್ತಾಗತ್ತಲ್ಲ, ಬರುತ್ತೆ ಅಂತ ಗೊತ್ತಿದ್ದು ಕಾಯೋದಿದೆ ನೋಡಿ. ಅಂದರೆ ಅವರು ಸ್ಥಾನ ಬೇಕು ಅಂತ ಅಪೇಕ್ಷೆ ಪಟ್ಟವರು, ಬೇಗ ಬರಲಿಲ್ಲ ಅಂತ ಕೊರಗಿ ಕಾದರು ಅಂತ. ಕೃಷ್ಣಮೂರ್ತಿಯವರು ಯಾರಪ್ಪ ಇವರು ಅಂದರೆ, ಪ್ರಖ್ಯಾತ ಪುರುಷರಾದ ಆದಿ ಪೂರ್ಣಯ್ಯನವರ ಮೊಮ್ಮಕ್ಕಳು. ಪೂರ್ಣಯ್ಯನವರು ಟಿಪ್ಪು ಸುಲ್ತಾನಿಗೆ ದಿವಾನರಾಗಿದ್ದು, ನಂತರ ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದ್ದಲ್ಲದೆ ಬ್ರಿಟಿಷ್ ಸರ್ಕಾರದ ಸಲಹೆಯಂತೆ 1807ರಲ್ಲಿ ಪೂರ್ಣಯ್ಯನವರಿಗೆ ಯಳಂದೂರು ತಾಲೂಕಿನ ಜಹಾಗೀರಿ ಕೊಟ್ಟದ್ದು ಎಲ್ಲ ಇತಿಹಾಸದ ಮಾತುಗಳು. ಅವರ ಮೊಮ್ಮಕ್ಕಳೇ ನಮ್ಮ ಪ್ರಕೃತ ಕಥಾನಾಯಕರು ಅಂತ ಬರೀತಾರೆ. ಕೃಷ್ಣಮೂರ್ತಿಗಳು ವಿದ್ಯಾವಂತರು, ಸಂಭಾವಿತರು. ಅವರಲ್ಲಿ ವಿನಯ, ಸುಶೀಲ್ಯ, ಪ್ರಾಮಾಣಿಕತೆ, ಆಶ್ರಿತ ವಾತ್ಸಲ್ಯ ಮೊದಲಾದ ಗುಣಗಳು ನೈಜವಾಗಿದ್ದವು ಮತ್ತು ಅವರು ಸ್ವಾಮಿನಿಷ್ಠೆಯಿಂದ ಅಧಿಕಾರ ನಡೆಸಿದರು. ಈ ಪದ ನೋಡ್ತಾ ಹೋದರೆ ಅವ್ರ ಗುಣಗಳನ್ನೆಲ್ಲ ಒಂದೇ ಸಲ ಹೇಳ್ದಂಗೆ ಆಯಿತು. ವಿನಯಶೀಲರು ಎಲ್ಲ ಒಳ್ಳೆಯದು. ಆದರೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನೆಕ್ಸ್ಟ್ ಪದ್ಯ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಯಾವುದನ್ನು ಮುಚ್ಚಿಡೋ ಹಾಗಿಲ್ಲ. ನ ಬ್ರೂಯಾತ್ ಸತ್ಯಮಪ್ರಿಯಂ, ಎಲ್ಲ ಮಾಡಬೇಕಲ್ಲ ಅದನ್ನು. ದಿವಾನ್ ಪದವಿಗೆ ಬರುವ ವೇಳೆಗೆ ಕೃಷ್ಣಮೂರ್ತಿಗಳು ತುಮಕೂರಿನಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದರಂತೆ. ಶೇಷಾದ್ರಯ್ಯರವರ ದೌಲತ್ತು ಭರಾಟೆಯಿಂದ ಸಾಗುತ್ತಿದ್ದಾಗ ಕೃಷ್ಣಮೂರ್ತಿಗಳಿಗೆ ಅವಕಾಶವಿಲ್ಲದೆ ಹೋದೀತೇನೋ ಎಂದು ಅವರ ಪಕ್ಷದವರು ಭೀತಿ ಪಟ್ಟಿದ್ದುಂಟು. ಈ ಮಾತನ್ನು ಗಮನಿಸಬೇಕಾದದ್ದು. ಅವರ ಪಕ್ಷದವರು ಅಂತ ಒಂದು ಮಾತಿದೆ, ಅಂದರೆ ಪಕ್ಷಗಳಿತ್ತು ಅಲ್ಲಿ ಅಂತ. ಅವ್ರ ಪಕ್ಷದವ್ರು ನಮ್ಮವರು ತಪ್ಪಿ ಹೋಗ್ಬಿಡ್ತದೆ ಅಧಿಕಾರ ಅಂತ ಚಿಂತೆ ಪಟ್ಟದ್ದುಂಟು. ಇನ್ನೊಂದು ಕಡೆಗೆ VP ಮಾಧವರಾಯರು ಮಹಾಪ್ರಯತ್ನಶೀಲರಾಗಿ ಹೆಸರು ಮಾಡಿಕೊಳ್ಳುತ್ತಿದ್ದುದರಿಂದ ಕೃಷ್ಣಮೂರ್ತಿಯವರ ಪಕ್ಷಕ್ಕಿದ್ದಂಥ ಭೀತಿ ಇಮ್ಮಡಿಯಾಯಿತು. ಎರಡು ಗುಂಪು ಗೊತ್ತಾಯ್ತಲ್ಲ, ಅವರು ಜಾಸ್ತಿ ಪ್ರಚಾರಕ್ಕೆ ಬರ್ತಿರೋದ್ರಿಂದ ನಮ್ಮವರು ಸಿಗದೆ ಹೋದಿತ್ತು, ಭಯ ಆಯ್ತಂತೆ. ಹೀಗೆ ಅವರ ಮನಸ್ಸು ಚಲಿಸಿ ಚಪಲಿಸಿ ಕಂಗೆಟ್ಟಿತ್ತಂತೆ. ಅಧಿಕಾರ ಸಿಗದೆ ಹೋದರೆ ಏನಾಗ್ಬಿಡುತ್ತೋ ಅಂತ. ಅದಕ್ಕೆ ಹೆಡಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ, ಪದವಿಗಾಗಿ ತರದುವುದು ಅಂತ. ಅವ್ರು ಏನು ಮಾಡಿದರು, ಹೇಗೆ ವ್ಯವಸ್ಥೆ ಮಾಡಿಕೊಂಡ್ರು ಅಂತೆ. ಈ ವಿಷಯದಲ್ಲಿ ಕೃಷ್ಣಮೂರ್ತಿಗಳಿಗೆ ಇದ್ದ ಉಪಾಯ ಇಂಡಿಯಾ ಸರ್ಕಾರದ ಆಶ್ರಯವನ್ನು ಸಂಪಾದಿಸುವುದು ಒಂದೇ ಎಂದು ಸ್ನೇಹಿತರು ತಿಳಿಸಿದರು. ರಾಜರು ಕೊಡದೆ ಹೋಗ್ಬೋದು ನಿಮಗೆ ದಿವಾನ್ಗಿರಿ, ಅದಕ್ಕೆ ಮೇಲಿನ ತರೋಣ ಪ್ರೆಷರು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋದರಂತೆ. ಈ ಆಲೋಚನೆಯನ್ನು ರೂಪುಗೊಳ್ಳಲು ಅನುಕೂಲವಾಗಿ ಲಾರ್ಡ್ ಕರ್ಜನ್ ವೈಸ್ರಾಯ್ ಆದ. ದಯವಿಟ್ಟು ಗಮನಿಸ್ಬೇಕು, ಹೇಗೆ ಭಾರತದ ಇತಿಹಾಸ ಮೈಸೂರು ಇತಿಹಾಸದ ಸೇರಿಕೊಂಡು ಅದರ ಮೂಲಕ ವ್ಯಕ್ತಿ ಚಿತ್ರ ಹೊರಗೆ ಬರ್ತಾ ಇದೆ ಅಂತ. ಆತನ ಮೈಸೂರು ಭೇಟಿ ಸದವಕಾಶವಾಯಿತು. ಕರ್ಜನ್ ವೈಸ್ರಾಯ್ ಆದ, ಮೈಸೂರು ಭೇಟಿಗೆ ಬಂದ. ಆ ಕೃಷ್ಣಮೂರ್ತಿಗಳು ದಿವಾನರಾಗಬೇಕು ಅಂತ ಇದ್ದರು. ಹೇಗೆ ಸರಿಯಾಯಿತು. ಕೃಷ್ಣಮೂರ್ತಿಗಳು ಮೈಸೂರು ರಾಜ್ಯದ ಏಕೈಕ ಶ್ರೀಮಂತ ಪ್ರಜೆ. ಆದ್ದರಿಂದ ಅವರು ಬ್ರಿಟಿಷ್ ಶ್ರೀಮಂತನಾದ ಲಾರ್ಡ್ ಕರ್ಜನ್ ಮಹಾಶಯನನ್ನು ತಮ್ಮ ಮನೆಗೆ ಕರೆದು ಸತ್ಕಾರ ಮಾಡೋದು ಯಥೋಚಿತ ಎಂದು ಎಲ್ಲರೂ ಅಭಿಪ್ರಾಯಪಟ್ಟರು. ಈ ಪಾರ್ಟಿ ಪಾಲಿಟಿಕ್ಸ್ ಅಂತ ಒಂದಿದೆ, ಪಾರ್ಟಿ ಕರಿಬೇಕು ಅಂತ ಕರೆದರು. 1900 ನವಂಬರ್ ತಿಂಗಳಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಬೆಂಗಳೂರಿಗೆ ದಯಮಾಡಿಸಿದ. ಆತನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಪೂರ್ಣಪ್ರಾಸಾದವೆಂಬ ಕೃಷ್ಣಮೂರ್ತಿಗಳ ಬಂಗಲೆಯಲ್ಲಿ ಒಂದು ವಿಶಾಲವಾದಂಥ ಭೋಜನ ಮಂದಿರವನ್ನು ಕಟ್ಟಿಸಿದರಂತೆ. ಅವನು ಬರ್ತಾನೆ ಅಂತ ಗೊತ್ತಾದ ತಕ್ಷಣ ಭೋಜನ ಮಂದಿರ ಕಟ್ಟಿಸಿದರು. ಆ ವಿಶಾಲವಾದ ಮಂದಿರದಲ್ಲಿ ಕರ್ಜನನು, ಆತನ ಪರಿವಾರದವರು, ಅವರ ಜೊತೆಗೆ ನಮ್ಮ ರಾಜ್ಯದ ಅಧಿಕಾರಿಗಳು, ಪ್ರತಿಷ್ಠಾವಂತರು ವಿವಿಧ ಭಕ್ಷ್ಯ ಭೋಜ್ಯಗಳಿಂದ ಸಂತೃಪ್ತಿ ಪಡೆದರು. ಪಡೆಯೋದಷ್ಟೇ ಅಲ್ಲ, ಮುಂದೆ ಏನಾಯಿತು ಅಂದರೆ
ಆಮೇಲೆ ಆ ಭೋಜನ ಮಂದಿರವನ್ನು ಕರ್ಜನ್ ಹಾಲ್ ಎಂದು ಕರೆಯುತ್ತಿದ್ದರು. ಕರ್ಜನ್ ಊಟ ಮಾಡಿ ಹೋದ್ನಲ್ಲ ಅಲ್ಲಿ, ಅದಕ್ಕೆ ಅಲ್ಲಿ ದೊಡ್ಡ ದೊಡ್ಡ ಬಿಲಿಯರ್ಡ್ಸ್ ಟೇಬಲ್ಗಳು ವಿರಾಜಿಸುತ್ತಿದ್ದವು. ಅದನ್ನು ನಾನು ನೋಡಿದ್ದೇನೆ. ಕೃಷ್ಣಮೂರ್ತಿಗಳು ದಿವಾನರಾಗಿದ್ದ ಕಾಲದಲ್ಲಿ ಈ ಮೇಜುಗಳು ಉಪಯೋಗದಲ್ಲಿ ಇದ್ದಿರಬಹುದು. ಈ ಮಾತನ್ನು ಗಮನಿಸಬೇಕು. ಅಂದರೆ ಅವನಿಗೋಸ್ಕರ ಬಿಲಿಯರ್ಡ್ ಟೇಬಲ್ ತಂದು ತಮ್ಮ ಮನೆಗೆ ಮುಂದೆ ಒಯ್ದು ಇಟ್ಕೊಂಡ್ರು ಅಂತ. ಕೃಷ್ಣಮೂರ್ತಿಗಳು ದಿವಾನರಾಗಿದ್ದುದು 5 ವರ್ಷ ಮಾತ್ರ. ಒಂದು ವಿಶೇಷ ಮಹತ್ವದ ಸಂಗತಿ ಆ ಕಾಲದಲ್ಲಿ ನಡೀತು. ಅದು ಶ್ರೀಮನ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಸಿಂಹಾಸನ ಪ್ರತಿಷ್ಠಾಪನೋತ್ಸವ 1902 ಆಗಸ್ಟ್ 8ರಂದು. ಈ ಮಹೋತ್ಸವಕ್ಕಾಗಿ ಲಾರ್ಡ್ ಕರ್ಜನ್ ಮೈಸೂರಿಗೆ 2ನೇ ಬಾರಿ ದಯಮಾಡಿಸಿದ. ಆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಕರ್ಜನ್ ಮಾಡಿದ ಭಾಷಣ ಆತನ ದರ್ಪದ ವಿಜೃಂಭಣೆಯಾಗಿತ್ತು. ಇದು ಬ್ಯಾಕ್ಗ್ರೌಂಡ್ ಬೇಕು ಕೃಷ್ಣಮೂರ್ತಿಯವರ ಪರಿಚಯ ಹೇಳಬೇಕಾದ್ರೆ. ಕೃಷ್ಣಮೂರ್ತಿಗಳು ಶೇಷಾದ್ರಯ್ಯರ ಕೆಲಸವನ್ನು ಮುಂದುವರೆಸಿದರು. ಬಹುಶಃ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಶುರು ಆದದ್ದು ಕೃಷ್ಣಮೂರ್ತಿಯವರ ಕಾಲದಲ್ಲಿ, ಕೋಆಪರೇಟಿವ್ ಇಲಾಖೆ ಶುರು ಆದದ್ದು ಅವ್ರ ಕಾಲದಲ್ಲಿ. ಅಂದರೆ ಒಳ್ಳೆ ಕೆಲಸ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಹೆಡಿಂಗ್ ಕೊಡ್ತಾರೆ ಮುಂದಿನ ಸಾಲಲ್ಲಿ ಬರೋದು ಶೈಥಿಲ್ಯದ ಪ್ರಾರಂಭ ಅಂತ. ಕೃಷ್ಣಮೂರ್ತಿಗಳು ವಿನಯಶೀಲರು ಎಂದು ಈಗಾಗಲೇ ಹೇಳಿದ್ದೇನೆ. ಅವರು ಯಾರ ಮೇಲೂ ಠೇಂಕಾರ ಮಾಡಿದವರಲ್ಲ, ಯಾರ ಮೇಲೂ ಹಗೆತನ ಸಾಧಿಸಿದವರಲ್ಲ. ಅವರ ಆಡಳಿತ ಕೆಲಸ ಸಾವಕಾಶಕ್ಕೆ ಬಿತ್ತೆಂದು ಜನ ಹೇಳಿಕೊಳ್ಳುತ್ತಿದ್ದರು. ಸರ್ಕಾರದ ಯಂತ್ರ ಶಿಥಿಲವಾಯಿತು. ಇದಕ್ಕೆ ಕಾರಣ ಕೃಷ್ಣಮೂರ್ತಿಗಳವರ ಒಳ್ಳೆಯತನವೆಂದು, ಆ ಒಳ್ಳೆಯತನ ಕೃತ್ರಿಮವನ್ನು ಕಾಣದ್ದೆಂದು, ಕಾಠಿಣ್ಯ ತೋರದ್ದೆಂದು, ಅದು ಹಾಗಾಗಿದ್ದರಿಂದ ಅಧಿಕಾರಿಗಳು ಉದಾಸೀನರಾಗಿ ಮಾಮೂಲು ಮಾತ್ರ ನಿಷ್ಠರಾದರೆಂದು ಹೇಳುತ್ತಾರೆ. ಎಷ್ಟು ನಡೆಸಬೇಕೋ, ಎಷ್ಟು ನಡೆಸದಿದ್ದರೆ ಪುಕಾರಿನ ಭೀತಿಯುಂಟೋ ಅಷ್ಟನ್ನು ಮಾತ್ರ ಅಧಿಕಾರಿಗಳು ನಡೆಸುತ್ತಿದ್ದರು. ಯಾವಾಗ ಮೇಲೆ ಬಿಗಿ ಕಮ್ಮಿ ಆಗ್ತದೋ ಅಲ್ಲಿ ಅತಿ ಶಿಥಿಲ ಆಗ್ತಾ ಹೋಯಿತು ಅಂತ ಅನ್ನೋದನ್ನು ಹೇಳ್ತಾರೆ. ಆದರೆ ಇಷ್ಟಕ್ಕೆ ಅಲ್ಲ, ಮುಂದೆ ಅವರು ಒಳ್ಳೆಯ ಗುಣಗಳನ್ನು ತುಂಬ ಹೆಚ್ಕೊಂಡು ಹೋಗ್ತಾರೆ. ಅದನ್ನು ನಾಳೆ ದಿವಸ ಮುಂದುವರಿಸೋಣ. ನಮಸ್ಕಾರ.